ಶ್ರೀ ಗುರುಭ್ಯೋ ನಮಃ. ಕೂಜಂತಂ ರಾಮನಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖಾ ದೇವಿಯನ್ನು ವಂದಿಸ ರಾಮಾಯಣ ಪ್ರವಚನ ಮಾಲಿಕೆಯಲ್ಲಿ ಸುಂದರಕಾಂಡಕ್ಕೆ ಬಂದು ನಿಂತಿದ್ದೇವೆ. ಈ ಹಿಂದಿನ ಉಪನ್ಯಾಸದಲ್ಲಿ ಹೇಳಲೇಬೇಕಾದ ಒಂದು ಮಾತು ಮತ್ತು ತಪ್ಪಿ ಹೋಗಿತ್ತು. ಲಕ್ಷ್ಮಣನ ಬಗ್ಗೆ ಮಾತಾಡ್ತಾ ಸುಗ್ರೀವ ತನಗೆ ಕಾಡಿನಲ್ಲಿ ಸಿಕ್ಕಿದ ಆಭರಣಗಳನ್ನು ತೋರಿಸಿದಾಗ ಲಕ್ಷ್ಮಣ ಹೇಳುವಂತಹ ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ಮುಂಪುರೇ ಅಭಿಜಾನ ನಿತ್ಯಂ ಬಾದಾಮಿ ಮಾತು ಕಳೆದ ಬಾರಿ ಹೇಳಬೇಕಿತ್ತು. ಮನಸ್ಸಿಗೆ ತುಂಬ ಕೊರಿತಾರೆ. ಅದು ಲಕ್ಷ್ಮಣನ ವ್ಯಕ್ತಿತ್ವವನ್ನು ತೋರಿಸುವಂತಹ ದೊಡ್ಡ ಮಾತು. ಅನೇಕ ಜನ ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಮಾಡ್ತಾರೆ, ಆದರೆ ಅಲ್ಲಿ ವಾಸ್ತವಿಕವಾಗಿ ಗಮನಿಸಲಿಲ್ಲ ಅನ್ನುವಂಥದ್ದು ಮಾತು. ನಿತ್ಯ ಕಾಲಿಗೆ ನಮಸ್ಕಾರ ಮಾಡುತ್ತಾ ಇದ್ದರಿಂದಾಗಿ ಆ ಕಾಲಿನಲ್ಲಿರುವಂತಹ ಪಾದಸರ ಗೆಜ್ಜೆಯನ್ನು ಗಮನಿಸ್ತಾ ಇದ್ದೆ, ಬೇರೆ ಯಾವುದೇ ಆಭರಣಗಳನ್ನು ನಾನು ಗಮನಿಸಲಿಲ್ಲ ಅನ್ನುವಂಥದ್ದು ಆ ಲಕ್ಷ್ಮಣನ ದೊಡ್ಡ ವ್ಯಕ್ತಿತ್ವವನ್ನು ತೋರಿಸುವಂತಹ ಮಾತು. ಪುಣ್ಯಾತ್ಮ ಕೊನೆಯವರೆಗೂ ಕೂಡ ಅದನ್ನು ಪಾಲಿಸ್ತಾರೆ. ಸೀತೆ ಅವನನ್ನು ಕಳಿಸ್ಲಿಕ್ಕಾಗುವಾಗ ತುಂಬ ಒತ್ತಡ ಹಾಕ್ತಾರೆ, ಹೋಗುವುದು ಬೇರೆ ಬೇರೆ ಮಾತುಗಳನ್ನು ಹೇಳ್ತಾರೆ. ಆ ಎಲ್ಲ ಮಾತುಗಳನ್ನು ಕೇಳಿದಾಗಲೂ ಕೂಡ ಕೊನೆಗೆ ಅವ ಹೇಳ್ತಾನೆ ಲಕ್ಷ್ಮಣ ಮುಂದೆ ಹೇಳ್ತಾನೆ, ವಾಕ್ಯಂ ಅಪ್ರತಿರೂಪಂತೆ ನ ಚಿತ್ರಂ ಸ್ತ್ರೀಷು ಮೈಥಿಲಿ ಅಂತ. ಹೆಂಗಸರು ಸ್ವಾಭಾವಿಕವಾಗಿ ಸಿಟ್ಟು ಬಂದಾಗ ಹೇಗೆ ಮಾತಾಡ್ತೀರಿ ಹಾಗೆ ನೀನು ಮಾತಾಡ್ತೀನಿ, ಆದರೆ ದೈವತಂ ಭಕ್ತಿ, ನನ್ನ ಪಾಲಿಗೆ ನೀನು ದೇವತೆ. ಅಷ್ಟು ದೊಡ್ಡ ಭಕ್ತಿಯನ್ನು ಸೀತೆಯ ಬಗ್ಗೆ ರಾಮನ ಬಗ್ಗೆ ಇಟ್ಟುಕೊಂಡವ ಅಂತ ಒಂದು ಪ್ರಸಿದ್ಧ ಮಾತು, ಲೋಕಪ್ರಸಿದ್ಧವಾದ ಮಾತು. ಕಳೆದ ಬಾರಿ ನಾನು ಹೇಳಬೇಕಿತ್ತು, ವಿವಕ್ಷಿತ ಮನುಕ್ತ ಮನುತ ಪಂಚನೆ ಅಂತ ಒಳಗೆ ವೇದನೆ ಆಗ್ತಾ ಇತ್ತು. ಇವತ್ತು ಹೇಳ್ತಾ ಇದ್ದೇನೆ. ಈ ಎಲ್ಲ ಪ್ರಸಂಗಗಳನ್ನು ದಾಟಿ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅನ್ನುವಂಥದ್ದು ಒಂದು ಹಂತದಲ್ಲಿ ತೀರ್ಮಾನ ಆಗಿತ್ತು. ಅದು ರಾಮ ಲಕ್ಷ್ಮಣರಿಗೂ ಕೂಡ ತೀರ್ಮಾನ ಆಗಿತ್ತು. ಅದಕ್ಕೋಸ್ಕರವಾಗಿ ದಕ್ಷಿಣಕ್ಕೆ ಸಾಗಲಿಕ್ಕೆ ಹನುಮಂತನನ್ನು ನಿಯೋಜಿಸಿ ಅವರ ಕೈಯಲ್ಲಿ ರಾಮ ಮುದ್ರಿಕೆಯನ್ನು ಕೊಟ್ಟರು. ಈ ಎಲ್ಲರ ಅನುಮತಿಯನ್ನು ಮತ್ತೆ ಕೊನೆಗೆ ಪಡೆದುಕೊಂಡಂತಹ, ತನ್ನಿಂದ ಹಾರಲಿಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡಿದ ಆಂಜನೇಯ ಹಾರಲಿಕ್ಕೆ ಸಿದ್ಧನಾಗ್ತಾನೆ ಅನ್ನುವಲ್ಲಿಗೆ ನಮ್ಮ ಕೊನೆಯ ಕಾಂಡ ಮುಗಿದು ಮತ್ತೆ ಇದು ಹೊಸ ಕಾಂಡ, ಸುಂದರಕಾಂಡ ಪ್ರಾರಂಭ ಆಗ್ತದೆ. ವಾಲ್ಮೀಕಿಗಳು ಚಿತ್ರಿಸಿದ 3 ಸಂಸ್ಕೃತಿಗಳಲ್ಲಿ ಇದು 3ನೆಯ ಸಂಸ್ಕೃತಿ. ಮೊದಲಿಗೆ ಅಯೋಧ್ಯ ಸಂಸ್ಕೃತಿ, ನಗರದ್ದು. ಒಂದು ನಗರ ಹೇಗಿರ್ತದೆ ಎಲ್ಲ ಸುಂದರವಾಗಿ ಚಿತ್ರಿಸಿಕೊಟ್ರು. ನಂತರದ್ದು ಅರಣ್ಯ ಸಂಸ್ಕೃತಿ, ವಾನರ ಸಂಸ್ಕೃತಿ. ಅದು ಹೇಗಿರ್ತದೆ, ವಾಲಿ, ಸುಗ್ರೀವ, ರುಮೆ ಇವರೆಲ್ಲರ ಕಪಿಗಳ ಪರಿವಾರದ ಚಿತ್ರಣವನ್ನು ನಮ್ಗೆ ಕೊಟ್ಟರು. ಇನ್ನು 3ನೇದು ರಾಕ್ಷಸ ಸಂಸ್ಕೃತಿ, ಅದು ಇನ್ನು ಮುಂದೆ ನೋಡ್ಲಿಕ್ಕಿರುವಂಥದ್ದು. ಈ 3 ಸಂಸ್ಕೃತಿಯು ಒಂದು ದೃಷ್ಟಿಯಿಂದ ನೋಡಿದ್ರೆ ತುಂಬಾ ವಿಭಿನ್ನವಾಗಿರುವಂಥದ್ದು. ಅಯೋಧ್ಯ ಸಂಸ್ಕೃತಿ ಬೇರೆ, ಅರಣ್ಯ ಸಂಸ್ಕೃತಿ ಬೇರೆ, ರಾಕ್ಷಸ ಸಂಸ್ಕೃತಿ ಬೇರೆ. ಆದರೆ ಸಮಾನ ಅಂದ್ರೆ ಅಸೂಯೆ ದ್ವೇಷದಲ್ಲಿ 3 ಕಡೆಯಲ್ಲಿ ಸಮಾನ ಉಂಟು. ಅಯೋಧ್ಯ ಸಂಸ್ಕೃತಿಯಲ್ಲಿ ಇತ್ತು, ಅರಣ್ಯದಲ್ಲಿ ಇತ್ತು, ಲಂಕೆಯಲ್ಲಂತೂ ಕೇಳುವುದು ಬೇಡ. ಹೀಗೆ ಆ 3 ಸಂಸ್ಕೃತಿಗಳನ್ನು ಕಟ್ಟಿಕೊಡುವಲ್ಲಿ ವಾಲ್ಮೀಕಿಗಳ ಸಾಮರ್ಥ್ಯ ಅದ್ಭುತವಾದದ್ದು. ಮನುಷ್ಯ ಸಹಜ. ಹೌದು, ಮನುಷ್ಯ ಸಹಜ. ಅದು ಯಾವುದನ್ನು ಬಿಡಲಿಲ್ಲ. ಮನುಷ್ಯ ಸಹಜವಾದ ಭಾವನೆಗಳು ಯಾವುದುಂಟು ಅದು ಎಲ್ಲರಲ್ಲಿ ಇರುವಂಥದ್ದನ್ನು ತೋರಿಸಿದ್ದಾರೆ. ಅದನ್ನು ಯಾವುದನ್ನು ಮರೆಮಾಚದೆ ಮುಂದೆ ನಾವು ನೋಡ್ತೇವೆ. ಹನುಮಂತ ಇಷ್ಟೆಲ್ಲ ದಾಟಿದ್ರೂ ಕೂಡ ಅವ್ ಮಂಗಬುದ್ಧಿ ಅಂತ ಹೇಳ್ತೇವೆ, ಅದನ್ನು ತೋರಿಸಿದಂತಹ ದಾಖಲೆಯನ್ನು ಕೂಡ ವಾಲ್ಮೀಕಿಗಳು ತುಂಬಾ ಸುಂದರವಾಗಿ ಕಟ್ಟಿಕೊಂಡದ್ದು. ಈ ಸುಂದರಕಾಂಡದ ಸುಂದರ ಶಬ್ದಕ್ಕೆ ಮೊನ್ನೆ ಹೇಳಿದ್ರು, ಸುಂದರೇ ಸುಂದರೋ ರಾಮ ಇತ್ಯಾದಿಗಳನ್ನೇ ಹೇಳಿದ್ರು. ಅದೆಲ್ಲವೂ ಹೌದು. ಸುಂದರ ಅಂತ ಹೇಳಿದ್ರೆ ಮನೋಹರ ಅಂತ ಅರ್ಥ. ಅದು ಕೂಡ ಹಾಗೆ ಎಲ್ಲ ಭಾಗಗಳು, ಆ ಲಂಕೆಯ ವರ್ಣನೆ ಇರಬಹುದು, ರಾವಣನ ವ್ಯಕ್ತಿತ್ವದ ಪರಿಚಯ ಇರಬಹುದು, ಹನುಮಂತ ಮಾಡಿದ ಕೆಲಸಗಳಿರಬಹುದು, ಈ ಎಲ್ಲವೂ ಕೂಡ ಮನೋಹರವಾದಂತಹ ಭಾಗಗಳು. ಈ ದೃಷ್ಟಿಯಿಂದಲೂ ಕೂಡ ಮನೋಹರ ಅನ್ನುವ ಅರ್ಥದಲ್ಲಿ ಸುಂದರ ಶಬ್ದವನ್ನು ಅವರು ಇಟ್ಟುಕೊಂಡು ಬೇರೆ ಎಲ್ಲದಕ್ಕೂ ಹೀಗೆ ಹೆಸರು ಕೊಡ್ಲಿಲ್ಲ. ಯುದ್ಧಕಾಂಡ ಅನ್ನುವುದು ಒಂದು ಘಟನೆಯನ್ನು ಇಟ್ಟುಕೊಂಡು ಕೊಟ್ಟದ್ದು. ಅಯೋಧ್ಯ ಕಾಂಡ, ಅರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ ಆ ಸ್ಥಳದಲ್ಲಿ ನಡೆದ, ಅಯೋಧ್ಯೆಯಲ್ಲಿ ನಡೆದದ್ದೇ ಘಟನೆ ಪ್ರಧಾನವಾಗಿ. ಕಿಷ್ಕಿಂಧೆಯಲ್ಲಿ ನಡೆದದ್ದು, ಕಾಡಿನಲ್ಲಿ ನಡೆದದ್ದು. ಬಾಲಕಾಂಡ ಅನ್ನುವಂಥದ್ದು 2 ದೃಷ್ಟಿಯಲ್ಲಿ. ಒಂದು ಪ್ರಾರಂಭ ಅನ್ನುವಂಥದ್ದು, ನಾವು ಬಾಲಪಾಠ ಅಂತ ಹೇಳ್ತೇವೆ, ಪ್ರಾರಂಭ ಅನ್ನುವಂಥದ್ದು.
ಮತ್ತೆ ರಾಮನ ಬಾಲ್ಯ, ಹುಟ್ಟು ಇತ್ಯಾದಿ ಎಲ್ಲ ನಡೆದ ವಿಷಯ ಆದ್ದರಿಂದಾಗಿ ಬಾಲಕಾಂಡ. ಆದರೆ ಇದು ಯಾವುದಕ್ಕೂ ಕೊಡದ ಹೆಸರು ಸುಂದರಕಾಂಡ ಕೊಟ್ಟಿದ್ದಾರೆ. ಇದಕ್ಕೆ ಸುಂದರ ಅನ್ನುವಂತಹ ಶಬ್ದಕ್ಕೆ ಇದೇ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ ನಮಗೆ ಹೇಳಲಿಕ್ಕಾಗದಿದ್ರೂ ಕೂಡ ಈ ಎಲ್ಲ ಕಾರಣಗಳು ಕೂಡ ಇಲ್ಲಿ ಪ್ರಸ್ತುತ ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ಈ ಭಾಗವನ್ನು ಪ್ರವೇಶಿಸಿದರೆ, ತಥೋ ರಾವಣ ನೀತಾಯಾಹ ಸೀತಾಯಾಹ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟಂ ಚಾರಣಾ ಚರಿತೆ ಪಥಿ ಅಂತ ಪ್ರಾರಂಭ ಆಗ್ತದೆ. ಒಬ್ಬೊಬ್ಬರು ಕೂಡ ತಾವು ಎಷ್ಟು ಹಾರಲಿಕ್ಕೆ ಸಮರ್ಥರು, ಒಬ್ಬ 10 ಯೋಜನ 20 ಯೋಜನ 30 40 ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಕೊನೆಗೆ ಅವರೆಲ್ಲ ಸೇರಿಕೊಂಡು ಆಂಜನೇಯನನ್ನು ಹೋಗಿ ಒತ್ತಾಯಿಸಿದಾಗ ನಾನು ಹಾರಲಿಕ್ಕೆ ಸಮರ್ಥ ಅಂತ ಆ ಪರ್ವತದ ಮೇಲೆ ಹತ್ತಿ ನಿಂತು ತಾನು ಹಾರಲಿಕ್ಕೆ ಸಿದ್ಧನಾಗ್ತಾನೆ. ಎಲ್ಲಿ ಯಾವ ಮಾರ್ಗದಲ್ಲಿ ಚಾರಣರು ಗಂಧರ್ವರು ಸಂಚರಿಸ್ತಾರೆ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ತಾನು ಸಿದ್ಧನಾದ ಅಂತ ಪ್ರಾರಂಭದ ಚಾರಣ ಚರಿತೆ ಪತಿ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮ ವಾನರಃ ಸಮುದಗ್ರ ಶಿರೋ ಗ್ರೀವೋ ಗವಾಂ ಪತಿರಿವಾ ಬಭು. ಆ ವಾಲ್ಮೀಕಿಗಳು ಹೇಗೆ ಒಬ್ಬ ರೇಸಿಗೆ ಹೊರಡಲಿಕ್ಕೆ ನಿಂತರೆ ಹೇಗೆ ನಿಲ್ತಾನೆ, ತಲೆಯನ್ನು ಮೇಲೆ ಮಾಡಿ ಕೈಗೆ ಬಲ ಹಾಕಿ ಸೊಂಟದ ಮೇಲೆ ಹೆಚ್ಚಿನ ಬಲ, ಕಾಲನ್ನು ನೆಲಕ್ಕೆ ಒತ್ತಿ ನಿಂತು ನಾವು ನೋಡ್ತೇವೆ ಸಿದ್ಧರಾಗಿ ನಿಲ್ಲುವಂಥದ್ದು. ಹಾಗೆ ಹೇಗೆ ವೃಷಭ ತಲೆಯನ್ನು ಮೇಲೆ ಎತ್ತಿ ನಿಲ್ತದೆ, ಗವಾಂ ಪತಿರಿವಾ ಬಭು, ಆ ರೀತಿಯಲ್ಲಿ ತಾನು ಪರ್ವತದ ಮೇಲೆ ಹತ್ತಿ ಆಂಜನೇಯ ನಿಂತು ಆ ಪರ್ವತವನ್ನು ಒತ್ತಿ ಆಕಾಶಕ್ಕೆ ಹಾರಲಿಕ್ಕೆ ಸಿದ್ಧನಾದ ಅಂತ ಹೇಳ್ತಾರೆ. ಎಲ್ಲ ಕಡೆಗಳಲ್ಲಿ ಮಾಡುವ ಹಾಗೆ ಮಂಗಲಾಚರಣೆ. ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ. ಇವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ತಾನು ಆಕಾಶಕ್ಕೆ ಹಾರಲಿಕ್ಕೆ ಸಿದ್ಧನಾಗ್ತಾನೆ ಅಂತ. ಇದು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಾಗುವಾಗ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲಸಾರ ಮಹಾರ್ಣವಾಯ ಅಂತ ಇದು ರಾಮನ 4 ವಿಶೇಷಣಗಳು ಅಂತ ಅಲ್ಲಿ ಆಚಾರ್ಯರು ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ಅವನು ಭಗವಂತನ ಚತುರ್ಮೂರ್ತಿಗಳಿಗೆ ನಮಸ್ಕಾರ ಬನ್ನಂಜಿಯವರು ತುಂಬ ಸುಂದರವಾಗಿ ಹೇಳ್ತಾರೆ. ಭಗವಂತನ ಚತುರ್ಮೂರ್ತಿಗಳಿಗೆ ನಮಸ್ಕಾರ ಮಾಡಿದ ಅಂತ. ಭೂತೇಭ್ಯಶ್ಚ ಅಂಜಲಿ ಕೃತ್ವ ಚಕಾರ ಗಮನೆ ಮತಿ, ಎಲ್ಲ ಹಾರಲಿಕ್ಕೆ ಸಿದ್ಧನಾಗ್ತಾನೆ. ಈ ಹನುಮಂತನ ಅದ್ಭುತವಾದ ಈ ಪರಾಕ್ರಮವನ್ನು ಎಲ್ಲ ಋಷಿಮುನಿಗಳು, ಆ ಪರ್ವತದ ತಪ್ಪಲುಗಳಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಂತಹ ಋಷಿಮುನಿಗಳೆಲ್ಲ ನೋಡ್ತಾರೆ. ಏಷಃ ಪರ್ವತ ಸಂಕಾಶಃ ಹನುಮಾನ್ ಮಾರುತಾತ್ಮಜಃ ತಿತೀರ್ಷತಿ ಮಹಾವೇಗಃ ಸಾಗರಂ ಮಕರಾಲಯಂ ಅಂತ ಈ ಮಾಡಲಿಕ್ಕೆ ಹೊರಟಂತಹ ಆ ಮಹತ್ತಾದಂತಹ ಕೆಲಸವನ್ನು ಅವರು ನೋಡಿ ಇವನ್ನೆಲ್ಲ ಹೊಗಳಲಿಕ್ಕೆ ಶುರು ಮಾಡ್ತಾರಂತೆ. ಆ ಪರಿಸರದಲ್ಲಿದ್ದಂತಹ ಋಷಿ ಮಹರ್ಷಿಗಳು ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡರು. ಹೀಗೆ ಎಲ್ಲ ಕಪಿ ಸೈನ್ಯ ಹನುಮಂತನನ್ನು ಸುತ್ತುವರೆದು ನಿಂತಿದೆ. ಆ ಋಷಿಗಳು ಅವರೆಲ್ಲ ದೂರದಲ್ಲಿ ನಿಂತು ಹೊಗಳ್ತಾ ಇದ್ದಾರೆ. ಆ ಆಂಜನೇಯನ ಅದ್ಭುತ ಕೆಲಸವನ್ನು ಕಣ್ತುಂಬ ನೋಡಬೇಕು ಅಂತ. ಆ ಹೊತ್ತಿಗೆ ತಾನು ಹೊರಟ ಕೆಲಸದ ಬಗ್ಗೆ ತನಗಿರುವಂತಹ ಆತ್ಮವಿಶ್ವಾಸ, ಧೈರ್ಯ, ಇದನ್ನೆಲ್ಲ ಪ್ರಕಟಪಡಿಸುವಂತಹ ಮಾತನ್ನು ಆಂಜನೇಯ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅಂತಂದ್ರೆ, ರಾಮನ ಬಾಣಕ್ಕೆ ತನ್ನನ್ನು ಹೋಲಿಸಿಕೊಳ್ತಾನೆ. ನಾನು ರಾಮನ ಒಂದು ಬಾಣ ಅಂತ ತನ್ನನ್ನು ರಾಮನ ಬಾಣಕ್ಕೆ ಹೋಲಿಸಿಕೊಂಡು ಹನುಮಂತ ಮಾತಾಡ್ತಾನೆ. ಅಂದ್ರೆ ನಾನು ಹೋಗಬಹುದು, ಬಾಣ ಹೋಗ್ತದೆ. ಬಾಣ ಹೋದರೆ ಆ ಬೆಲೆ ಇರುವಂಥದ್ದು ಬಾಣಕ್ಕಲ್ಲ, ಬಾಣ ಬಿಟ್ಟವನಿಗೆ. ಆ ಬಾಣ ಬಿಟ್ಟವನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಅದು ದ್ಯೋತಿತವಾಗುವಂಥದ್ದು ಬಾಣದಲ್ಲಿ. ಹಾಗಾಗಿ ನಾನೊಂದು ಬಾಣ, ನನ್ನನ್ನು ಕಳುಹಿಸ್ತವ ಭಗವಂತ ಅಂತ. ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನ ವಿಕ್ರಮ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ರಾಮ ಬಿಟ್ಟಂತಹ ಬಾಣದ ರೀತಿಯಲ್ಲಿ ನಾನು ಸಾಕ್ತೇನೆ ಅಂತ ಹೇಳ್ತಾನೆ. ಇದು ತುಂಬ ಉತ್ತಮವಾದಂತಹ ಆಂಜನೇಯನಿಗೆ ಸಂಬಂಧಪಟ್ಟ ಹಾಗೆ ತುಂಬ ಉತ್ತಮವಾದ ದೃಷ್ಟಾಂತ ಅಂತ ಹೇಳ್ತಾರೆ. ಯಾಕಂದ್ರೆ ರಾಮ ಬಾಣ ಕೆಲಸ ಮಾಡದೆ ಬಂದದ್ದಿಲ್ಲ ಎಲ್ಲಿಯೂ ಕೂಡ. ಹಾಗೆ ಸೀತೆಯ ಬಗ್ಗೆ ಒಂದಷ್ಟು ಗೊಂದಲಗಳಿದ್ರು, ತೀರ್ಮಾನ ಇಲ್ಲದೆ ಹೋದರೂ ಕೂಡ ನಾನು ಖಂಡಿತವಾಗಿ ಕೆಲಸವನ್ನು ಮಾಡಿ ಬರ್ತೇನೆ, ರಾಮನ ಬಾಣದ ಹಾಗೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸ. ಇನ್ನೊಂದು, ರಾಮಬಾಣದ ವೈಶಿಷ್ಟ್ಯತೆ ಅಂತಂದ್ರೆ ಅದು ಬಿಟ್ಟರೆ ಕೆಲಸ ಮಾಡಿ ವಾಪಸ್ ಒಂದು ಬತ್ತಳಿಗೆಗೆ ಸೇರಿಕೊಳ್ತಾರೆ.
7 ಸಪ್ತಸಾಲ ವೃಕ್ಷಗಳ ಪ್ರಕರಣದಲ್ಲಿ ನಾವು ನೋಡಿದ್ವಿ. ಅದೆಲ್ಲವನ್ನು ಸಂಹರಿಸಿ ಪಾತಾಳಕ್ಕೆ ಹೋಗಿ ಈಗ ಮತ್ತೆ ವಾಪಸ್ ಅವನ ಬತ್ತಳಿಗೆಗೆ ಬಂದು ಕೂತುಂತ. ಹಾಗೆ ನಾನು ಕೂಡ ಹೋಗಿ ಸೀತೆಯನ್ನು ಹುಡುಗಿ ವಿಷಯಗಳನ್ನು ಸಂಗ್ರಹಿಸಿ ಮತ್ತೆ ನಿಮ್ಮ ಬಳಿಗೆ ಬರ್ತೇನೆ. ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನ ವಿಕ್ರಮ ಗಚ್ಚೇತು ತದ್ವತ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತ. ರಾಮನ ಮೇಲೆ ಅಷ್ಟು ವಿಶ್ವಾಸ. ಒಂದು ವೇಳೆ ನಾನು ಹೋಗ್ತೇನೆ, ಇಲ್ಲಿಂದ ಬಾಣ ಬಿಟ್ಟಾಗ ಹೋಗ್ತೇನೆ. ಬಾಣವನ್ನು ಬಿಡುವಾಗ ನಮಗೊಂದು ಲಕ್ಷ್ಯ ಇರ್ತದೆ. ಇದೇ ಲಕ್ಷ್ಯವನ್ನು ಗುರುತಿಸಿಕೊಂಡು ಬಾಣ ಬಿಡುವ. ನನಗೆ ಲಕ್ಷ್ಯ ಇಲ್ಲ, ಇದ್ದಾಳೆ ಅನ್ನುವಂತಹ ಮಾತು ಮಾತ್ರ, ಸೀತೆಯನ್ನು ನೋಡಲಿಲ್ಲ. ಹಾಗಾದ್ರೆ ಒಂದು ವೇಳೆ ಹೋಗಿ ಸೀತೆ ಸಿಕ್ಕದಿದ್ರೆ ಏನು ಮಾಡ್ತೀವಿ? ನಹಿ ದ್ರಕ್ಷ್ಯಾಮಿ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಲಂಕೆಯಲ್ಲಿ ಇಲ್ಲದೆ ಹೋದ್ರೆ ಅವಳು ಎಲ್ಲಿಯಾದ್ರೂ ಇರ್ಬೇಕಲ್ಲ. ಒಂದು ದೇವತೆಗಳು ಅವಳ ಸೀತೆಯ ಪ್ರಾಣವನ್ನು ಲಂಕಾಧೀಶ್ವರ ತೆಗೆದಿದ್ರೆ, ರಾವಣ ತೆಗೆದಿದ್ರೆ ಅವಳು ಸುರಾಲಯದಲ್ಲಿ ಇರಬೇಕು. ಒಂದು ವೇಳೆ ಲಂಕೆಯಲ್ಲಿ ನಾನು ಸೀತೆಯನ್ನು ನೋಡದೇ ಹೋದ್ರೆ ನೇರವಾಗಿ ಇದೇ ವೇಗದಲ್ಲಿ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ, ನೇರವಾಗಿ ದೇವತೆಗಳಿರುವಂತಹ ಜಾಗಕ್ಕೆ ಹೋಗ್ತೇವೆ. ಅಲ್ಲಿ ಸಹ ಇದ್ದಾಳೆ ಅಂತ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಅಲ್ಲಿ ಸಹ ಇಲ್ಲದಿದ್ರೆ ನಹಿ ದ್ರಕ್ಷ್ಯಾಮಿ ಯದಿತಾಂ ಅಲ್ಲ, ನಾನು ಸುರಾಲಯಕ್ಕೆ ಹೋಗ್ತೇನೆ. ಯದಿವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಕೃತಶ್ರಮಃ ಬದ್ಧ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣ. ಒಂದು ವೇಳೆ ಅಲ್ಲಿಯೂ ಸಹ ಇಲ್ಲ ಅಂತ ಹೋದ್ರೆ ಅಲ್ಲಿಗೆ ಇವನೇ ಎಲ್ಲಿಯೋ ಇಟ್ಟಿದ್ದಾನಂತಾಯ್ತು. ಅದಕ್ಕೋಸ್ಕರವಾಗಿ ರಾವಣನನ್ನು ಕಟ್ಟಿ ಹಾಕಿ ಬದ್ಧ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣಂ, ನಾನು ಆ ರಾವಣನನ್ನೇ ಕಟ್ಟಿ ಹಾಕಿ ಇಲ್ಲಿಗೆ ತರ್ತೇನೆ ಅನ್ನುವಂತಹ ಅದ್ಭುತ ಆತ್ಮವಿಶ್ವಾಸದ ಮಾತನ್ನು ಆಂಜನೇಯ ಹೇಳ್ತಾನೆ. ಮತ್ತೆ ಬದ್ಧ್ವಾ ರಾಕ್ಷಸ ರಾಜಾನಂ ಆನಯಿಷ್ಯಾಮಿ ರಾವಣ ಸರ್ವಥಾ ಕೃತಕೃತ್ಯೋಹಂ ಏಷ್ಯಾಮಿ ಸಹ ಸೀತೆಯ ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸ ರಾವಣ. ಎಲ್ಲ ಸರ್ವಥಾ ಕೃತಕೃತ್ಯ, ಎಷ್ಟು ಕಷ್ಟ ಆದರೂ ಕೂಡ, ಎಂತಹ ಪರಿಸ್ಥಿತಿ ಬಂದರೂ ಕೂಡ ಹೋದ ಕೆಲಸವನ್ನು ನಾನು ಮಾಡಿಯೇ ಬರ್ತೇನೆ, ರಾಮನ ಬಾಣದ ಹಾಗೆ ಅಂತ ಇಟ್ಟುಕೊಳ್ಬೇಕು. ಸರ್ವಥಾ ಕೃತಕೃತ್ಯೋಹಂ ಏಷ್ಯಾಮಿ ಸಹ ಸೀತೆಯ, ಸೀತೆಯ ಜೊತೆಯಲ್ಲಿಯೇ ಬರ್ತೇನೆ. ಒಂದು ವೇಳೆ ಸೀತೆ ಸಿಗ್ಲಿಲ್ಲ, ಲಂಕೆಯಲ್ಲಿ ಇರಲಿಲ್ಲ, ದೇವತೆಗಳ ಸ್ವರ್ಗಕ್ಕೆ ಹೋದೆ, ಅಲ್ಲಿಯೂ ಸಿಗ್ಲಿಲ್ಲ, ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸ ರಾವಣ, ರಾವಣನ ಜೊತೆಗಿರುವಂತಹ ಲಂಕೆಯನ್ನೇ ಹೊತ್ತು ನಾನು ಇಲ್ಲಿಗೆ ತರ್ತೇನೆ ಅನ್ನುವಂತಹ ಅದ್ಭುತ ಸಾಮರ್ಥ್ಯದ ಮಾತನ್ನು ಆಂಜನೇಯ ಹೇಳ್ತಾನೆ. ಹೇಳಿ ಅಲ್ಲಿಂದ ಹಾರ್ತಾನೆ. ಈ ಹಾರುವಂತಹ ಕಾಲ ಯಾವುದು ಅನ್ನೋದು ಗೊಂದಲ. ಕೆಲವರ ಪ್ರಕಾರ ಸಂಜೆ ಮೇಲೆ ಹಾರಿದ ಅಂತ, ಕೆಲವರು ಬೆಳಿಗ್ಗೆ ಹಾರಲಿಕ್ಕೆ ಹೇಳಿದ್ರು. ಕೃಷ್ಣರಾಜ ಭಟ್ರು ಬೆಳಿಗ್ಗೆ ಹಾರಿದ ಅನ್ನುವಂಥದ್ದು ಒಂದು ಗೊಂದಲ ಉಂಟು. ಯಾಕಂದ್ರೆ ಇವು ಹಾರುವಾಗ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ದಶಯೋಜನ ವಿಸ್ತೀರ್ಣ ತ್ರಿಂಶದ್ಯೋಜನ ಮಾಯತ ಛಾಯಾ ವಾನರ ಸಿಂಹಸ್ಯ ಜಲೇ ಚಾರುತರಾಭವತ್ ಅಂತಾರೆ. ದಶಯೋಜನ ವಿಸ್ತೀರ್ಣ 10 ಯೋಜನ ಉದ್ದ, ತ್ರಿಂಶದ್ಯೋಜನ ಮಾಯತ 30 ಯೋಜನ ಅಗಲ, ಛಾಯಾ ವಾನರ ಸಿಂಹಸ್ಯ ಜಲೆ ಸಮುದ್ರದ ಜಲದಲ್ಲಿ ಜಲೆ ಚಾರುತರಾಭವತ್ ನೋಡ್ಲಿಕ್ಕೆ ತುಂಬಾ ಸಣ್ಣ ಒಳ್ಳೆದಾಗಿ ಕಂಡಿತು ಅಂತ ವರ್ಣನೆ ಮಾಡ್ತಾರೆ. ಈ ಛಾಯ ಅಂದ್ರೆ ನೆರಳು ಹೀಗೆ ಬೀಳಬೇಕು ಅಂತಾದ್ರೆ ಸೂರ್ಯ ಮಧ್ಯದಲ್ಲಿದ್ರೆ ಹಾಗೆ ಬೀಳುವುದಿಲ್ಲ. ಒಂದಾ ಪೂರ್ವದಲ್ಲಿ ಸೂರ್ಯ ಇರಬೇಕು, ಇಲ್ಲದಿದ್ರೆ ಪಶ್ಚಿಮದಲ್ಲಿ ಇರಬೇಕು. ಒಂದು ಸಣ್ಣ ವಸ್ತು ಆದ್ರೆ ಹೀಗೆ ಇಟ್ಟರೆ ಈಚೆ ಬದಿಯಿಂದ ಸೂರ್ಯ ಇದ್ರೆ ಇದು ಅಷ್ಟು ದೂರಕ್ಕೆ ಹೋದಾಗ ಕಾಣ್ತದೆ. ಹಾಗಾಗಿ ಒಂದೋ ಅವ ಬೆಳಗ್ಗೆ ಹೊರಟಿದ್ದಾನೆ, ಇಲ್ಲ ಮಧ್ಯಾಹ್ನದ ನಂತರವೇ ಸೂರ್ಯ ಅಸ್ತಮಾನ ಆಗುವಂತಹ ಕಾಲಕ್ಕೆ ಹೊರಟು ನಿಂತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಆದರೆ ಇದನ್ನು ಸ್ಪಷ್ಟ ತಿಳಿಸುವ ಭಾಗ ಇಲ್ಲ. ಮುಂದೆ ಅಲ್ಲಿ ಮೈನಾಕ ಪರ್ವತ ನನ್ನಲ್ಲಿ ವಿಶ್ರಮ ಮಾಡು ಅಂತ ಹೇಳಿದಾಗ ತ್ವರತೆ ಕಾರ್ಯಕಾಲೋಮೆ ಅಹಶ್ಚ ಅತಿವರ್ತತೆ ಅಂತ ಹೇಳ್ತಾನೆ. ಹಗಲು ಮುಗೀತಾ ಬಂತು ಅಂತ, ಹಗಲು ಮುಗೀತಾ ಬಂದು ಸಂಜೆ ಆಗ್ತಾ ಇದೆ ಅಂತ. ಅದರ ಅರ್ಥವ ಬೆಳಗ್ಗೆಯೇ ಹೊರಟು ಅಷ್ಟು ಹೊತ್ತು ಸಾಗಿದ್ನೋ, ಸಂಜೆಯ ಹೊತ್ತೇ ಹೊರಟು ಕೆಲವೊಂದು ಮುಹೂರ್ತಗಳಲ್ಲಿ ಅದನ್ನು ಹೋಗಿ ಮುಟ್ಟಿದ್ನೋ ಅನ್ನುವಂಥದ್ದು ನಮಗೆ ಸರಿಯಾಗಿ ತೀರ್ಮಾನ ಮಾಡಲಿಕ್ಕೆ ಬೇಕಾದ ವ್ಯಾಖ್ಯಾನದಲ್ಲಿಯೂ ನಾನು ನೋಡಿದೆ ಯಾವ ಸಮಯಕ್ಕೆ ಹೊರಟಿದ್ದಾನೆ ಅಂತ. ಒಂದಿಷ್ಟು ಕೆಲವರು ಬೆಳಗ್ಗೆ ಹೊರಟಿದ್ದಾನೆ ಅಂತ ಹೇಳ್ತಾರೆ. ಅಷ್ಟು ಹೊತ್ತು ಮತ್ತೆ ಸಾಗಿದ ಅನ್ನುವುದಕ್ಕೆ ಬೇರೆ ಯಾವುದೇ ಗಮಕಗಳು ಸ್ಪಷ್ಟವಾಗಿ ನಮಗೆ ಈ ಪ್ರಕರಣದಲ್ಲಿ ಸಿಕ್ಕುವುದಿಲ್ಲ. ಅಂತೂ ಹನುಮಂತ ಅಲ್ಲಿಂದ ಹಾರ್ತಾನೆ. ಈ ಹಾರ್ತಾ ಹೋಗುವಾಗ ಸಮುದ್ರ ರಾಜ ಒಂದು ಕಾಲದಲ್ಲಿ ಇಕ್ಷ್ವಾಕು ಕುಲದಲ್ಲಿ ಬಂದವರಿಂದಾಗಿ ನನ್ನ ಪಾತ್ರ ದೊಡ್ಡದಾಯಿತು, ಹಾಗಾಗಿ ಇವನಿಗೆ ನಾನು ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ಇಕ್ಷ್ವಾಕು ಕುಲದಲ್ಲಿ ಸಗರ ಅನ್ನುವಂತಹ
ರಾಜ. ಅವನಿಗೆ ಇಬ್ಬರು ಹೆಂಡತಿಯರಿದ್ದರು, ಸುಮತಿ ಮತ್ತು ಕೇಶಿನಿ ಅಂತ. ಅದರಲ್ಲಿ ಒಬ್ಬಳಲ್ಲಿ ಅಸಮಂಜಸ ಅನ್ನುವಂತಹ ಒಬ್ಬ ಮಗ, ಇನ್ನೊಬ್ಬಳ ಕೇಶಿನಿಯಲ್ಲಿ, ಇವನೊಬ್ಬಳಲ್ಲಿ 60,000 ಮಕ್ಕಳಿದ್ರು. ಇವು ಒಮ್ಮೆ ಸಗರ ಯಾವುದೋ ಒಂದು ಯಾಗಕ್ಕೆ ಅಂತ ದೊಡ್ಡ ಹೊರಟು ಹೋದಾಗ ದೇವೇಂದ್ರ ಯಾಗದ ಅಶ್ವವನ್ನು ಅಪಹಾರ ಮಾಡಿ ಪಾತಾಳದಲ್ಲಿದ್ದಂತಹ ಕಪಿಲಾಶ್ರಮದಲ್ಲಿ ಕಟ್ಟಿ ಹಾಕ್ತಾನೆ. ಕುದುರೆ ಕಾಣುವುದಿಲ್ಲ. ಈ ಸಗರನ 60,000 ಮಕ್ಕಳು ಎಲ್ಲಾ ಕಡೆಗಳಲ್ಲಿ ಹುಡುಕಿ ಹುಡುಕಿ ಎಲ್ಲಿಯೂ ಸಿಗ್ಲಿಲ್ಲ. ಇನ್ನು ಪಾತಾಳದಲ್ಲಿ ಇರಬಹುದು ಅಂತ ಪಾತಾಳಕ್ಕೆ ಹೋಗ್ಲಿಕ್ಕೆ ಭೂಮಿಯನ್ನು ಅಗಿತಾರೆ, ಭೂಮಿಯನ್ನು ದೊಡ್ಡದು ಮಾಡ್ತಾರೆ. ಸಗರನ ಮಕ್ಕಳು ಭೂಮಿಯನ್ನು ದೊಡ್ಡದು ಅಗ್ದು 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 ಪಾತಾಳಕ್ಕೆ ಹೋದಾಗ ಅಲ್ಲಿ ಕಾಣ್ತದೆ, ಅದು ಕತೆ ಮುಂದುವರಿತದೆ. ಈ ಸಗರನ ಮಕ್ಕಳು ಭೂಮಿಯನ್ನು ಅಗ್ದದ್ರಿಂದ ಈ ಸಮುದ್ರದ ವ್ಯಾಪ್ತಿ ಏನು ಉಂಟು ಅದು ದೊಡ್ಡದಾಯ್ತು. ಸಗರನ ಪರಿವಾರದಲ್ಲಿ ಬಂದವರಿಂದಾಗಿ ಇದು ದೊಡ್ಡದಾದ್ರಿಂದ ಇದಕ್ಕೆ ಸಾಗರ ಅನ್ನುವ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನೆನಪಿಟ್ಟುಕೊಂಡಂತಹ ಸಮುದ್ರ ರಾಜ, ನಾನು ಈ ವಂಶದಲ್ಲಿ ಬಂದವರ ಕಾರಣದಿಂದಾಗಿ ತುಂಬ ಉಪಕೃತನಾಗಿದ್ದೇನೆ. ಇಂತಹ ಹನುಮಂತ ರಾಮ ಕೆಲಸಕ್ಕೆ ಹೋಗುವಾಗ ಹನುಮಂತನಿಗೆ ಸಹಾಯ ಮಾಡುವುದು ಅದು ರಾಮನಿಗೆ ಸಹಾಯ ಮಾಡಿದ ಹಾಗೆ. ಹಾಗಾಗಿ ನಾನು ಸಹಾಯ ಮಾಡಬೇಕು ಅಂತ ಹೇಳ್ತೇನೆ. ಅಸ್ಯ ಸಾಖ್ಯಂ ಮಯಾ ಕಾರ್ಯಂ ಇಕ್ಷ್ವಾಕು ಹಿತವರ್ತಿನಃ, ಇಕ್ಷ್ವಾಕು ಕುಲವರ್ತಿನ. ನಾನು ಇಕ್ಷ್ವಾಕುವಿನ ಕುಲದಲ್ಲಿ ಬಂದವರಿಗೆ ಸಹಾಯ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ತನ್ನ ಸಾಗರದಲ್ಲಿ ಮುಳುಗಿದಂತಹ ಮೈನಾಕನನ್ನು ಕರೆದು ಹೇಳ್ತಾನೆ, ನೀನು ಕೂಡ ಒಂದು ಕಾಲದಲ್ಲಿ ಇವರಿಂದ ಉಪಕೃತನಾದಂತಹದ್ದೇ ಪರ್ವತನಾಗಿದ್ದಿ. ಅದಕ್ಕೋಸ್ಕರವಾಗಿ ನೀನು ಮೇಲೆದ್ದು ಬಾ. ಅಷ್ಟು ದೂರಕ್ಕೆ ಹಾರಿ ಸಾಕ್ತಾ ಇರುವಂತಹ ಆಂಜನೇಯನಿಗೆ ನಿನ್ನಲ್ಲಿ ಆಶ್ರಯವನ್ನು ಕೊಟ್ಟು ಅವನ ಕ್ಲೇಶವನ್ನು, ಅವನ ಆಯಾಸವನ್ನು ಪರಿಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಬೇಕಾದಂತಹ ಸಹಾಯ ಮಾಡುವಂತ ಸಮುದ್ರ ರಾಜ ಮೈನಾಕನಿಗೆ ಆದೇಶ ಕೊಡ್ತಾನೆ. ಮೈನಾಕ ಅನ್ನುವ ಪರ್ವತ ಸಮುದ್ರದಲ್ಲಿ ಮುಳುಗಿತ್ತು. ಒಂದು ಕಾಲದಲ್ಲಿ ಪರ್ವತಗಳಿಗೂ ರೆಕ್ಕೆ ಇತ್ತು. ಗೋತ್ರಭಿತ್ ಅನ್ನುವಂತಹ ಹೆಸರು ಪಡೆದ ದೇವೇಂದ್ರ ಆ ಪರ್ವತದ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ತಾ ಇದ್ದ. ಅವನಿಂದ ತಪ್ಪಿಸಿಕೊಂಡಂತಹ ಮೈನಾಕನಿಗೆ ಆಶ್ರಯ ಕೊಟ್ಟದ್ದು ಈ ಸಮುದ್ರ. ಅದಕ್ಕೋಸ್ಕರಾಗಿ ಇವನ ಮಾತನ್ನು ಕೇಳಿ ಆ ಮೈನಾಕ ಪರ್ವತ ತಾನು ಸಾಗರದಿಂದ ಮೇಲೆದ್ದು ಬರ್ತದಂತೆ. ಮೇಲೆದ್ದು ಬಂದು ಆಂಜನೇಯ ಹೋಗ್ತಾ ಇರುವಂತಹ ದಾರಿಯಲ್ಲಿ ಅವ ಸ್ವರೂಪನಾಗಿ ಬಂದು ನಿಂತು ಆಂಜನೇಯ ಪ್ರಾರ್ಥನೆ ಮಾಡ್ತಾನೆ. ನೋಡು ಆಂಜನೇಯ, ದೊಡ್ಡ ದೊಡ್ಡ ಶೃಂಗಗಳು ನನ್ನ ಪರ್ವತದಲ್ಲುಂಟು. ನೀನು ತುಂಬ ದೂರ ಆಗ್ಲಿಕ್ಕಿದ್ದಿ. ಇಲ್ಲಿ ಒಂದು ಕ್ಷಣ ಕೂತು ನಿನ್ನ ಆಯಾಸವನ್ನು ಪರಿಹರಿಸಿಕೊಳ್ಳು. ನಮ್ಮ ಭಾಷೆಯಲ್ಲಿ ಕಟ್ಟೆ ಪೂಜೆ ಅಂತ ಹೇಳ್ತೇವೆ. ಆಯಾಸವನ್ನು ಪರಿಹರಿಸಿಕೊಳ್ಳು. ನನ್ನ ಸೇವೆಯನ್ನು, ನನ್ನ ಭಕ್ತಿಯನ್ನು ನೀನು ಸ್ವೀಕಾರ ಮಾಡು. ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾಸುಖಂ ರಾಘವಸ್ಯ ಕುಲೇ ಜಾತೈಹಿ ಉದಧಿಹಿ ಪರಿವರ್ಧಿತಃ. ನನ್ನ ಈ ಶೃಂಗದಲ್ಲಿ ಕೂತು ನಿನ್ನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಮುಂದೆ ಹೋಗು. ಅದಕ್ಕೋಸ್ಕರವಾಗಿ ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ನನಗೆ ಈ ಹಿಂದೆ ರಾಮನ ಕುಲದವರಿಂದ ದೊಡ್ಡ ಉಪಕಾರ ಆಗಿತ್ತು. ಆ ಉಪಕಾರ ಪಡ್ಕೊಂಡು ನಾವದನ್ನು ಮರೆತು ಬಿಟ್ರೆ ಅದು ಕೃತಜ್ಞತೆ ಅಂತ ಆಗ್ತದೆ. ಅಂತಹ ಕೃತಜ್ಞನಾಗಲಿಕ್ಕೆ ನನಗಾಗಲಿ ಸಾಗರನಿಗಾಗಲಿ ಸಮುದ್ರ ರಾಜನಿಗಾಗಲಿ ಇಷ್ಟ ಇಲ್ಲ. ಆ ಕೃತಜ್ಞರು ಅನ್ನುವಂತಹ ಶಬ್ದ ನಮಗೆ ಬೇಡ. ಅದಕ್ಕೋಸ್ಕರವಾಗಿ ಸತ್ವಂ ರಾಮ ಕಾರ್ಯದಲ್ಲಿ ನಿರತನಾದಂತಹ ನಿನ್ನನ್ನು ಪ್ರತ್ಯರ್ಚಯತಿ ಸಾಗರ. ಅವ ನಿನ್ನನ್ನು ಪೂಜಿಸ್ಲಿಕ್ಕೆ ಇಚ್ಛೆ ಪಡ್ತಾನೆ. ಅದಕ್ಕೋಸ್ಕರವಾಗಿ ನಾನು ಉಪಕಾರ ಮಾಡ್ತೇನೆ. ನನ್ನ ಶೃಂಗದಲ್ಲಿ ನಿಂತು ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಶ್ರಮಂ ಮೋಕ್ಷಯ ಪೂಜಾಂಚ ಗೃಹಾಣ ಹರಿಸತ್ತಮ ಪ್ರೀತೋಸ್ಮಿ ತವ ದರ್ಶನಾತ್. ಇಲ್ಲಿ ಕೂತು ನನ್ನ ಶೃಂಗದಲ್ಲಿ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳು. ಮತ್ತೆ ಮುಂದೆ ಸಾಕು. ಪ್ರೀತಿಂಚ ಬಹುಮನ್ಯಸ್ವ. ನಾವು ಕೊಡುವಂತಹ ಸ್ವಲ್ಪ ಕಾಣಿಕೆ, ಸ್ವಲ್ಪ ಪ್ರೀತಿಯನ್ನು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಂದೊಂದು ಆಹುತಿಯನ್ನು ಸಹಸ್ರ ಸ್ವೀಕಾರ ಮಾಡಿ ಅಂತ. ಹಾಗೆ ನಮ್ಮ ಸಣ್ಣ ಪ್ರೀತಿಂಚ ಬಹುಮನ್ಯಸ್ವ ಪ್ರೀತೋಸ್ಮಿ ತವ ದರ್ಶನಾತ್. ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಅಂತ ಮೈನಾಕ ಆಂಜನೇಯನ ಹತ್ರ ತುಂಬ ಭಕ್ತಿಯಿಂದ ಸಾಗರನ ಸಮುದ್ರ ರಾಜನ ಮಾತಿನಿಂದ ಪ್ರೇರಿತನಾಗಿ ಇಷ್ಟೆಲ್ಲ ವಿನಂತಿ ಮಾಡಿಕೊಳ್ತಾನೆ. ಹನುಮಂತ ಹೇಳ್ತಾನೆ, ನಿನ್ನ ಮಾತು ಒಳ್ಳೆಯದು, ಆದರೆ ಹೋಗ್ಲಿಕ್ಕಿರುವಂತಹ ಕೆಲಸ ದೊಡ್ಡದು. ನಿನ್ನ ಹತ್ರ ಕೂತು ಮಾತಾಡ್ಲಿಕ್ಕೆ ಈಗ ಪುರ್ಸೋತಿಲ್ಲ. ತ್ವರತೆ ಕಾರ್ಯಕಾಲೋಮೆ ಅಹಶ್ಚ ಅತಿವರ್ತತೆ. ನನಗೆ ಯಾವ ಕೆಲಸಕ್ಕೆ ಪ್ರತಿಜ್ಞಾಚಮಯ ದತ್ತ ನಸ್ಥಾತವ್ಯ ಮಿಹಾಂತರೆ. ನಾನು ಹೋಗಬೇಕಾದಂತಹ ಕೆಲಸ ದೊಡ್ಡದುಂಟು. ಅದಕ್ಕೋಸ್ಕರ ಈಗ ಗಡಿಬಿಡಿಯಲ್ಲಿದ್ದೇನೆ.
ತ್ವರತೆ ಕಾರ್ಯಕಾಲ. ಹಗಲು ಮುಗಿತಾ ಬಂತು, ಹೆಚ್ಚು ಹೊತ್ತು ಕೂತ್ಕೊಳ್ಳುವ ಅಂತ ಹೇಳಿದ್ರೆ ಇನ್ನು ಕತ್ತಲಾಗಿ ಬಿಡ್ತದೆ. ಅದಕ್ಕೋಸ್ಕರವಾಗಿ ನಾನು ಹೆಚ್ಚು ಸಮಯ ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ನೀನು ತೋರಿಸಿದಂತಹ ಪ್ರೀತಿಗೆ ನಿನ್ನ ಇದಕ್ಕೆ ಧನ್ಯವಾದ ಅಂತ ಹೇಳಿ ಅವನ ಶೃಂಗವನ್ನು ಹಾಗೆ ಬಳಸಿಕೊಂಡು ಅವನಿಗೆ ಅಪಮಾನವನ್ನು ಮಾಡದೆ ಅವನಿಗೆ ಬೇಸರವನ್ನು ಮಾಡದೆ ಹನುಮಂತ ಮುಂದೆ ಸಾಕ್ತಾನೆ ಅನ್ನುವ ಭಾಗ ಇಲ್ಲಿ ಬರುವಂಥದ್ದು ಒಂದು ದಾಟಿತು. ದೇವತೆಗಳೆಲ್ಲ ಸಿದ್ಧಚಾರಣರೆಲ್ಲ ನೋಡ್ತಾ ಇದ್ದಾರೆ ಹನುಮಂತನ ಈ ಸಾಮರ್ಥ್ಯವನ್ನು. ಮುಂದೆ ಹೋದಾಗ ದೇವತೆಗಳಿಗೆ ಕುತೂಹಲ. ಈ ಹನುಮಂತ ಕಷ್ಟ ಬಂದಾಗ ಏನು ಮಾಡ್ತಾನೆ ನೋಡು, ಇವನಿಗೊಂದು ಸಣ್ಣ ಉಪದ್ರ ಮಾಡು, ಹೇಗೆ ಪರಿಹಾರ ಮಾಡಿಕೊಳ್ತಾನೆ ನೋಡುವ ಅಂತ ಅಲ್ಲಿ ನಾಗಮಾತೆಯಾದಂತಹ ಸುರಸೆ ಅನ್ನೋಳು ಇರ್ತಾಳೆ. ಅವಳನ್ನು ಕರೆದು ಹೇಳ್ತಾಳೆ, ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯತ್ವಂ ಮುಹೂರ್ತಂ ವಿಘ್ನಮಾಚರ. ಈ ಹನುಮಂತ ದಾಟ್ತಾ ಇದ್ದಾನೆ, ದಾರಿಯಲ್ಲಿ ಹೋಗುವಾಗ ಒಂದು ಸಣ್ಣ ತೊಂದರೆಗಳು ನೋಡು ಅವ ಏನು ಮಾಡ್ತಾನೆ ಅಂತ. ಬಲಮಿಚ್ಛಾಮಹೇ ಜ್ಞಾತು, ಅವನ ಹತ್ರ ಎಷ್ಟು ಸಾಮರ್ಥ್ಯ ಉಂಟು ನಮಗೆ ಅದು ತಿಳ್ಕೊಳ್ಬೇಕು. ಭೂಯಶ್ಚಾಸ್ಯ ಪರಾಕ್ರಮಂ, ಅವನ ಬಲ ಅವನ ಪರಾಕ್ರಮ ಇದೆಲ್ಲ ನಮಗೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತೊಂದರೆಗಳು. ಅವ ನಿನ್ನ ತೊಂದರೆಯಿಂದಾಗಿ ವಿಷಾದಮ್ಮ ಗಮಿಷ್ಯತಿ, ಒಂದು ದುಃಖಪಟ್ಟು ನಿಲ್ಲಿಸ್ತಾನ, ಅಥವಾ ನಿನ್ನನ್ನು ತ್ವಾಮಿಜೇಷ್ಯತಿ ಉಪಾಯೇನ, ನಿನ್ನ ಉಪಾಯದಿಂದ ಬುದ್ಧಿಬಲದಿಂದ ದಾಟಿ ಮುಂದೆ ಹೋಗ್ತಾನ ಅಂತ ನಮಗೆ ತಿಳ್ಕೊಳ್ಬೇಕು ಅಂತ ನಾಗಮಾತೆಯಾದ ಸುರಸೆಯನ್ನು ಪ್ರಚೋದನೆ ಮಾಡ್ತಾರೆ. ಅವಳು ಸರಿ ಅಂತ ಒಪ್ಪಿಕೊಂಡು ತನ್ನ ದೊಡ್ಡದಾದಂತಹ ಬಾಯಿಯನ್ನು ತೆರೆದು ನಿಲ್ತಾಳೆ, ತುಂಬ ದೊಡ್ಡ ಪ್ರಮಾಣಕ್ಕೆ ಬೆಳೆಸ್ತಾಳೆ ಅಂತ ಹೇಳ್ತಾಳೆ. ಆಗ ಆಂಜನೇಯ ಕೇಳ್ತಾನೆ, ನೋಡು ನಾನೀಗ ಒಂದು ಕೆಲಸಕ್ಕೆ ಹೊರಟಿದ್ದೇನೆ. ತುಂಬ ವಿಸ್ತಾರವಾಗಿ ಹೇಳ್ತಾನೆ, ಸೀತೆಯನ್ನು ಕದ್ಕೊಂಡು ಹೋಗಿದ್ದಾನೆ, ಅಲ್ಲಿ ಇಟ್ಟಿದ್ದಾನೆ, ನಾನೆಲ್ಲ ಹೋಗ್ತಾ ಇದ್ದೇನೆ, ಹಾಗಾಗಿ ನಿನ್ನ ಹತ್ರ ಒಂದು ಸಣ್ಣ ಪ್ರಾರ್ಥನೆ ಏನು, ಅಥವಾ ಮೈಥಿಲೀಂ ದೃಷ್ಟ ರಾಮಂ ಚಾಕ್ಲಿಷ್ಟ ಕಾರಿಣಂ ಆಗಮಿಷ್ಯಾಮಿ ಹಿತೆ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿತೆ. ನಾನು ಮೈಥಿಲಿ ಜಾನ ಸೀತೆಯನ್ನು ಹುಡುಕ್ಲಿಕ್ಕೆ ಹೊರಟ, ರಾಮನ ಕೆಲಸಕ್ಕೋಸ್ಕರ ಹೊರಟಿದ್ದೇನೆ. ಅದಕ್ಕೋಸ್ಕರ ಈ ಕೆಲಸವನ್ನು ಮುಗಿಸಿ ನಿನ್ನ ಬಳಿಗೆ ಬರ್ತೇನೆ. ನಾವು ಗೋವಿನ ಹಾಡಿನಲ್ಲಿ ಕೇಳ್ತೇವೆ, ಮತ್ತೆ ಹಾಲು ಕೊಟ್ಟು ವಾಪಸ್ ಬರ್ತೇವೆ ಅಂತ. ಹಾಗೆ ಆ ಕೆಲಸ ಆಗಮಿಷ್ಯಾಮಿ ಹಿತೆ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ, ಸತ್ಯ ಹೇಳ್ತಾರೆ, ನಾನು ಮೋಸ ಮಾಡೋದಿಲ್ಲ, ಸುಳ್ಳು ಸಹ ಹೇಳೋದಿಲ್ಲ, ನನ್ನ ಕೆಲಸವನ್ನು ಒಂದು ಮಾಡಲಿಕ್ಕೆ ಬಿಡು, ಬೇರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಅವಳು ಕೇಳುವುದಿಲ್ಲ, ದೊಡ್ಡ ವ್ಯಾಪ್ತವಾದಂತಹ ಮುಖವನ್ನು ತೆರೆದು ನಿಲ್ತಾಳೆ. ಆಗ ಆಂಜನೇಯ ಅವಳ ದೊಡ್ಡದಾದ ಮುಖದಲ್ಲಿ ಜೀಮೂತ ಇವ ಮಾರುತಿ ತಸ್ಮಿನ್ ಮುಹೂರ್ತೆ ಹನುಮಾನ್ ಬಭೂವ ಅಂಗುಷ್ಠ ಮಾತ್ರಕ, ಸಣ್ಣ ರೂಪವನ್ನು ತೊಟ್ಟುಕೊಂಡು ಅವಳ ಬಾಯಿಯ ಒಳಗೆ ಪ್ರವೇಶಿಸಿ ಆ ಬಾಯಿ ತೆರೆದು ದೊಡ್ಡ ಆಕಾರದಲ್ಲಿ ತೆರೆದಿದ್ದಾಳೆ, ಅದು ಮುಚ್ಚುವ ಒಳಗಾಗಿ ಆ ಬಾಯಿಯಿಂದ ನೇರವಾಗಿ ಹೊರಗೆ ಬಂದು ಬಿಡ್ತಾನೆ. ಆಗ ಹೇಳ್ತಾನೆ, ಆಯ್ತಲ್ವ, ನನ್ನನ್ನು ನುಂಗಬೇಕು ಅಂತ ನಿನಗೆ ಇದ್ದಂತಹ ಮಾತು ಸತ್ಯ ಆಯಿತು, ನನ್ನ ಕೆಲಸವೂ ಮುಗಿಯಿತು ಅಂತ ಏನು ಚಿಂತನೆ ಮಾಡಬೇಡ, ದಾಕ್ಷಾಯಣಿ ನಮೋಸ್ತುತೆ, ನಿನಗೆ ನಮಸ್ಕಾರ ಅಂತ ಹೇಳಿ ಸುರಂತ ಸುಂದರಕಾಂಡ ಸುಂದರಕಾಂಡ ಹಾಗೆ ಅವಳ ಮುಖವನ್ನು ಪ್ರವೇಶಿಸಿ ಹೊರಗೆ ಬರ್ತಾನೆ. ಹೊರಗೆ ಬಂದು ಹೇಳ್ತಾನೆ, ನಿನ್ನ ಮಾತು ಸತ್ಯ ಆಯಿತು, ನನ್ನ ಮಾತು ಕೂಡ ಸತ್ಯ ಆಯಿತು, ನನ್ನ ಮುಂದಿನ ಕೆಲಸಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿ ಎರಡನೆಯ ತಡೆಯನ್ನು ದಾಟಿಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಹೋದರೆ ಸಮುದ್ರದಲ್ಲೊಂದು ವಿಚಿತ್ರವಾದ ಸ್ಥಾನ ಇತ್ತು, ಛಾಯಾಗ್ರಾಹಿ ಅಥವಾ ನೆರಳನ್ನೇ, ನೆರಳು ಬಿದ್ದರೆ ಸಾಕು ಅದನ್ನು ಆಕರ್ಷಿಸಿ ತಿನ್ನುವಂತಹ ಒಂದು ವಿಚಿತ್ರ ಶಕ್ತಿ. ಇವತ್ತು ಬರ್ಮುಡಾ ಟ್ರಯಾಂಗಲ್ ಅಂತ ಏನೋ ಎಲ್ಲ ಕರೀತಾರೆ, ಅದೇ ಹೌದಾ ಅಲ್ಲೋ ಗೊತ್ತಿಲ್ಲ, ಅಂತೂ ಅಂಥದ್ದೊಂದು ಕಲ್ಪನೆ ಇತ್ತು ಅನ್ನುವಂಥದ್ದು ಸತ್ಯ. ಅದೇ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಅವು ಸಮುದ್ರ ಉಂಟು, ಅವು ಒಂಜಿ ಏತಾ ಕಿಲೋಮೀಟರ್ ವ್ಯಾಪ್ತಿದ ಜಾಗ ಆಯ್ತು. ಮಿತ್ತಿಡು ವಿಮಾನಗಳು ಪಕ್ಷಿಗಳು ಜಾದ ಬೋನು ಅಂತ ಅಂಡಲ್ಲ ಹೋಯ್ತು ಅಂತ ಕೊಟ್ಟು ಅವು ಬೇಕು ಸಿಕ್ಕುಣೇನೆ ಅದು ರಾಮಾಯಣ. ಈಗ ಹನುಮ ಕೆತ್ತ ಮಾಡಿ ಇರುತ್ತೆ ಬರ್ಕೊಂಡು ಆದ್ರೆ ಅಂಥದ್ದೊಂದು ಕಲ್ಪನೆ ಇತ್ತು. ಜಾಗವನ್ನು ಪ್ರಿಯ ಲಂಕೆಗೆ ಪೋನಾಗ ಸಿಕ್ಕಿನು ಅಂತ
ಸಮುದ್ರ ಉಂಟು ಜಾಗ ನಿರ್ದೇಶ ಬರ್ಮುಡಾ ಟ್ರಯಾಂಗಲ್ ಹನುಮಂತ ಅವಳ್ಬೋದ್ರಿ ಪವಮಾನಂತು ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸಿ ಮನಸ ಕಾಮಯಾಮಾಸ ಅಂತ ಆ ಪ್ರಕರಣವನ್ನು ಶುರು ಮಾಡ್ತಾರೆ. ಪವಮಾನಂತು ತಂ ದೃಷ್ಟ, ಹಾರ್ತಾ ಇರುವಂತಹ ಹನುಮಂತನನ್ನು ಸಿಂಹಿಕಾ ನಾಮ ರಾಕ್ಷಸಿ ಮನಸ ಚಿಂತಯಾಮಾಸ ಪ್ರವೃದ್ಧ ಕಾಮರೂಪಿಣಿ. ತಾನು ಅಂತಹ ಒಂದು ವಸ್ತು ಸುಮಾರು ಸಮಯ ಆಯ್ತು ಅವಳು ಉಪವಾಸ ಕೂತ್ಕೊಂಡು, ಯಾವುದು ಕೂಡ ನನಗೆ ಒಳ್ಳೆಯ ವ್ಯಕ್ತಿಯೋ ಒಳ್ಳೆ ಸದೃಢವಾದಂತಹ ದೊಡ್ಡ ಶರೀರಿಯಾದಂತಹ ವ್ಯಕ್ತಿ ಆದ್ದರಿಂದಾಗಿ ತುಂಬ ದಿವಸದಿಂದ ನಾನು ಉಪವಾಸ ಇದ್ದೇನೆ. ಅದ್ಯಮೇ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮಿ ಅಹಮಾಶಿತ, ತುಂಬ ಸಮಯದ ನಂತರ ನನಗೊಂದು ಒಳ್ಳೆ ಊಟ ಸಿಕ್ಕಿತು, ಹಾಗಾಗಿ ನಾನು ತುಂಬ ತೃಪ್ತಿಯಲ್ಲಿದ್ದೇನೆ ಅಂತ ಅವಳು ಭಾವಿಸ್ತಾಳೆ. ಹೀಗೆ ಹೋಗ್ತಾ ಇರುವಾಗ ಆಂಜನೇಯನ ನೆರಳನ್ನು ತಾನು ಎಳಿದೆ ಶುರು ಮಾಡ್ತಾಳೆ. ಸಾಕ್ತಾ ಇರುವಂತಹ ಆಂಜನೇಯನಿಗೆ ಸಂಶಯ ಆಗ್ತದೆ, ದಾರಿಯಲ್ಲಿ ಏನೋ ಒಂದು ಪ್ರಬಲವಾದಂತಹ ತಡೆ ಬರ್ತಾ ಉಂಟಲ್ವ ಅಂತ ನೋಡುವಾಗ ಈ ಸಿಂಹಿಕೆ ಅನ್ನುವ ರಾಕ್ಷಸಿ ಅಲ್ಲಿದ್ದಾಳೆ. ಮತ್ತು ಹಾಗೆ ಅವಳನ್ನು ಕೂಡ ವಜ್ರ ಸಂಹನನ ಕಪಿಹಿ, ಅವಳ ಶರೀರದ ಒಳಗೆ ಪ್ರವೇಶ ಮಾಡಿ ಅವಳನ್ನು ಸಂಪೂರ್ಣ ಕೊಂದೇ ಬಿಡ್ತಾನೆ. ಅವಳಿಗೆ ಎಕ್ಸ್ಕ್ಯೂಸ್ ಇಲ್ಲ, ಅವಳನ್ನು ನಾಶ ಮಾಡಿ ಅವಳನ್ನು ಕೊಂದು ಮುಂದೆ ಸಾಕ್ತಾನೆ. ಇದೆಲ್ಲ ಮೂರು ಕೆಲಸಗಳನ್ನು ಕೂಡ ಆಕಾಶದಲ್ಲಿದ್ದಂತಹ ದೇವಾನುದೇವತೆಗಳು ನೋಡ್ತಾ ಇದ್ದಾರೆ. ಯಸ್ಯತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾತವಾ ಧೃತಿ ದೃಷ್ಟಿ ಮತಿ ದಾಕ್ಷಂ ಸಕರ್ಮಸು ನಸೀದತಿ. ಯಾವ ವ್ಯಕ್ತಿಯಲ್ಲಿ ನಿನ್ನಂತಹ ಧೃತಿ ಬುದ್ಧಿವಂತಿಕೆ, ದೃಷ್ಟಿ ದೂರದೃಷ್ಟಿ, ಮತಿ ಆ ತಕ್ಷಣದಲ್ಲಿ ತಗೊಳ್ಬೇಕಾದಂತಹ ತೀರ್ಮಾನ, ದಕ್ಷಂ ಕಾರ್ಯದಕ್ಷತೆ, ಇದು ಯಾರ ಮನುಷ್ಯನಲ್ಲಿ ಇರ್ತದೆ ಸಕರ್ಮಸು ನಸೀದತಿ, ಅವ ಯಾವುದೇ ಕಾರಣಕ್ಕೂ ತನ್ನ ಕೆಲಸದಲ್ಲಿ ಸೋತು ಹೋಗುವುದಿಲ್ಲ ಅಂತ ದೊಡ್ಡ ಹೊಗಳಿಕೆಯನ್ನು ದೇವಾನುದೇವತೆಗಳು ಮಾಡ್ತಾರೆ. ಹೀಗೆ ಮೂರು ತಡೆಗಳನ್ನು ದಾಟಿಕೊಂಡು 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಹನುಮಂತ ಲಂಕೆಯ ತಟಕ್ಕೆ ಬಂದು ನಿಲ್ತಾನೆ. 100 ಯೋಜನ ಹೇಳಿದ್ರೆ ಎಷ್ಟು ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ. 1 ಯೋಜನ ಅನ್ನುವಂಥದ್ದು ಇಷ್ಟೇ ದೂರ ಅಂತ ನಿರ್ದಿಷ್ಟವಾದ ಪ್ರಮಾಣಗಳಿಲ್ಲ. ಮರಕ್ಕೂ ಹೇಳ್ತಾರೆ 100 ಯೋಜನ ವಿಸ್ತೀರ್ಣವಾದ ಮರ. ಅಲ್ಲಿ 1 ಯೋಜನ ಅಂತ ಹೇಳಿದ್ರೆ 1 ಕಿಲೋಮೀಟರ್ 1 ಮೈಲು ಅಲ್ಲ, ಅಲ್ಲಿ 1 ಯೋಜನ ಹೇಳಿದ್ರೆ 1 ಆಳು ಅಂತ ಅರ್ಥ. ಒಬ್ಬ ವ್ಯಕ್ತಿ ಎಷ್ಟಿದ್ದಾನೆ ಅದಕ್ಕೆ 1 ಯೋಜನ ಅಂತ ಹೇಳ್ತಾರೆ. ಕೆಲವು ಪ್ರತಿಮೆಗಳಲ್ಲಿ ಯೋಜನ ಪ್ರಮಾಣವನ್ನು ಹೇಳ್ತಾರೆ. ಅಲ್ಲಿ ಅಲ್ಲಿ ಯೋಜನ ಅಂತ ಹೇಳಿದ್ರೆ ಅಂಗುಲ ಪ್ರಮಾಣ ಅಂತ. ಹೀಗೆ ಯೋಜನ ಅನ್ನುವುದರಂತಹ ಮಾನ ಅದು ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ನಾವು 1 ಕಿಲೋಮೀಟರೋ 1 ಮೈಲೋ ಏನಾದರೂ ನಮ್ಮ ಅನುಕೂಲಕ್ಕೆ ಇಟ್ಟುಕೊಳ್ಳಬಹುದಲ್ಲದೆ ಇಷ್ಟೇ ಅಂತ ತೀರ್ಮಾನ ಮಾಡಿ ಹೇಳುವಂಥದ್ದು ಕಷ್ಟ. ಅಂತೂ 100 ಯೋಜನ ಸಮುದ್ರವನ್ನು ಹನುಮಂತ ದಾಟಿದೆ. ನಾವು ಸಾಹಿತ್ಯದಲ್ಲಿ ಪಾಠದಲ್ಲಿರುವಾಗ ಅದಿತ್ತು, ಅಲಂಕಾರದಲ್ಲಾಗುವ ಹನುಮಾನ್ ಅಬ್ಧಿಮತರತ್ ದುಷ್ಕರಂ ಕಿಂ ಮಹಾತ್ಮನ ಅರ್ಥಾಂತರನ್ಯಾಸ ಅಲಂಕಾರಕ್ಕಾಗುವಾಗ ಉಕ್ತಿ ಅರ್ಥಾಂತರನ್ಯಾಸಸ್ಯ ಸಾಮಾನ್ಯ ವಿಶೇಷಯೋ ಅಂತ. ಹೌದು, ಹನುಮಾನ್ ಅಬ್ಧಿಮತರತ್ ದುಷ್ಕರಂ ಕಿಂ ಮಹಾತ್ಮನ. ಹಾಗೆ ಮಹಾತ್ಮನಾದ ಆಂಜನೇಯ ಅರ್ಥಾಂತರನ್ಯಾಸದಲ್ಲಿ ಹೇಳಿದಾಗೆ ಸುಲಭವಾಗಿ ಅವನಿಗೇನು ಸಾಮರ್ಥ್ಯ ಮತ್ತೆ ಹೇಳ್ತಾರೆ, ಇದು 100 ಯೋಜನೆ ಅಂತ, ಇದಕ್ಕಿಂತ ದೊಡ್ಡದು ನಾನು ಹಾರಲಿಕ್ಕೆ ಸಾಮರ್ಥ್ಯ ಉಂಟು ಅಂತ ಅವನೇ ಹೇಳಿಕೊಳ್ತಾನೆ. ಅಲ್ಲಿ ದಾಟಿ ತಕ್ಷಣದಲ್ಲಿ ಲಂಕೆ ಇರಲಿಲ್ಲ, ಮತ್ತೆ ಎಷ್ಟೋ ದೂರದವರೆಗೆ ಅವ ಕಾಡು ಮೇಡಿನ ಮಧ್ಯದಲ್ಲಿ ನಡ್ಕೊಂಡು ಬಂದು ತ್ರಿಕೂಟ ಪರ್ವತದ ಲಂಬ ಅನ್ನುವಂತಹ ಪರ್ವತದ ತುದಿಯಲ್ಲಿ ಅಲ್ಲಿತ್ತು. ಇಲ್ಲಿ ಒಂದು ಕುತೂಹಲ ಹೇಳಿದ್ರೆ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಾಗುವಾಗ ಈ ಸಿಂಹಿಕೆ ಅನ್ನುವಂತಹ ರಾಕ್ಷಸಿ ಯಾರು ಸಮುದ್ರದಲ್ಲಿದ್ದಾಳೆ ಅದು ಲಂಕೆಯ ರಕ್ಷಣೆಗೋಸ್ಕರವಾಗಿ ಬ್ರಹ್ಮದೇವರು ಅಲ್ಲಿ ಇಟ್ಟದ್ದು, ಹೊರ ಕೊಟ್ಟದ್ದು ಅಂತ. ಲಂಕಾವನಾಯ ಸಕಲಸ್ಯ ಚ ನಿಗ್ರಹಸ್ಯ ಸಾಮರ್ಥ್ಯಂ ಅಪ್ರತಿಹತಂ ಪ್ರದದು ವಿಧಾತ. ಇದು ಬ್ರಹ್ಮದೇವರ ವರದ ಮೇರೆಗೆ ಲಂಕೆಯ ರಕ್ಷಣೆಗೋಸ್ಕರವಾಗಿ, ಹೇಗೆ ಸಬ್ಮೆರಿನ್ ಎಲ್ಲ ನಾವು ಬಿಡ್ತೇವಲ್ಲ ಸಮುದ್ರದಲ್ಲಿ ಹೊರಗಿನ ಶತ್ರುಗಳು ಬಾರದೇ ಇರುವ ಹಾಗೆ ಲಂಕೆಯ ರಕ್ಷಣೆಗೋಸ್ಕರ ಇವಳನ್ನು ಇಟ್ಟದ್ದು ಅನ್ನುವಂತಹ ಮಾತು. ಅದು ರಾಮಾಯಣದಲ್ಲಿಲ್ಲ, ಆದರೆ ತುಂಬಾ ಒಳ್ಳೆಯ ಭಾಗ ಅದು. ಅದು ಆಚಾರ್ಯರು ಉಲ್ಲೇಖಿಸ್ತಾರೆ. ಅದು ಬಹುಶಃ ಅದು ತುಂಬಾ ಸರಿ ಹೊಂದುವಂತಹ ಮಾತು. ಇದನ್ನೆಲ್ಲ ದಾಟಿ ಲಂಕೆಗೆ ಹನುಮಂತ ಬರ್ತಾನೆ. ದಾರಿಯಲ್ಲೆಲ್ಲ ಕಾಡು ಮೇಡುಗಳನ್ನೆಲ್ಲ ದಾಟಿಕೊಂಡು ಬಂತು ದೊಡ್ಡ ಪ್ರಾಕಾರದಿಂದ ಕೂಡಿರುವಂತಹ ಲಂಕೆಯ ಹೊರಭಾಗಕ್ಕೆ ಬರ್ತಾನೆ. ಒಳಭಾಗಕ್ಕೆ ಇನ್ನು ಹೋಗ್ಬೇಕಷ್ಟೇ. ಆ ಹೊರಭಾಗದಲ್ಲಿ ಲಂಕೆಯನ್ನು ನೋಡಿ ಆಶ್ಚರ್ಯ ಬಿಡ್ತಾನೆ.
ಯಾಕೆ ಕೇಳಿದ್ರೆ ಈ ಲಂಕೆ ಹೇಳಿದ್ರೆ ಅದು ತುಂಬಾ ಸುರಕ್ಷಿತವಾದ ಪ್ರದೇಶದಲ್ಲಿ ರಾವಣ ನಿರ್ಮಾಣ ಮಾಡಿದ, ಅಷ್ಟು ಸುರಕ್ಷಿತವಾಗಿ ಮಾಡಿದ್ದಾನೆ. ಈಗ ಏನಾಗಿದೆ, ಸೀತೆಯನ್ನು ಅಪಹಾರ ಮಾಡಿದ ನಂತರ ಇದರ ಪ್ರೊಟೆಕ್ಷನ್ ಇನ್ನಷ್ಟು ಹೆಚ್ಚಾಯಿತು. ರಾಮ ಲಕ್ಷ್ಮಣರು ಹೊರಟಿದ್ದಾರೆ, ದಾರಿಯಲ್ಲಿ ಶೂರ್ಪಣಖೆ ಇತ್ಯಾದಿ ಖರ ದೂಷಣರು 14,000 ರಾಕ್ಷಸರ ಸಂಹಾರ ಆಗಿದೆ. ಹಾಗಾಗಿ ಅವರು ಇಲ್ಲಿಗೂ ಬಂದಾರು ಅನ್ನುವಂತಹ ಸುದ್ದಿ ಚಾರರ ಮೂಲಕ ರಾವಣನಿಗೆ ಮುಟ್ಟಿದೆ. ಅದಕ್ಕೋಸ್ಕರವಾಗಿ ಈ ರಕ್ಷಣೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ, ಸೀತಾಪಹರಣಾರ್ಥೇನ ರಾವಣೇನ ಸುರಕ್ಷಿತಾಂ ಸಮಂತಾದ್ ವಿಚರದ್ಭಿಶ್ಚ ರಾಕ್ಷಸೈಹಿ ಉಗ್ರಧನ್ವಿಭಿ. ಇದು ಹೊರಗಿಂದಲ್ಲ, ಅಲ್ಲಿ ಒಳಗಿಂದಲ್ಲ, ಇದು ಹೊರಗಿಂದ. ಲಂಕೆಯ ದೊಡ್ಡ ಕೋಟೆಯ ನಿರ್ಮಾಣ ಏನುಂಟು ಅದರ ಹೊರಗಿಂದ ಅವು ಪ್ರೊಟೆಕ್ಷನ್ ಹಾಕಿದ್ದಾನೆ. ಒಳಗೆ ಇರುವಂಥದ್ದು ಸ್ವಾಭಾವಿಕ, ಇದು ಹೊರಗಿಂದಲೂ ಕೂಡ ಹಾಕಿದ್ದಾನೆ. ಯಾಕೆ ಕೇಳಿದರೆ ಕಾರಣ, ಸೀತಾಪಹರಣಾರ್ಥೇನ ರಾವಣೇನ ಸುರಕ್ಷಿತ. ಸೀತಾಪಹರಣ ಕಾರಣದಿಂದಾಗಿ ತನಗೆ ರಕ್ಷಣೆಯನ್ನು, ನನ್ನ ದೇಶಕ್ಕೆ, ತನ್ನ ಪ್ರದೇಶಕ್ಕೆ ರಕ್ಷಣೆ ಕೊಡಲಿಕ್ಕೆ ರಾಕ್ಷಸೈಹಿ ಉಗ್ರಧನ್ವಿಭಿ, ಭಯಂಕರವಾದಂತಹ ಆಯುಧಗಳನ್ನು ಹಿಡ್ಕೊಂಡಂತಹ ರಾಕ್ಷಸರು ಅದರ ಸುತ್ತ ಎಲ್ಲ ಪರಿಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಲಂಕೆಯನ್ನು ಹನುಮಂತ ನೋಡ್ತಾನೆ. ಹೇಗಿತ್ತು ಹೊರಗಿಂದ ನೋಡುವಾಗ ಹೇಗಿತ್ತು ಕೇಳಿದ್ರೆ, ಪಾಲಿತಾಂ ರಾಕ್ಷಸೇಂದ್ರೇಣ ನಿರ್ಮಿತಾಂ ವಿಶ್ವಕರ್ಮಣ ಪ್ಲವಮಾನಮಿಹ ಆಕಾಶೆ ದದರ್ಶ ಹನುಮಾನ್ ಪುರಿ. ಅಷ್ಟು ಚಂದ ಇತ್ತಂತೆ. ಎಲ್ಲ ಪಾಲಿಸಿಕೊಳ್ತಾ ಇದ್ದದ್ದು ರಾವಣ. ಪಾಲಿತಾಂ ರಾಕ್ಷಸೇಂದ್ರೇಣ ನಿರ್ಮಿತಾಂ ವಿಶ್ವಕರ್ಮಣ, ವಿಶ್ವಕರ್ಮ ಇದನ್ನು ನಿರ್ಮಾಣ ಮಾಡಿಕೊಟ್ಟದ್ದು. ಹೇಗಿತ್ತು, ಪ್ಲವಮಾನ ಮಿಹಾಕಾಶೆ, ಆಕಾಶದಲ್ಲಿ ತೇಲಾಡ್ತಾ ಇರುವ ಹಾಗಿತ್ತು ಅಂತ. ಅಷ್ಟು ಸುಂದರವಾದಂತಹ ಲಂಕೆ ಅವನ ಮುಂದೆ, ಕಣ್ಣ ಮುಂದೆ ಇತ್ತಂತೆ. ಅದನ್ನು ನೋಡಿ ಹನುಮಂತನಿಗೆ ದೊಡ್ಡ ಸಂಭ್ರಮ, ಚಿಂತೆ ಏಕಕಾಲದಲ್ಲಿ ಆಯ್ತು ಅಂತ ಹೇಳ್ತಾರೆ. ಯಾಕೆ, ಇಂತಹ ನಿರ್ಮಾಣ ಮಾಡಿದ್ದಕ್ಕೆ ಇವನನ್ನು ಹೊಗಳಬೇಕೋ, ಅಥವಾ ನಾಳೆ ರಾಮ ತನ್ನ ಕಪಿ ಸೈನ್ಯವನ್ನು ಕರ್ಕೊಂಡು ಇಲ್ಲಿ ಬಂದ್ರೆ ಹೇಗೆ ಕೆಲಸ ಮಾಡುದು, ಯಾರಿಗೂ ಇದರ ಒಳಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆಗತ್ಯಾಪೀಹ ಹರಯೋ ನ ಭವಿಷ್ಯಂತಿ ನಿರರ್ಥಕಾಹ ನಹಿ ಶಕ್ಯ ನಹಿ ಯುದ್ಧೇನ ವೈಲಂಕಾ ಶಕ್ಯ ಜೇತುಂ ಸುರೈಹಿ ಅಪಿ. ದೇವತೆಗಳು ಬಂದರೂ ಕೂಡ ಯುದ್ಧ ಮಾಡಿ ಲಂಕೆಯನ್ನು ಅವರ ವಶಕ್ಕೆ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಮಂಗಗಳನ್ನು ಕರ್ಕೊಂಡು ಬಂದು ಸಾಧ್ಯ ಉಂಟು. ಯುದ್ಧ ಬಿಡಿ, ನ ಅವಕಾಶ ಸಾಮ್ನೋಸ್ತು ರಾಕ್ಷಸೇಷು ಅಭಿಗಮ್ಯತೆ ನದಾನಸ್ಯ ನ ಭೇದಸ್ಯ ನೈವ ಯುದ್ಧಾಯ ದೃಶ್ಯತೆ. ಸರಿಯಪ್ಪ, ಯುದ್ಧ ಬೇಡ, ಒಂದು ಒಳ್ಳೆ ಮಾತಿನಿಂದ ಕರ್ಕೊಂಡು ಹೋಗಿದ್ರಿ ಅಲ್ಲ, ಹಿಂದೆ ಕೊಡಿ ಅಂತ ಒಂದು ಕೂತು ಸಂಧಿ ಮಾತಾಡೋ ಅಂತ ಕೇಳಿದ್ರೆ ರಾಕ್ಷಸರು ಇವರೊಟ್ಟಿಗೆ ಎಂತ ಸಂಧಿ ಮಾತಾಡು. ಸರಿ, ಏನಾದರೂ ದಾನ ಕೊಡುವ ಕೇಳಿದ್ರೆ ನಮ್ಗಿಂತ ಎಷ್ಟೋ, ನ ದಾನಸ್ಯ ನ ಭೇದಸ್ಯ ನೈವ ಯುದ್ಧಾಯ ದೃಶ್ಯತೆ. ಇಲ್ಲಿ ಏನು ಮಾಡಿದ್ರೂ ಕೂಡ ಈ ಕಪಿ ಸೈನ್ಯವನ್ನು ಕರ್ಕೊಂಡು ಬಂದು ಲಂಕೆಯ ಒಳಗೆ ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಲಂಕೆಯನ್ನು ಹೊರಗಿನಿಂದ ನೋಡಿದ ಹನುಮಂತ ದೊಡ್ಡ ಚಿಂತೆಗೆ ಒಳಗಾಗ್ತಾನೆ. ಮತ್ತೆ ತನಗೆ ಸಮಾಧಾನ ಪಡ್ಕೊಳ್ತಾನೆ. ಇದೆಲ್ಲ ಒಬ್ಬ ದೂತ, ನಾನೀಗ ಬಂದದ್ದು ದೂತನಾಗಿ, ದೂತನನ್ನು ಕಳಿಸುವಾಗ ಇದೆಲ್ಲ ವಿಚಾರ ಮಾಡಿ ಕಳುಹಿಸ್ತಾರೆ. ಹಾಗಾಗಿ ನಾವು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಘಾತಯಂತಿ ಹಿ ಕಾರ್ಯಾಣಿ ದೂತಾಹ ಪಂಡಿತ ಮಾನಿನಃ. ಸರಿಯಾದ ಕೆಲಸವನ್ನು ಮಾಡದೆ ಹೋದ್ರೆ, ಯಥಾರ್ಥವಾದಂತಹ ಯಾವುದು ಕೆಲಸ ಉಂಟು ಮೇಲೆ ಕೂತವರು ಯೋಚಿಸಿ ಕಳುಹಿಸಿರ್ತಾರೆ, ಅರ್ಥಾಂತರೇ ಬುದ್ಧಿ ನಿಶ್ಚಿತಾಪಿ ನ ಶೋಭತೆ ಘಾತಯಂತಿ ಹಿ ಕಾರ್ಯಾಣಿ ದೂತಾಹ ಪಂಡಿತ ಮಾನಿನಃ. ಅದಕ್ಕೋಸ್ಕರ ನಾನು ಸರಿಯಾದ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಲಂಕೆಯ ಒಳಗೆ ಹೋಗ್ಲಿಕ್ಕೆ ಪ್ರವೃತ್ತಿಯನ್ನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಇಷ್ಟು ದೊಡ್ಡ ಶರೀರವನ್ನು ಇಟ್ಟುಕೊಂಡು ನಾನು ಒಳಗೆ ಹೋದರೆ ಕೆಲಸ ಆಗುವುದಿಲ್ಲ. ಎಲ್ಲ ನೋಡ್ತಾರೆ, ಕೋಲಾಹಲ ಆಗಿಬಿಡ್ತದೆ, ಪ್ರಾರಂಭದಲ್ಲೇ ಗಲಾಟೆ ಆಗ್ತದೆ. ಅದಕ್ಕೋಸ್ಕರ ಬುದ್ಧಿಶಕ್ತಿಯನ್ನು ಯೋಚನೆ ಮಾಡಬೇಕು ಅಂತ ಹಗಲಿನಲ್ಲಿ ಹೋಗುವ ಬದಲು ರಾತ್ರಿ ಹೋದರೆ ಉತ್ತಮ ಅಂತ ಚಿಂತಿಸಿ ರಾತ್ರಿ ಆಗುವವರೆಗೆ ಕಾದು ಒಳಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಒಳಗೆ ಹೋದ್ರೆ ಈ ರೂಪದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಸಣ್ಣ ರೂಪವನ್ನು ತಳಿತಾನೆ ಅಂತ ಹೇಳ್ತಾರೆ. ಸೂರ್ಯೇ ಚಾಸ್ತಂಗತೆ ರಾತ್ರೌ ದೇಹಂ ಸಂಕ್ಷಿಪ್ಯ ಮಾರುತಿ ವೃಷದಂಶಕ ಮಾತ್ರ ಸನ್ ಬಭೂವ ಅದ್ಭುತ ದರ್ಶನ. ವೃಷದಂಶಕ ಅಂತ ಹೇಳಿದ್ರೆ ಬೆಕ್ಕು, ಕಾಡಬೇಕು ಅಂತ ಇಟ್ಟುಕೊಳ್ಳಿ. ಯಾವುದು ಇಲಿಗಳನ್ನೆಲ್ಲ ಹಿಡಿತದೆ ಅಂತದ್ದು ವೃಷ ಅಲ್ಲ, ಕಾಡಬೇಕು ಅಂತ ಇಟ್ಕೊಳ್ಬಹುದು. ಕಾಡು ಬೆಕ್ಕಿನ ರೂಪ ಮಂಗನೆ, ಕಾಡು ಬೆಕ್ಕಾದದ್ದಲ್ಲ, ಪಾಕೆಟ್ ಮಂಕಿ ಅಂತ ಸಿಗ್ತದೆ. ಹಾಗೆ ಈ ಬೋನ್ಸಾಯಿ ಅಂತ ಒಂದು ಬರ್ತದಲ್ಲ, ಮರವೇ ಅದು, ಎಲ್ಲ ಇರ್ತದೆ, ಅದು ಇಷ್ಟೇ ಸಣ್ಣದಿರ್ತದೆ. ಹಾಗೆ
ಮಂಗನೆ ಆ ದೊಡ್ಡ ರೂಪವನ್ನು ಬಿಟ್ಟು ಒಂದು ಕಾಡು ಬೆಕ್ಕಿನ ರೂಪಕ್ಕೆ ವೃಷದಂಶಕ ಮಾತ್ರ ಸನ್ ಬಭೂವ ಅದ್ಭುತ ದರ್ಶನ ಹೇಳ್ತಾರೆ ವಾಲ್ಮೀಕಿಗಳು. ಅಂತಹ ಅದ್ಭುತ ರೂಪವನ್ನು ಹನುಮಂತ ತಾಳ್ತಾನಂತೆ ಲಂಕೆಯ ಒಳಗೆ ಪ್ರವೇಶಿಸಬೇಕು ಅಂತ ಹೊರಡ್ತಾನೆ. ಅಗಸೆ ಬಾಗಿಲು ಅಂತ ಕರಿತೇವೆ, ಒಂದು ಮುಖ್ಯ ಹೆಬ್ಬಾಗಿಲು ಯಾವುದು ಒಳಗೆ ಹೋಗ್ಲಿಕ್ಕೆ ಇರ್ತದೆ. ಅಲ್ಲಿ ಹೋದ್ರೆ ಒಬ್ಳು ದೊಡ್ಡ ರಾಕ್ಷಸಿ ನಿಂತಿದ್ದಾಳೆ. ಇವ ಒಳಗೆ ಹೋಗ್ಬೇಕು ಅಂತ ಹೋಗ್ತಾನೆ, ಅವಳು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೇಳ್ತಾಳೆ, ಕಸ್ತೋಂ ಯಾರು ಏನ ತೃಣ ಬರ್ತದೆ, ತೃಣ ಮಂತರ ತಕ್ಕೃತ್ವ ಬಿಂದು ಬರುವುದಿಲ್ಲ. ಅಲ್ಲಿಗೆ ಹೋದ್ರೆ ಅವಳು ತಡಿತಾಳೆ, ಯಾರು ನೀವು? ಕಸ್ತ್ವಂ ಕೇನಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ ಕಥಯಸ್ವೇಹ ಯತ್ ಸತ್ಯಂ ಯಾವತ್ ಪ್ರಾಣಾಹ ಧರಂತಿದೆ. ಹೆಚ್ಚು ಸಮಯ ನೀನು ಬದುಕುವುದಿಲ್ಲ, ಸತ್ಯ ಹೇಳು, ಯಾರು ನೀನು, ಎಲ್ಲಿಂದ ಬಂದಿದಿ, ಯಾಕಾಗಿ ಬಂದಿದಿ, ನಿನ್ನೆಲ್ಲ ಕಥೆಯನ್ನು ಹೇಳು ಅಂತ ಅವಳು ತಡಿತಾಳೆ. ಇವ ಪಾಪದವರ ಹಾಗೆ ಎಲ್ಲ ಕಥೆ ಹೇಳ್ತಾನೆ. ಲಂಕೆಯ ಬಗ್ಗೆ ನಾನೆಲ್ಲ ಕಥೆ ಕೇಳಿದ್ದೇನೆ, ಹಾಗುಂಟಂತೆ ಹೀಗುಂಟಂತೆ, ಹಾಗಾಗಿ ಇಷ್ಟೆಲ್ಲ ಸುಂದರವಾಗಿರುವಂತಹ ಲಂಕೆಯನ್ನು ನನಗೊಮ್ಮೆ ನೋಡಬೇಕು ಅಂತ ಆಸೆಯಾಗಿದೆ, ಅದಕ್ಕೋಸ್ಕರ ನಾನು ನೋಡ್ಲಿಕ್ಕೋಸ್ಕರ ಬಂದಿದ್ದೇನೆ ಅಂತ ವಿಸ್ತಾರವಾಗಿ ಲಂಕಿಣಿಯನ್ನು ಏರೆ ಇಲ್ಲ ಪಹರೆ ಅಂದ. ಓಕೆ, ಹಾಗೆ ಅವಳೆಲ್ಲ ಎನ್ಕ್ವೈರಿ ಮಾಡ್ತಾಳೆ. ಅವಳು ಸೆಕ್ಯೂರಿಟಿ ಅಲ್ಲ, ಸೆಕ್ಯೂರಿಟಿ ಮಲ್ಕೊಂಡಿರ್ತಾರೆ, ನೀವು ಹೇಳಿದ ಸತ್ಯವೇ. ಸೆಕ್ಯೂರಿಟಿ ಅವರ ಎಚ್ಚರದಲ್ಲಿ ಇರುವುದಿಲ್ಲ ಸಾಧಾರಣ. 10 ಗಂಟೆ ಆದ್ರೆ ನಮ್ಗಿಂತ ಮುಂಚೆ ಅವ್ರು ಮಲ್ಕೊಳ್ತಾರೆ. ಅಲ್ಲ ಅಂತೂ ಹೀಗೆಲ್ಲ ಕೇಳ್ತಾಳೆ, ಅವ ಎಲ್ಲ ಕಥೆ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೋಡು, ನಶಕ್ಯಂ ಖಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ ರಕ್ಷಿತ ಪಾಲಿ ನಶಕ್ಯಂ ನಶಕ್ಯಂ ಖಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ ರಕ್ಷಿತ ರಾವಣ ಬಲೈಹಿ ಅಭಿಗುಪ್ತ ಸಮಂತತಃ. ಇದು ಸುತ್ತಲೂ ಕೂಡ ರಾವಣ ಇದಕ್ಕೆ ಪಹರೆಯನ್ನು ಹಾಕಿದ್ದಾನೆ, ಇದರ ಒಳಗೆ ಹೋಗ್ಲಿಕ್ಕೆ ನಿನಗೆ ಸಾಧ್ಯ ಇಲ್ಲ. ನಶಕ್ಯಂ ಖಲ್ವಿಯಂ ಲಂಕಾ ಪ್ರವೇಷ್ಟುಂ, ಏನು ಮಾಡಿದ್ರು ಇದರ ಒಳಗೆ ಹೋಗ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ಬೈದು ಒಂದಷ್ಟು ಮಾತುಕತೆ ಒಂದು ಹೊಡಿತಾಳೆ ಹನುಮಂತನಿಗೆ. ಮೊದಲು ಹೊಡಿತಾಳೆ. ಆ ಹೊಡೆದದ್ರಿಂದ ಹನುಮಂತನಿಗೆ ಭಯಂಕರ ಸಿಟ್ಟು ಬರ್ತದೆ. ತನ್ನ ನಿಜವಾದ ಸಾಮರ್ಥ್ಯ ಮುಷ್ಟಿನಾಭಿಜಗಾನೈನಾಂ ಹನುಮಾನ್ ಕ್ರೋಧಮೂರ್ಛಿತ ಅಂತಾಳೆ. ಸಿಟ್ಟು ನಾವು ಕೋಪಂಟು ಮಂಡೆ ತಿರುಗಿನ ಹಾಗೆ ಸಿಟ್ಟು ಬಂದು ಒಂದು ಕೈಯಿಂದ ಮುಸುಡಿಗೆ ಗುದ್ದುತ್ತಾನಂತೆ. ಇಷ್ಟಾಗಿ ಮತ್ತೆ ವಾಲ್ಮೀಕಿಗಳು ಹೇಳ್ತಾರೆ, ಹೌದು, ಸ್ತ್ರೀ ಚೇತಿ ಮನ್ಯಮಾನೇನ ನಾತಿಕ್ರೋಧ ಸ್ವಯಂಕೃತ ಸಾಧುತೇನ ಪ್ರಹಾರೇಣ ವಿಫಲಾಂಗಿ ನಿಶಾಚರಿ. ಇದು ಗಂಡ ಸಾಕ್ತಿದ್ರೆ ಕೊಂದೇ ಹಾಕ್ತಿದ್ದ, ಆದ್ರೆ ಇವಳು ಹೆಂಗಸಲ್ಲ. ಸ್ತ್ರೀ ಚೇತಿ ಮನ್ಯಮಾನೇನ ನಾತಿಕ್ರೋಧ ಸ್ವಯಂಕೃತ, ಹೆಚ್ಚು ಕೋಪ ಮಾಡಲಿಲ್ಲ, ಸಿಟ್ಟುವಂತು, ಹೆಚ್ಚು ಕೋಪ ಮಾಡಲಿಲ್ಲ. ಆದರೆ ಇವನ ಆ ಒಂದು ಪೆಟ್ಟಿನಿಂದಾಗಿ ಕೂಡ ವಿಕ್ವಲಾಂಗಿ ನಿಶಾಚರಿ, ಕೈಕಾಲು ಬಿಟ್ಟು ದಾಡ್ಡ ಅಂತ ಎಲ್ಲ ಅಹಂಕಾರ ಇಳಿದು ಹೋಗ್ತದವಳು. ಅಷ್ಟರವರೆಗೆ ಕ್ರೋಧದಿಂದ ಸಿಟ್ಟಿನಿಂದ ವಿಜೃಂಭಿಸ್ತಾ ಇದ್ದಂತಹ ಲಂಕಿಣಿ ತಕ್ಷಣ ನೆಲಕ್ಕೆ ಡೌನ್ ಆಗ್ತಾಳೆ, ಕೈ ಮುಗಿತಾಳೆ. ಲಂಕೆಯ ಕಥೆ ಮುಗಿಯಿತು. ಹೀಗೆ ಬ್ರಹ್ಮದೇವ ವರ ಕೊಟ್ಟಿದ್ದಾನೆ. ಯದಾ ತ್ವಂ ವಾನರ ಕಶ್ಚಿತ್ ವಿಕ್ರಮಾದ್ ವಶಮಾನಯೇ ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ ಸೀತಾ ನಿಮಿತ್ತಂ ರಾಜ್ಞಸ್ತು ರಾವಣಸ್ಯ ದುರಾತ್ಮನಃ. ಇದು ನನಗೆ ಹಿಂದೆ ಬ್ರಹ್ಮದೇವ ಹೇಳಿದ್ದ. ಯಾವಾಗ ಒಬ್ಬ ಕಪಿ ನಿನ್ನನ್ನು ಬಂದು ಸೋಲಿಸ್ತಾನೆ, ಆ ದಿವಸದಲ್ಲಿ ಲಂಕೆಗೂ ರಾವಣನಿಗೂ ಆಪತ್ತು ಬರ್ತದೆ ಅಂತ ತಿಳ್ಕೊಳ್ಳುವಂತ ವರ ಕೊಟ್ಟಿದ್ದು. ಹಾಗಾಗಿ ಇನ್ನು ಮುಂದೆ ಲಂಕೆಗೆ ಆಪತ್ತು ನಿಶ್ಚಯ, ನಾನು ನಿನ್ನನ್ನು ಹೋಗ್ಲಿಕ್ಕೆ ಬಿಡ್ತೇನೆ ಅಂತ ಹನುಮಂತನಿಗೆ ಹೋಗ್ಲಿಕ್ಕಿದ್ದಂತಹ ದಾರಿ ಲಂಕಿಣಿ ತಡೆ ಇದ್ದದ್ದು ಮುಗೀತದೆ. ಅಲ್ಲಿಗೆ ಲಂಕಿಣಿ ಸಾಯುವುದಿಲ್ಲ, ಲಂಕಿಣಿ ಸಾಯುವುದಿಲ್ಲ, ದಾರಿ ಬಿಡ್ತಾರೆ. ಅವಳಿಗೆ ಹೊರ ಇತ್ತು, ಇಲ್ಲಿ ಸಂಹಾರ ಆಟದಲ್ಲಿ ಸಂಹಾರ, ಯಾರೋ ಶಾಪದಿಂದ ಬಂದದ್ದು ಆಟದಲ್ಲಿ. ಹೌದಾ? ಅಂತೂ ಇಷ್ಟೆಲ್ಲ ಆಗ್ತದೆ, ಹೋಗ್ತಾನೆ. ಹೀಗೆ ಹೋದರೆ ಹನುಮಂತ ಯೋಚನೆ ಮಾಡ್ತಾನೆ, ಈ ಮುಂದಿನ ಬಾಗಿಲಿನಿಂದ ಹೋಗುವಂಥದ್ದು ಒಳ್ಳೇದಲ್ಲ, ಅದಕ್ಕೋಸ್ಕರವಾಗಿ ಅವ ಹಿಂದಿನ ಬಾಗಿಲಿನಿಂದ ಪ್ರವೇಶಿಸ್ತಾನೆ, ಹೇಳ್ತಾರೆ ವಾಲ್ಮೀಕಿಗಳು. ಅದ್ವಾರೇಣ ಮಹಾಬಾಹು ಪ್ರಾಕಾರಮಭಿಕುಪ್ಲುವೆ ನಿಶಿಲಂಕಾ ಮಹಾಸತ್ವೋ ಹನುಮಾನ್ ಮಾರುತ. ಅದ್ವಾರೇಣ ಮಹಾಬಾಹು, ಪ್ರಧಾನ ದ್ವಾರ ಅಲ್ಲ,
ಉಪಧಾರ, ಹಿಂದಿನ ಬಾಗಿಲನ್ನು ಕಳ್ಳ ಬಾಗಿಲು ಅಂತ ಕರಿತೇವಲ್ಲ ಅಲ್ವಾ. ಅದ್ವಾರೇಣ ಮಹಾಬಾಹುವು ಪ್ರಾಕಾರ ಅಭಿಪುಪ್ಲುವೆ. ಆ ಇಡೀ ಪ್ರಾಕಾರವನ್ನು ಹಾರಿದಂತೆ. ಆ ಶಬ್ದ ಒಳ್ಳೆದು. ಧಾತಿ ಯಾವ್ದದು? ಪುಪ್ಲುವೆ, ಏನೋ ಒಂದು ಅರ್ಥದ ಧಾತಿ ಇರಬಹುದು. ಅಭಿಪುಪ್ಲುವೆ ನಿಶಿಲಂಕಾ ಮಹಾಸತ್ವ ವಿವೇಶ ಕಪಿಕುಂಜರ. ಆ ಮಹಾಸತ್ವನಾದಂತಹ ಹನುಮಂತ ರಾತ್ರಿಯಲ್ಲಿ ಹಿಂಬಾಗಿಲಿನಿಂದ ಪ್ರಾಕಾರವನ್ನು ಹಾರಿ ಹೊರಗೆ ಬಂದ. ಇದು ರಾಮಾಯಣದ. ಮಹಾಭಾರತದಲ್ಲಿ ಹೀಗೆ ಉಂಟು. ಜರಾಸಂಧನನ್ನು ಸಂಹಾರ ಮಾಡುವಾಗ ಭೀಮಾರ್ಜುನನನ್ನು ಕರ್ಕೊಂಡು ಕೃಷ್ಣ ಹಿಂಬಾಗಿಲಿನಿಂದ ಹೋದಂತೆ. ಹೋಗಿ ಅವನ ಸಿಂಹಾಸನದಲ್ಲಿ ಕೂತು ಎಲ್ಲ ಮಾತಾಡುವಾಗ ಕೇಳ್ತಾನೆ, ಜರಾಸಂಧ ಕೇಳ್ತಾನೆ, ಎಲ್ಲ ಸರಿ, ನೀವು ಬ್ರಾಹ್ಮಣರಿಗೆ ನಮ್ಮಲ್ಲಿ ಮುಕ್ತ ಪ್ರವೇಶ, ನೋ ಅಡ್ಮಿಷನ್ ಬೋರ್ಡ್ ಇಲ್ಲ, ಬ್ರಾಹ್ಮಣರು ಯಾವಾಗಲೂ ಬರ್ಬೋದು, ಎಲ್ಲಿಗೂ ಬರ್ಬೋದು ಜರಾಸಂಧನ ರಾಜ್ಯದಲ್ಲಿ. ಇದೆಲ್ಲ ಇರುವಾಗಲೂ ಹಿಂದಿನ ಬಾಗಿಲಿನಿಂದ ಯಾಕೆ ಬಂದದ್ದು ಅಂತ ಕೃಷ್ಣ ಹೇಳ್ತಾನೆ. ನಾವು ಶತ್ರುವಿನ ಮನೆಗೆ ಹೋಗುವಾಗ ಹಾಗೆ ಹೋಗುದು, ಮಿತ್ರರ ಮನೆಗೆ ಅದೇ ಮುಂದಿನಲ್ಲೇ ಹೋಗ್ತೇವೆ. ಆಗ ಜರಾಸಂಧ ಹೇಳ್ತಾನೆ, ನಿನ್ನೊಟ್ಟಿಗೆ ನನಗೆ ಯಾವಾಗ ಶತ್ರುತ್ವ ಆಯಿತು? ನಸ್ಮರಾಮಿ ಕದಾಚನ, ನಿಮ್ಮೊಟ್ಟಿಗೆ ಯಾವಾಗ ನನಗೆ ಗಲಾಟೆ ಆಯಿತು ನನಗೆ ನೆನಪಾಗ್ತಾ ಇಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಶೌರಿರಶ್ಮಿಮ ಋಷಿಕೇಶ ನೃವೀರವು ಪಾಂಡವವು ಇಮವು ಅಂತ. ಆಗ ಕೃಷ್ಣ ತನ್ನ ಪರಿಚಯವನ್ನು ಹೇಳ್ತಾರೆ. ಇದು ಮಹಾಭಾರತದಲ್ಲಿ ಬಂದ. ರಾಮಾಯಣದಲ್ಲಿ ಅದ್ವಾರದಿಂದ ಹೋದ ಅಂತ ಹೇಳ್ತಾರೆ. ಅಂತೂ ಹನುಮಂತ ಲಂಕೆಯ ಒಳಗೆ ಪ್ರವೇಶ ಮಾಡ್ತಾನೆ ಹಿಂಬಾಗಿಲಿನಿಂದ. ಚಕ್ರೇತವಾದ ಸವ್ಯಂ ಸವ್ಯಂ, ಎಡಗಾಲನ್ನು ಮುಂದಿಟ್ಟುಕೊಂಡು ಲಂಕೆಯ ಒಳಗೆ ಪ್ರವೇಶ ಮಾಡ್ತಾನೆ. ಚಂಪು ರಾಮಾಯಣದಲ್ಲಿ ಭೋಜರಾಜ ಹೇಳ್ತಾನೆ, ಲಂಕಾ ಪ್ರವೇಶ ನವನಾಟಕ ಸೂತ್ರಧಾರ. ತುಂಬಾ ಒಳ್ಳೆ ಪ್ರಯೋಗ ಚಂಪು ರಾಮಾಯಣದಲ್ಲಿರುವಂಥದ್ದು. ಅಂತೂ ಒಳಗೆ ಹೋಗ್ತಾನೆ. ಒಳಗೆ ಹೋದ್ರೆ ಎಂಥ ಲಂಕೆ! ಈ ವರ್ಣೆಯನ್ನೇ ನೋಡುವಾಗ ನಮಗೂ ಒಮ್ಮೆ ಹೋಗಿ ಬರುವ ಅಂತ ಕಾಣ್ತದೆ. ಅಷ್ಟು ಸುಂದರವಾಗಿ ವಾಲ್ಮೀಕಿಗಳು ಲಂಕೆಯ ವರ್ಣನೆ ಮಾಡ್ತಾರೆ. ತುಂಬ ದೊಡ್ಡ ಭಾಗದಲ್ಲುಂಟು ಲಂಕೆಯ ವರ್ಣನೆ, ಅರಮನೆಯ ವರ್ಣನೆ, ಅಲ್ಲಿದ್ದ ವ್ಯಕ್ತಿಗಳ ವರ್ಣನೆ, ಪುಷ್ಪಕ ವಿಮಾನದ ವರ್ಣನೆ, ಸ್ತ್ರೀಯರ ವರ್ಣನೆ, ಶೃಂಗಾರದ ಭಾವಗಳು. ಒಬ್ಬ ಕವಿ ಎಷ್ಟು ಉತ್ಕೃಷ್ಟವಾಗಿ ವರ್ಣನೆ ಮಾಡಲಿಕ್ಕಾಗ್ತದೆ ಅಂತಹ ಅದ್ಭುತ ವರ್ಣನೆಯನ್ನು ಪ್ರತಿಯೊಂದು ಭಾಗವನ್ನೂ ಕೂಡ ವಾಲ್ಮೀಕಿಗಳು ಮಾಡಿಕೊಟ್ಟಿದ್ದಾರೆ. ಅದು ಹೇಗೆ ಕೇಳಿದರೆ, ಹನುಮಂತನ ದೃಷ್ಟಿಯಿಂದ. ಹನುಮಂತ ಇದನ್ನು ನೋಡಿದ, ಅದು ಹಾಗಿತ್ತು. ಹನುಮಂತ ಪುಷ್ಪಕವನ್ನು ನೋಡಿದ, ಅದು ಹೀಗಿತ್ತು. ಹನುಮಂತನ ದೃಷ್ಟಿ ವರ್ಣನೆ ಮಾಡೋದು ವಾಲ್ಮೀಕಿಗಳು. ಹನುಮಂತನ ಕಣ್ಣಿನಿಂದ ವಾಲ್ಮೀಕಿಗಳು ನೋಡಿದ್ದು ಅದ್ಭುತವಾದಂತಹ ವರ್ಣನೆಯನ್ನು ಲಂಕೆಯದ್ದು ವಾಲ್ಮೀಕಿ ಮಹರ್ಷಿಗಳು ತುಂಬ ವಿಸ್ತಾರವಾಗಿ ಮಾಡಿಕೊಡ್ತಾರೆ. ಚಂದ್ರೋದಯದ ವರ್ಣನೆಯು ಕೂಡ ಇದೇ ಪ್ರಕರಣದಲ್ಲಿ ಬರುವಂಥದ್ದು. ಅವರು ಹೇಳ್ತಾರೆ, ಹೇಗಿತ್ತು? ಗೃಹಾಣಿ ನಾನಾ ವಸುರಾಜಿತಾನಿ ದೇವಾಸುರೈಶ್ಚಾಪಿ ಸುಪೂಜಿತಾನಿ. ಎಲ್ಲ ಮನೆಗಳು ಕೂಡ ಸರ್ವೈಶ್ಚ ದೋಷೈ ಪರಿವರ್ಜಿತಾನಿ ಕಪಿರ್ದದರ್ಶ ಸ್ವಬಲಾರ್ಜಿತಾನಿ. ಆ ಪ್ರಯೋಗಗಳು ನೋಡಿ ಹೇಗೆ ಎಷ್ಟು ಸುಂದರ ಉಂಟು. ಗೃಹಾಣಿ ನಾನಾ ವಸುರಾಜಿತಾನಿ, ಎಲ್ಲ ಮನೆಗಳಲ್ಲಿ ಬೇಕಾದಷ್ಟು ಸಮೃದ್ಧ ಸಂಪತ್ತು, ಎಲ್ಲ ರೀತಿಯ, ನಮ್ಮ ಭಾಷೆಯಲ್ಲಿ ಅಷ್ಟೈಶ್ವರ್ಯ ಹೇಳ್ತೇವಲ್ಲ ಹಾಗೆ. ಗೃಹಾಣಿ ನಾನಾ ವಸುರಾಜಿತಾನಿ, ಬೇಕಾದಂತಹ ಎಲ್ಲ ಸಂಪತ್ತುಗಳು ಆ ಮನೆಯಲ್ಲಿತ್ತು. ರಾಕ್ಷಸ ಅಂದ ಕೂಡಲೇ ಪೂಜೆ ಮಾಡ್ತಾ ಇಲ್ಲ. ದೇವಾಸುರೈಶ್ಚಾಪಿ ಸುಪೂಜಿತಾನಿ, ದೇವತೆಗಳನ್ನು ಅಸುರರನ್ನು ಬೇಕಾದ ರೀತಿಯಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರಂತೆ. ದೋಷೈಶ್ಚ ಸರ್ವೈಹಿ ಪರಿವರ್ಜಿತಾನಿ, ಕುಂದು ಕೊರತೆಯನ್ನು ಯಾವುದನ್ನೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇತ್ತಲ್ಲಿ. ರಸ್ತೆ ಇಲ್ವಾ, ಮನೆ ಇಲ್ವಾ, ವಿನೋದ ಇಲ್ವಾ, ರಕ್ಷಣೆ ಇಲ್ವಾ, ಎಲ್ಲವೂ ಕೂಡ ದೋಷೈಶ್ಚ ಸರ್ವೈಹಿ ಪರಿವರ್ಜಿತಾನಿ. ಇದೆಲ್ಲವೂ ಕೂಡ ಬಂದದ್ದಲ್ಲ, ಕಪಿರ್ದದರ್ಶ ಸ್ವಬಲಾರ್ಜಿತಾನಿ, ರಾವಣನ ಭುಜ ಪರಾಕ್ರಮದಿಂದ ಸಂಪಾದಿಸಿದಂಥದ್ದು ಅಲ್ಲಿತ್ತು ಅಂತ ದೊಡ್ಡ ವರ್ಣನೆ ಮಾಡ್ತಾನೆ. ಬೇರೆ ಬೇರೆ ರೀತಿಯ ಜನಗಳಿದ್ರಂತೆ. ರಾಕ್ಷಸರಿದ್ರು, ಮಾಟಮಂತ್ರಗಳನ್ನು ಮಾಡ್ತಾ ಇರೋರಿದ್ರು, ಮಲ್ಲ ಯುದ್ಧದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಂತ ಇದ್ದವರಿದ್ರು, ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾ ಇದ್ದವರಿದ್ರು, ಪರಸ್ಪರ ವಿನೋದದಲ್ಲಿ ಕೇಳಿಯಲ್ಲಿ ತೊಡಗಿದವರು ಇದ್ರು. ಹೀಗೆ ಬೇರೆ ಬೇರೆ ವರ್ಣಗಳನ್ನು ನೋಡ್ತಾ 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 ಪುಷ್ಪಕ ವಿಮಾನವನ್ನು ಇಟ್ಟಂತಹ ಜಾಗಕ್ಕೆ ಬರ್ತಾನೆ. ತುಂಬ ಸುಂದರವಾಗಿತ್ತಂತೆ ಪುಷ್ಪಕ ವಿಮಾನ. ಅದು ಯಾರೂ ಹೊತ್ತುಕೊಂಡದ್ದಲ್ಲ, ಆಕಾಶದಲ್ಲಿ ಸ್ವಯಂ ಅತ್ತ ಭೂಮಿಯಲ್ಲಿ ಕೂತ್ಕೊಂಡಿರಲಿಲ್ಲ. ಭೂಮಿಯನ್ನು ಬಿಟ್ಟು, ನಾವು ಕೋನಾರ್ಕದಲ್ಲಿ ಒಂದು ಸೂರ್ಯ ದೇವಾಲಯ ಇತ್ತು ಅಂತ ಹೇಳಿದೆ, ಅದು ಭೂಮಿಯಲ್ಲಿ ಕೂತ್ಕೊಂಡಿರಲಿಲ್ಲ, ಮಧ್ಯದಲ್ಲಿ ಭೂಮಿಯ ಅಥವಾ ಕೋನಾರ್ಕ ಸೂರ್ಯ ದೇವಾಲಯ, ಸೂರ್ಯ ಬಿಂಬ ಭೂಮಿಯ ಸಂಪರ್ಕವನ್ನು ಬಿಟ್ಟು ನೆಲದಿಂದ ಮೇಲಿತ್ತಂತೆ. ಅಂತಹ ನಿರ್ಮಾಣ ಮಾಡಿದ್ರು ಕಾಂತೀಯ ಶಕ್ತಿಯಿಂದಾಗಿ. ಅಂತಹ ಈ ಪುಷ್ಪಕ ವಿಮಾನ ನೆಲವನ್ನು ಬಿಟ್ಟು ಮೇಲೆ ತೇಲಾಡ್ತಾ ಇತ್ತಂತೆ. ಅಷ್ಟು ಸುಂದರವಾಗಿತ್ತು. ಅದು ಹೇಗಿತ್ತು? ಅದು ವರ್ಣನೆ.
ವಾಲ್ಮೀಕಿಗಳ ಕಾವ್ಯ ಕೌಶಲ. ಅವರು ಹೇಳ್ತಾರೆ, ಮಹೀಕೃತ ಪರ್ವತ, ಅದರಲ್ಲಿದ್ದಂತಹ ಚಿತ್ರಗಳು, ಪುಷ್ಪಕ ವಿಮಾನದಲ್ಲಿ ಒಂದು ಚಿತ್ರ ಇತ್ತಂತೆ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಮಹೀಕೃತ ಪರ್ವತ ರಾಜಿಪೂರ್ಣ, ಆ ಪುಷ್ಪಕ ವಿಮಾನದಲ್ಲಿ ಒಂದು ಪರ್ವತದ ಚಿತ್ರ ಇತ್ತು, ಭೂಮಿಯ ಮೇಲೆ ಇರುವಂತಹ ಪರ್ವತದ ಚಿತ್ರ. ಮಹೀಕೃತ ಪರ್ವತ ರಾಜಿಪೂರ್ಣ ಪರ್ವತ, ಅದರಲ್ಲಿ ಏನು ವಿಶೇಷ? ಶೈಲ. ಶೈಲಾಕೃತ ವೃಕ್ಷವಿತಾನ ಪೂರ್ಣ. ಆ ಪರ್ವತದಲ್ಲಿ ತುಂಬ ವೃಕ್ಷಗಳಿತ್ತು, ಸುಂದರವಾದಂತಹ ವೃಕ್ಷಗಳ ಚಿತ್ರವು ಆ ಪರ್ವತದಲ್ಲಿ. ಅಂತಹ ಪರ್ವತ ಭೂಮಿಯ ಮೇಲಿತ್ತು, ಇಂತಹ ಚಿತ್ರ ಪುಷ್ಪಕ ವಿಮಾನದಲ್ಲಿತ್ತು. ವೃಕ್ಷ ಇದ್ರೆ ಏನು ವಿಶೇಷ? ವೃಕ್ಷಾಕೃತ ಪುಷ್ಪವಿತಾನ ಪೂರ್ಣ. ಆ ವೃಕ್ಷದಲ್ಲಿ ಸಮೃದ್ಧವಾದ, ವಿತಾನ ಹೇಳಿದ್ರೆ ಚಪ್ಪರ ಅಲ್ಲ, ಸಾಮಾನ್ಯ ಆಡು ಭಾಷೆಯಲ್ಲಿ ಚಪ್ಪರ, ಸಮೃದ್ಧವಾದಂತಹ ಪುಷ್ಪಗಳಿತ್ತು, ಅದನ್ನು ಬಿಡಿಸಿದ್ರು. ಆಶ್ಚರ್ಯ ಹೇಳಿದ್ರೆ ಪುಷ್ಪಾಕೃತ ಕೇಸರ ಪತ್ರ ಪೂರ್ಣಂ ಅಲ್ಲ ಅಲ್ಲ ಪುಷ್ಪಂ ಕೃತಂ. ಪುಷ್ಪಂ ಕೃತಂ ಕೇಸರ, ಪುಷ್ಪ ಆಗುದಿಲ್ಲ, ಪುಷ್ಪಂ ಕೃತಂ ಕೇಸರ ಪತ್ರ ಪೂರ್ಣಂ. ಆ ಪುಷ್ಪಗಳಲ್ಲಿ ಕೇಸರಗಳು, ಅದರ ಎಸಳುಗಳು ಬಂದು ಅಷ್ಟು ಸೂಕ್ಷ್ಮವಾಗಿ ಬಿಡಿಸಿತ್ತು. ಒಂದು ಪರ್ವತದಲ್ಲಿ ಸಮೃದ್ಧ ವೃಕ್ಷಗಳು, ವೃಕ್ಷದಲ್ಲಿ ಧಾರಾಳ ಪುಷ್ಪಗಳು, ಆ ಪುಷ್ಪದ ಕೇಸರ ಪತ್ರ ಅಷ್ಟು ಸೂಕ್ಷ್ಮವಾದಂತಹ ಕೆಲಸವನ್ನು ಕೂಡ ಅದರಲ್ಲಿ ಅದೇ ಭೂಮಿಯನ್ನು ತೋರಿಸಿ ಭೂಮಿ ಮೇಲೆ ಪರ್ವತ, ಹಾಗೆ ಭೂಮಿ ಮೇಲೆ ಪರ್ವತ, ಹಾಗೆ ಬಾಣ ನೋಡಿದಾಗೆ ಝೂಮ್ ಮಾಡ್ತಾ ಹೋದಾಗೆ ದೂರದಲ್ಲಿ ನಿಂತಾಗ ಭೂಮಿ ಕಾಣ್ತದೆ, ಹತ್ರ ಹೋದ್ರೆ ಪರ್ವತ, ಇನ್ನೂ ಹತ್ರ ಹೋದ್ರೆ ಮರ, ಮತ್ತು ಹತ್ರ ಹೋದ್ರೆ ಪುಷ್ಪ, ಮತ್ತು ಹತ್ರ ಹೋದ್ರೆ ಕೇಸರ ಪತ್ರವಿತ್ತು. ಇಷ್ಟು ಸುಂದರವಾದಂತಹ ಕೆತ್ತನೆ ಅಲ್ಲಿತ್ತು ಅಂತ 3D ಹೇಳ್ತಾರೆ. ಹಾಗೆ ಮತ್ತೆ ಮುಂದುವರೆದು ಹೇಳ್ತಾರೆ, ಅದರಲ್ಲಿ ಬಭೂವ ದೇವಿ ಚ ಕೃತಾ ಸುಹಸ್ತ ಲಕ್ಷ್ಮೀಸ್ತಥಾ ಪದ್ಮಿನಿ ಪದ್ಮಹಸ್ತ ಅಂತ ನಿಯುಜ್ಯಮಾನ ಗಜಾಃ ಸುಹಸ್ತ ನಿಯುಜ್ಯಮಾನ ಗಜಾ ಸುಹಸ್ತ. ಅದರಲ್ಲಿ ನಾವು ಇವತ್ತು ನೋಡ್ತೇವೆ. ನನಗೆ ತುಂಬಾ ಕುತೂಹಲ ಈ ಚಿತ್ರ ಎಲ್ಲಿದು ಅಂತ. ಒಂದು ದೊಡ್ಡ ಕೊಳದಲ್ಲಿ ಸಮೃದ್ಧ ತಾವರೆಗಳೆಲ್ಲ ಇರ್ತವೆ. ಮಧ್ಯೆ ಒಂದು ಕಮಲ ಪುಷ್ಪದಲ್ಲಿ ಲಕ್ಷ್ಮಿ ಕೂತಿದ್ದಾಳೆ ಕಮಲವನ್ನು ಹಿಡ್ಕೊಂಡು. ಆಚೆ ಈಚೆ 2 ಆನೆಗಳು ಸೊಂಡಿಲನ್ನು ಹೀಗೆ ಮಾಡಿ ಕೈಯಲ್ಲಿ ತಾವರೆಯನ್ನು ಇಟ್ಕೊಂಡು ದೇವಿಗೆ ನೀರು ಹಾಕುವುದು, ಪುಷ್ಪವನ್ನು ಅರ್ಪಣೆ ಮಾಡುವ ಚಿತ್ರ ತುಂಬಾ ಪ್ರಸಿದ್ಧ ಕೃತಿ. ಹಾಕ್ತಾರೆ. ಅದು ಎಲ್ಲಿದು ಕೇಳಿದ್ರು ಪುಷ್ಪಕ ವಿಮಾನ. ಅದಿಲ್ಲಿ ರಾಮಾಯಣ ಲೇಖ. ನಿಯುಜ್ಯಮಾನ ಗಜಾ ಸುಹಸ್ತಾ ಹೌದು ಸಕೇಸರ ಚೋತ್ಪಲ ಪತ್ರಹಸ್ತಾ ಬಭೂವ ದೇವಿ ಚ ಕೃತಾ ಸುಹಸ್ತ ಲಕ್ಷ್ಮೀಸ್ತಥಾ ಪದ್ಮಿನಿ ಪದ್ಮಹಸ್ತ. ಆ ಚಿತ್ರಣ, ಆ ಪಿಕ್ಚರ್ ಎಲ್ಲಿದ್ದು ಕೇಳಿದ್ರೆ ಎಲ್ಲ ಪುಷ್ಪಕ ವಿಮಾನದ ಕದ್ದದ್ದು. ಅಲ್ಲಿ ಹೇಮಕುಂಭ ಉಂಟು, ಅವರು ಇದನ್ನು ಹೇಳಿಲ್ಲ. ಇಲ್ಲಿ ಉತ್ಪಲ ಪದ್ಮಹಸ್ತ ಅಂತ. ಅಂತಹ ತುಂಬಾ ಸುಂದರವಾದಂತಹ, ಹೌದು, ನಾವು ಅಷ್ಟರವರೆಗೆ ಹೇಮ ಪದ್ಮಂ ದಧಾನ ಅಂತ ಹೇಳ್ತಾ ಇದ್ವಿ. ಕಾವ್ಯದಲ್ಲಿ ತಂತ್ರಿಗಳು ಹೇಳಿದ್ರು ಹೇಮ ಪದ್ಮಂ ತಪ್ಪು, ಹೇಮ ಪದ್ಮೇ ದಧಾನ ಆಗಬೇಕು ಅಂತ. ಹಾಗೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಹನುಮಂತ ಸಾಕ್ತಾನೆ. ತುಂಬ ಆಶ್ಚರ್ಯಾಗಿ ಕೊನೆಗೆ ರಾವಣನ ಅಂತಃಪುರದ ಒಳಗೆ ಬರ್ತಾನೆ. ರಾವಣನ ಅಂತಃಪುರ ಬಂದರೆ ಇವತ್ತು ನಾವು ಪಬ್ ಅಂತ ಏನು ಕರಿತೇವೆ, ಎಲ್ಲ ಹಾಗೆ ಅದ್ಭುತವಾದಂತಹ ವೈಭವ, ಪಾನ, ಸ್ತ್ರೀಯರು, ನಾಟ್ಯ, ಮೋಜು, ವಿಹಾರ, ಅದಕ್ಕೆಲ್ಲ ಏನು ಬೇಕು ಎಲ್ಲ ಅಲ್ಲಿತ್ತು ಅಂತ ಹೇಳ್ತಾರೆ. ಸಾಕಷ್ಟು ಹೆಣ್ಮಕ್ಕಳು. ಎಲ್ಲಿಂದ? ವಾಲ್ಮೀಕಿಗಳು ಹೇಳ್ತಾರೆ, ರಾಜರ್ಷಿ ಪಿತೃದೈತ್ಯಾನಾಂ ಗಂಧರ್ವಾಣಾಂಚ ಯೋಷಿತಃ ರಾಕ್ಷಸಾನಾಂಚ ಯಾ ಕನ್ಯಾ ತಸ್ಯ ಕಾಮ ವಶಂಗತಾಃ ಯುದ್ಧ ಕಾಮೇನ ತಾ ಸರ್ವಾಃ ರಾವಣೇನ ಹೃತಾ ಸ್ತ್ರೀಯಃ ಸಮದಾಹ ಮದನೇನೈವ ಮೋಹಿತಾಃ ಕಾಶ್ಚಿದಾಗತಾಃ ಅಂತ ಹೇಳ್ತಾರೆ. ಯಾರು? ಕೇವಲ ರಾಜ ಋಷಿ ಪಿತೃ ದೈತ್ಯಾನಾಂ ಗಂಧರ್ವಾಣಾಂಚ ಯೋಷಿತ, ಎಲ್ಲಾ ಕಡೆಗಳಿಂದಲೂ ಕೂಡ ಹೋಗಿದ್ದಾರೆ. ರಾಕ್ಷಸಾನಾಂಚ ಯಾ ಕನ್ಯಾ, ರಾಕ್ಷಸರ ಹೆಣ್ಣುಮಕ್ಕಳನ್ನು ಕೂಡ ಬಲಾತ್ಕಾರದಿಂದ ತಂದು ತನ್ನ ಅರಮನೆಯ ಒಳಗೆ ಇಟ್ಟುಕೊಂಡೆ. ರಾಕ್ಷಸಾನಾಂಚ ಯಾ ಕನ್ಯಾ ತಸ್ಯ ಕಾಮವಶಂಗತಃ, ಅವನ ಕಾಮಕ್ಕೆ ಬಲಿಯಾಗಿ ಅವನ ಹತ್ರ ಬಿದ್ದಿತು. ಅವ ಒಳ್ಳೆ ಮಾತಿನಲ್ಲಿ ಕೇಳಿ ಬಂದ್ರು, ಬರಲಿಲ್ಲ. ಯುದ್ಧ ಕಾಮೇನ ತಾ ಸರ್ವ,
ತನ್ನ ಬಲಾತ್ಕಾರದಿಂದ ಭುಜಬಲದಿಂದ ಅವರನ್ನು ಸೋಲಿಸಿ ಅವರ ಮನೆಯಲ್ಲಿದ್ದಂತಹ ಹೆಂಡತಿ ಮಗಳು ಸೊಸೆ ಯಾರಾದ್ರೂ ಕೂಡ ಅವನಿಗೆ ಬೇಕು ಅಂದಂತಹ ಕಂಡ ಹೆಣ್ಣನ್ನು ತಂದು ತನ್ನ ಅರಮನೆಯ ಒಳಗೆ ಇಟ್ಟುಕೊಳ್ತಿದ್ದ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇನ್ನು ಕೆಲವರು ಸಮದಾಹ ಮದನೇನೈವ ಮೋಹಿತಾಹ ಕಾಶ್ಚಿದಾಗತಃ, ಕೆಲವರು ಇವನ ಭುಜ ಪರಾಕ್ರಮಕ್ಕೆ, ಇವನ ಸಂಪತ್ತಿಗೆ, ಇವನ ಕಾಮವಿಲಾಸಕ್ಕೆ ಮೋಹಿತರಾಗಿ ತಾವೇ ಸರೆಂಡರ್ ಆಗಿ ಅವನ ಹಿಂದೆ ಬಂದು ಬಿಟ್ಟಿದ್ದಾರೆ. ಹೀಗೆ ಇಂತಹ ದೇಶದ ನಾನಾ ಭಾಗಗಳಿಂದ ಅಪಹಾರ ಮಾಡಿ ತಂದಂತಹ ಸುಂದರಿಯರಾದಂತಹ ಸ್ತ್ರೀಯರ ದೊಡ್ಡ ಉಗ್ರಾಣ ಅದು ರಾವಣನ ಅಂತಃಪುರ ಅನ್ನುವಂತಹ ಚಿತ್ರಣವನ್ನು ಕೊಟ್ಟು ನಮಗೆ ಖಳನಾಯಕನನ್ನು ಪರಿಚಯಿಸ್ತಾರೆ ವಾಲ್ಮೀಕಿಗಳು. ಮಾಷರಾಶಿ ಪ್ರತೀಕಾಶಂ ನಿಶ್ವಸಂತಂ ಭುಜಂಗವತ್ ಗಾಂಗೆ ಮಹತಿ ತೋಯಾಂತೆ ಪ್ರಸುಪ್ತಮಿವ ಕುಂಜರಂ. ಹೇಗಿದ್ದ ರಾವಣ ಕೇಳಿದ್ರೆ ಒಂದು ಸಣ್ಣ ತುಣುಕು ಕೊಡ್ತಾರೆ. ನಿಜವಾಗಿ ಪ್ರವೇಶ ಮತ್ತೆ ಆಗುದು, ಅದು ಭಾರಿ ಚಂದ ಉಂಟು ರಾವಣನ ಪ್ರವೇಶ. ಇಲ್ಲಿ ಒಂದು ಪಿಕ್ಚರ್ ಕೊಡ್ತಾರೆ, ಸಣ್ಣ ಪಿಕ್ಚರ್. ಹೇಗೆ ಈ ಮಾಷರಾಶಿ ಪ್ರತೀಕಾಶಂ, ಉದ್ದಿನ ಮೂಟೆ ಉದ್ದಿನ ಮೂಟೆಯ ಹಾಗೆ ಮಾಷರಾಶಿ ಪ್ರತೀಕಾಶಂ. ಈ ಹಾವುಗಳು ಬುಸುಗುಟ್ಟಿದ್ರೆ ಹೇಗಂటే ಇವು ಬಿದ್ದುಕೊಂಡಿದ್ದಾನೆ, ಎಲ್ಲ ವಿಹಾರಗಳನ್ನು ಮಾಡಿ ಬಿದ್ದುಕೊಂಡಿದ್ದಾನೆ. ಹಾವುಗಳು ಬುಸುಗುಟ್ಟಿದ್ರೆ ಹೇಗೆ ಕಾಣ್ತದೆ ಹಾಗೆ ಉಸಿರಾಡ್ತಾ ಇದ್ದಾನೆ. ನಿಶ್ವಸಂತಂ ಭುಜಂಗವತ್, ಹೇಗೆ ಗಂಗೆಯ ತಟಿಯಲ್ಲಿ ಒಂದು 2-3 ಗಂಟೆ ಒಳ್ಳೆ ಸ್ನಾನ ಮಾಡಿದ ಆನೆ ಸಾಕಾಗಿ ದಡದಲ್ಲಿ ಬಂದು ಬಿದ್ದುಕೊಳ್ತದಲ್ಲ, ಹಾಗೆ ಗಾಂಗೆ ಮಹತಿ ತೋಯಾಂತೆ ಪ್ರಸುಪ್ತಮಿವ ಕುಂಜರ, ಮಲಗಿದ ಆನೆಯ ರೀತಿಯಲ್ಲಿ ರಾವಣ ಕಂಡ ಅಂತ ಹೇಳ್ತಾರೆ. ನಾವು ಸಣ್ಣದಿರುವಾಗ ಈಗ ಅವರು ಹೇಳಿದ್ರು ಅದೇ ಈ ಕಣ್ಣಾಮುಚ್ಚೆ ಕಾಡೆಗಳು ಇದೆಲ್ಲ ರಾಮಾಯಣದ ಕತೆ ಉಂಟು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ, ಹೌದು ಅದಿದ್ದು ಅಂತ ಹೇಳ್ತಾ ಇದ್ರು. ದಶರಥ ಕಣ್ಣು ಮುಚ್ಚಲಿಕ್ಕೆ ರಾಮ ಕಾಡಿಗೆ ಹೋದ, ಉದ್ದಿನ ಮೂಟೆಯಾದಂತಹ ರಾವಣ ಉರುಳಿದ, ನಮ್ಮಯ್ಯ ಹಕ್ಕಿ ಹೇಳಿದ್ರೆ ಸೀತಾದೇವಿಯನ್ನು ನಾವು ಬಿಟ್ಟಿತ್ತು ಅಂತ ನಾವು ಸಣ್ಣದಿರುವಾಗ ಎಲ್ಲ ಕತೆ ಹೇಳ್ತಾ ಇದ್ವಿ. ಬಹುಶಃ ಇದು ಪ್ರೇರಣೆ ಇರಬಹುದು. ಅಂತೂ ರಾವಣನನ್ನು ಹನುಮಂತ ನೋಡುತ್ತಾನೆ. ಈ ರೀತಿಯಲ್ಲಿ ಹೆಚ್ಚು ವರ್ಣನೆ ಮಾಡುವುದಿಲ್ಲ. ಅಲ್ಲಿ ಇದ್ದಂತಹ ಸ್ತ್ರೀಯರ ವರ್ಣನೆ, ಅವರ ವಿಲಾಸಗಳು, ಅವರ ವೈಭವಗಳು, ಇದೆಲ್ಲ ತುಂಬ ವಿಸ್ತಾರವಾದ ಭಾಗ. ಒಬ್ಬಳು ಮೃದಂಗವನ್ನು ಬಡಿತಾ ಆ ಮೃದಂಗವನ್ನು ಹಿಡ್ಕೊಂಡೇ ನಿದ್ರೆ ಮಾಡಿದ್ದಾಳೆ. ಒಬ್ಬಳು ವೀಣೆಯನ್ನು ನುಡಿಸ್ತಾ ಇದೇ ತನ್ನ ಗಂಡ ಅಂತ ಅದನ್ನು ಅಪ್ಪಿ ಹಿಡ್ಕೊಂಡು ಮಲಗಿದ್ದಾಳೆ. ಒಬ್ಬಳದು ವಸ್ತ್ರ ಸರಿ ಇಲ್ಲ, ಒಬ್ಬಳ ತಲೆ ಸರಿ ಇಲ್ಲ, ಒಬ್ಬಳು ಕನಸಿನಲ್ಲಿ ಏನೋ ಕನವರಿಸ್ತಾ ಇದ್ದಾಳೆ. ಹೀಗೆ ಅಲ್ಲಿರುವಂತಹ ಎಲ್ಲ ಭಾಗಗಳನ್ನು ನೋಡ್ತಾ ಹೋದಾಗ ಅಲ್ಲಿ ಮಂಡೋದರಿ ಅಲ್ಲ, ಇದರಲ್ಲಿ ಮಂದೋದರಿ ಅಂತ ಹೇಳ್ತಾರೆ, ಡ ಅಲ್ಲ ದ. ಹೇಗಿದ್ಲು? ಗೌರೀಂ ಕನಕವರ್ಣಾಂಗೀಂ ಇಷ್ಟಾಂ ಅಂತಃಪುರೇಶ್ವರೀಂ ಕಪಿಹಿ ಮಂದೋದರೀಂ ತತ್ರ ಶಯಾನಾಂ ಚಾರು ರೂಪಿಣೀಂ ಅಂತಾರೆ ವಾಲ್ಮೀಕಿಗಳು. ಒಳ್ಳೆ ಬೆಳ್ಳಗಾದ ಬಣ್ಣವನ್ನು ಪಡೆದಿದ್ದಂತಹ, ತುಂಬ ಸುಂದರಿಯಾದಂತಹ, ನಡು ಮಧ್ಯದಾದಂತಹ ಆ ಮಂದೋದರಿ ಅಲ್ಲಿ ಮಲಗಿಕೊಂಡಿದ್ದು. ಸೀತೆಯ ವರ್ಣನೆ ಹೇಗಿತ್ತು ಅಂತ ಹಿಂದೆ ಹನುಮಂತ ಕೇಳಿದ್ದ. ಹಾಗಾಗಿ ಇಷ್ಟೆಲ್ಲ ದಾಟಿ ಇವಳನ್ನು ನೋಡಿದ ತಕ್ಷಣದಲ್ಲಿ ಹನುಮಂತನಿಗೆ ಒಮ್ಮೆ ಸಂಭ್ರಮ ಆಗಿ ಹೋಯಿತು. ಓಹ್, ಇವಳೇ ಸೀತೆ, ಯಾವ ಕೆಲಸಕ್ಕೋಸ್ಕರ ನಾನು ಬಂದಿದ್ದೇನೆ ಆ ಸೀತೆ ಸಿಕ್ಕಿದ್ಲು, ನನ್ನ ಕೆಲಸ ಆಯಿತು ಅಂತ ತಲೆಗೆ ಒಮ್ಮೆಲೆ ಸಂಭ್ರಮ ಹತ್ತಿ ಬಿಡ್ತದೆ. ವಾಲ್ಮೀಕಿಗಳು ಹೇಳ್ತಾರೆ, ಆಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾ. ತುಂಬಾ ಸಂತೋಷ ಆಯ್ತು. ಆಸ್ಫೋಟ ಹೀಗೆ ಭುಜ ತಟ್ಟುದು ಅಂತ ಹೇಳ್ತಾರೆ, ಹಾಗೆ ಖುಷಿ ಅಂತ. ಹಾಗೆ ಆಸ್ಫೋಟಯಾಮಾಸ ಚುಚುಂಬ ಪುಚ್ಚಂ, ಬಾಲವನ್ನು ತೆಗೆದು ಮುತ್ತಿಟ್ಟಂತೆ. ಈ ಮಂಗ ಕಡೆಲ್ಲ ನಾವು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೇನೆ ಮಂಗ ಬುದ್ಧಿ ಅಂತ. ಹಾಗೆ ಚುಚುಂಬ ಪುಚ್ಚಂ ನನಂದ, ಭಾರಿ ಖುಷಿಯಲ್ಲಿ. ಚಿಕ್ರೀಡ, ಆಟ ಆಡಿದ. ಜಗೌ ಜಗಾಮ್, ಆಚೀಚೆ ಓಡಿದ. ಮತ್ತೆ ಸ್ತಂಭಾನರೋಹನ್, ಹತ್ತಿರದಲ್ಲಿ ಕಂಬ ಇತ್ತಂತೆ, ಮೇಲೆ ಹತ್ತಿದ, ದಡ್ಡ ಕೆಳಗೆ ಹಾರಿದ. ಈ ಮಂಗಗಳು ನಾವು ನೋಡ್ತೇವೆ. ಹಾಗೆ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ, ತನ್ನ ಮಂಗ ಬುದ್ಧಿ ಯಾವ ರೀತಿಯಲ್ಲಿ ಇರ್ತದೆ ಒಂದು ಕ್ಷಣದಲ್ಲಿ ಹನುಮಂತ ಅಂತ ಮರೆತು ಮಂಗ ಅನ್ನುವಂತಹ ಬುದ್ಧಿಯನ್ನು ತೋರಿಸಿದ ಅಂತ. ದುರತಿಕ್ರಮ, ಹೌದು, ಸ್ವಭಾವ ದುರತಿಕ್ರಮ. ಹಾಗೆ ತೋರಿಸ್ತಾನೆ. ಅಂತೂ ತುಂಬಾ ಸಂತೋಷ ಆಗ್ತದೆ. ತಕ್ಷಣ ಗೊತ್ತಾಗ್ತದೆ
ಇದಿಲ್ಲ, ಇದು ಸೀತೆ ಅಲ್ಲ. ಯಾಕೆ? ರಾಮ ಹೇಳಿದ ಸೀತೆ ರಾವಣನ ಅಂತಃಪುರದಲ್ಲಿ ಹೀಗೆ ಮಲಗಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಳು ರಾಮನನ್ನು ಬಿಟ್ಟು ಯಾವತ್ತೂ ಕೂಡ ಇರುವವಳು. ಸುರಾಣಾಂ ಅಪಿ ಚೇಶ್ವರಂ ನಾಣ್ಯಂ ನರಂ ಉಪಸ್ಥಾತುಂ ಸುರಾಣಾಂ ಅಪಿ ಚೇಶ್ವರಂ ಅಲ್ಲ. ನಹಿ ನಹಿ ರಾಮ ಸಮಃ ಕಶ್ಚಿತ್ ವಿದ್ಯತೆ ಚೇಶ್ವರಿ. ಹಾಗೆ ಆ ರಾಮನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಅವಳು ಆಶ್ರಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನೋಡಿದ್ದು ಇದು ಸೀತೆ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಆಂಜನೇಯ ಬರ್ತಾನೆ. ನರಾಮೇಣ ವಿಯುಕ್ತಾ ಸಾ ಸ್ವಪ್ತುಮರ್ಹತಿ ಭಾಮಿನಿ ನಾಣ್ಯಂ ನರಂ ಉಪಸ್ಥಾತುಂ ಸುರಾಣಾಮಪಿ ಚೇಶ್ವರಂ. ಬೇರೆ ಯಾರನ್ನು ಕೂಡ ಅವಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಾಮನನ್ನು ಬಿಟ್ಟು ಅವಳು ನೆಮ್ಮದಿಯಾಗಿ ಮಲ್ಕೊಳ್ತಾಳೆ ಅಂತ ಯೋಚಿಸುವುದು ಕೂಡ ತಪ್ಪು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ. ಹೀಗೆಲ್ಲ ಹುಡುಕ್ತಾ ಹುಡುಕ್ತಾ ಹೋಗ್ತಾನೆ. ಎಲ್ಲಿ ಹುಡುಕಿದ್ರೂ ಕೂಡ ಬೇಕಾದ ರೀತಿಯಲ್ಲಿ ಸೀತೆಯನ್ನು ಕಾಣುವುದಿಲ್ಲ. ಸೀತೆಯನ್ನು ಕಾಣದೆ ತುಂಬ ಚಿಂತೆಗೆ ಒಳಗಾಗ್ತಾನೆ ಆಂಜನೇಯ. ಏನು ಮಾಡೋದು? ಎಲ್ಲ ಹುಡುಕಿ ಆಯ್ತು, ಎಲ್ಲಿಯೂ ಸಿಗ್ತಾ ಇಲ್ಲ. ಒಂದು ವೇಳೆ ನಾನು ಇಲ್ಲಿ ಸೀತೆಯನ್ನು ಕಾಣದೆ ವಾಪಸ್ ಹೋದರೆ ಏನಾಗ್ತದೆ? ದೊಡ್ಡ ಕಲ್ಪನೆ ಮಾಡಿಕೊಳ್ತಾನೆ. ನಾವು ಒಂದು ಭ್ರಾಂತರಾದಾಗ, ದಿಗ್ಭ್ರಾಂತರಾದಾಗ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಅಂತಹ ಯೋಚನೆಯನ್ನೆಲ್ಲ ಹನುಮಂತನ ಮೂಲಕ ವಾಲ್ಮೀಕಿಗಳು ತೋರಿಸಿಕೊಡ್ತಾರೆ. ಇಕ್ಷ್ವಾಕು ಕುಲನಾಶಶ್ಚ ನಾಶಶ್ಚೈವ ವನೌಕಸಾಂ ಸೋಹಂ ನೈವ ಗಮಿಷ್ಯಾಮಿ ಕಿಷ್ಕಿಂಧಾಂ ನಗರೀಮಿತಃ ವಾನಪ್ರಸ್ಥೋ ಭವಿಷ್ಯಾಮಿ ಅದೃಷ್ಟ್ವಾ ಜನಕಾತ್ಮಜಾಂ ಸಾಗರಾನೋಪಜೆ ದೇಶೆ ಬಹುಮೂಲ ಫಲೋದಕೆ. ನಾನು ಹೋಗುವುದಿಲ್ಲ. ಹೋದ್ರೆ ಸೀತೆ ಸಿಗ್ಲಿಲ್ಲ ಅಂತ ಹೇಳಬೇಕು. ನಾನು ಸತ್ಯ ಹೇಳಬೇಕು. ಕೇಳ್ತಾರೆ ಸೀತೆ ಎಲ್ಲಿದ್ದಾಳೆ ಅಂತ. ಸೀತೆ ಸಿಗ್ಲಿಲ್ಲ ಅಂತ ಹೇಳಬೇಕು. ಸೀತೆ ಸಿಗ್ಲಿಲ್ಲ ಅನ್ನುವ ಮಾತು ರಾಮ ಕೇಳಿದ್ರೆ ರಾಮ ಬದುಕ್ತಾನ? ರಾಮ ಬದುಕುವುದಿಲ್ಲ. ರಾಮ ಸಾಯ್ತಾನೆ. ರಾಮ ಸತ್ರೆ ರಾಮನ ಜೊತೆಯಲ್ಲಿ ಅಷ್ಟು ದೂರದಿಂದ ಬಂದ ಲಕ್ಷ್ಮಣ ಬದುಕ್ತಾನ? ಲಕ್ಷ್ಮಣನು ಸಾಯ್ತಾನೆ. ರಾಮ ಲಕ್ಷ್ಮಣರಿಬ್ರು ಕಾಡಿಗೆ ಹೋಗಿ ಪ್ರಾಣ ಬಿಟ್ಟರು ಅಂತ ತಿಳ್ಕೊಂಡ ಭರತ ಶತ್ರುಘ್ನರು ಉಳಿತಾರ? ಅವರು ಸಾಯ್ತಾರೆ. ಇವರು 4 ಜನ ಸತ್ತ ನಂತರ ಇವರ 3 ಜನ ಅಮ್ಮಂದಿರು ಬದುಕ್ತಾರ? ಅವರೂ ಕೂಡ ಪ್ರಾಣ ಬಿಡ್ತಾರೆ. ಈ ರಾಜ್ಯಕ್ಕೆ ದೇಶದ 4 ಯುವರಾಜರು 3 ರಾಜಮಾತೆಯರು ಸತ್ತರೆ ದೇಶದ ಜನಗಳು ಉಳಿತಾರ? ಯಾರು ಉಳಿಯುವುದಿಲ್ಲ. ಇದೆಲ್ಲ ನಾನು ಹೋದ್ರೆ ಅಲ್ವಾ? ಇಕ್ಷ್ವಾಕು ಕುಲನಾಶಶ್ಚ, ಇದೆಲ್ಲ ನಾಶ ಆಗ್ತದೆ. ನಾನು ಹೋಗುವುದಿಲ್ಲ. ನಾಶಶ್ಚೈವ ವನೌಕಸ. ಈ ರಾಮನ ಮೇಲೆ ಸುಗ್ರೀವನಿಗೆ ತುಂಬಾ ಭಕ್ತಿ ಉಂಟು. ರಾಮ ಸತ್ರೆ ಸುಗ್ರೀವನು ಸಾಯ್ತಾನೆ. ಸುಗ್ರೀವ ಸತ್ರೆ ಸುಗ್ರೀವನನ್ನು ನಂಬಿಕೊಂಡಂತಹ ರುಮೆ ಸಾಯ್ತಾಳೆ. ತಾರೆಯು ಸಾಯ್ತಾಳೆ. ಸಣ್ಣ ಹುಡುಗ ಅಂಗದನು ಸಾಯ್ತಾನೆ. ತಮ್ಮ ರಾಜ ಸತ್ತ ಅಂತ ಗೊತ್ತಾದರೆ ಕಪಿಗಳೆಲ್ಲ ಪರ್ವತದ ಮೇಲೆ ಹತ್ತಿ ಕೆಳಗೆ ಬಿದ್ದು ಪ್ರಾಣ ಬಿಡ್ತಾರೆ. ಆ ಸೆಂಟಿಮೆಂಟ್ಸ್ ಉಂಟಂತೆ ಮೃಗಗಳಲ್ಲಿ. ತಮಗೆ ತುಂಬಾ ಬೇಕಾದವರು ಸತ್ರು ಅಂತಾದ್ರೆ ಅವುಗಳು ಕೂಡ ಪ್ರಾಣ ಬಿಡ್ತಾವಂತೆ. ಸೆಂಟಿಮೆಂಟ್ಸ್ ಅದನ್ನು ಉಲ್ಲೇಖ ಮಾಡ್ತದೆ. ಈ ನ್ಯಾಷನಲ್ ಬಯೋಗ್ರಫಿಯಲ್ಲಿ ಸಹ ಎಲ್ಲ ಬರ್ತದೆ. ಕೆಲವು ಪ್ರಾಣಿಗಳಲ್ಲಿ ಅದು ಬೇರೆ ಬೇರೆ ಕಾರಣ ಕೊಡ್ತಾರೆ. ಈ ಪೆಂಗ್ವಿನ್ಗಳಲ್ಲೆಲ್ಲ ಉಂಟು. ಅವುಗಳದ್ದು ಒಂದು ಸಂಖ್ಯೆ ಲೆಕ್ಕಕ್ಕಿಂತ ಹೆಚ್ಚಾದರೆ ಸ್ವಯಂ ಹೋಗಿ ಅವುಗಳ ಆತ್ಮಾಹುತಿ ಮಾಡಿಕೊಳ್ತಾರೆ. ಒಂದಿಷ್ಟು ಜನ ಉಳಿದವರ ಬದುಕಿಗೆ ಕಷ್ಟ ಆಗಬಾರದು ಅಂತ. ತುಂಬ ಸೆಂಟಿಮೆಂಟ್ಸ್ ಇದ್ದಾಗ ಅವರಿಗೆ ಕಷ್ಟ ಆಗ್ತದೆ ಅಂತಾದ್ರೆ ಇವರೇ ಹೋಗಿ ಪ್ರಾಣ ಬಿಡ್ತಾರೆ. ಹಾಗೆ ಕೆಲವು ಜಾತಿಯ ಮಂಗಗಳಲ್ಲಿಯೂ ಕೂಡ ಇಂತಹ ಸೆಂಟಿಮೆಂಟ್ಸ್ ಇರ್ತದಂತೆ. ಎಲ್ಲ ಕವಿಗಳು ಕೂಡ ಪರ್ವತ ತುದಿಗೆ ಹತ್ತಿ ಕೆಳಗೆ ಹಾರಿ ಪ್ರಾಣವನ್ನು ಬಿಡ್ತಾರೆ. ಹೀಗೆಲ್ಲ ಆದರೆ ಇದೆಲ್ಲ ಯಾವಾಗ ಆಗ್ತದೆ? ನಾನು ಹಿಂದೆ ಹೋದರೆ ಮಾತ್ರ ಅಲ್ಲ. ಅದಕ್ಕೋಸ್ಕರ ಇಕ್ಷ್ವಾಕು ಕುಲನಾಶಶ್ಚ ನಾಶಶ್ಚೈವ ವನೌಕಸಾಂ ಸೋಹಂ ನೈವ ಗಮಿಷ್ಯಾಮಿ ಕಿಷ್ಕಿಂಧಾಂ ನಗರೀಮಿತ. ನಾನು ಕಿಷ್ಕಿಂಧೆಗೆ ಹೋಗುವುದೇ ಮುಗೀತಲ್ಲ. ಮತ್ತೆಂತ? ವಾನಪ್ರಸ್ಥೋ ಗಮಿಷ್ಯಾಮಿ. ಆ ವಾನಪ್ರಸ್ಥ ಇರುವುದೇ ಕಾಡಿನಲ್ಲಿ. ಪುನಃ ವಾನಪ್ರಸ್ಥ ಮಾಡಲಿಕ್ಕೆ ಏನಿಲ್ಲ. ಅದೃಷ್ಟ ಜನಕಾತ್ಮಜ. ನಾನು ಸೀತೆಯನ್ನು ನೋಡದೆ ಎಲ್ಲಿ? ಸಾಗರೇ ಅನೂಪಜೆ ದೇಶೆ ಬಹುಮೂಲ ಫಲೋದಕ್ಕೆ. ಸಾಗರ ಎಲ್ಲಿ? ಸಮುದ್ರದ ಎಲ್ಲಿಯಾದರೂ ಬದಿಯಲ್ಲಿ ತುಂಬಾ ಹಣ್ಣು ಫಲ ಕಾಯಿಗಳೆಲ್ಲ ಇದ್ದಂತಹ ಜಾಗದಲ್ಲಿ ನಾನು ವಾನಪ್ರಸ್ಥನಾಗಿ ಬಿಡ್ತೇನೆ. ಇನ್ನಲ್ಲಿಗೆ ಹಾಗೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ಭಾವನೆಗಳನ್ನು ವಿಷಯಗಳನ್ನು ಹನುಮಂತ ತನ್ನ ಮನಸ್ಸಿಗೆ ತಂದುಕೊಳ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ. ಅನಿರ್ವೇದ ಶ್ರಿಯೋ ಮೂಲ ಅನಿರ್ವೇದ ಪರಸುಗಂ ಸೋಹಂ ನೈವ ಗಮಿಷ್ಯ. ನಾನು ಈ ಮನಸ್ಸಿಗೆ ಅನಿರ್ವೇದ ಅಂತ ಹೇಳಿದ್ರೆ ಟೆನ್ಷನ್ ಮಾಡಿಕೊಳ್ಳದೇ ಇರುವಂಥದ್ದು, ದುಃಖ ಚಿಂತೆ ಮಾಡಿಕೊಳ್ಳದೇ ಇರುವಂಥದ್ದು ಇದೇ ಶ್ರೇಷ್ಠ, ಇದೇ ಒಳ್ಳೆಯದು. ಹಾಗಾಗಿ ಭೂಯಸ್ತತ್ರ ವಿಚೇಷ್ಯಾಮಿ ನಯತ್ರ ವಿಜಯ ಕೃತಃ. ಇಷ್ಟರವರೆಗೆ ಎಲ್ಲೆಲ್ಲ ನಾನು ಹೋಗಲಿಲ್ಲ ಅಲ್ಲೆಲ್ಲ ಮತ್ತೆ ಹುಡುಕ್ತೇನೆ ಅಂತ ಮತ್ತೆ ಎಲ್ಲ ಒಂದಷ್ಟು ಜಾಗಗಳನ್ನೆಲ್ಲ ಹೋಗ್ತಾನೆ. ಎಲ್ಲ ಹೋಗಿಯೂ ಎಲ್ಲಿಯೂ ಸಿಕ್ಕದೇ ಇದ್ದಾಗ ಮತ್ತೆ ಪುನಃ ದುಃಖಕ್ಕೆ ಒಳಗಾಗಿ
ಕೊನೆಗೆ ಇಡೀ ಲಂಕೆಯ 4 ಅಂಗುಲವನ್ನೂ ಬಿಡದೆ ಇರುವ ಹಾಗೆ ನಾನು ನೋಡಿ ಆಯಿತು. ಇನ್ನು ಇರುವಂಥದ್ದು ಈ ಅಶೋಕವನ ಅನ್ನುವಂತಹ ಒಂದು ಸ್ಥಳ ಮಾತ್ರ. ನಾನಿನ್ನು ಅಲ್ಲಿಗೆ ಹೋಗಿ ಹುಡುಕಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಅದು ಬಿಟ್ಟರೆ ಇನ್ನು ಇಲ್ಲ ಹುಡುಕ್ಲಿಕ್ಕೆ. ಇರುವಂಥದ್ದು ದಾರಿ, ಇರುವ ಜಾಗ ಅದು ಮಾತ್ರ. ಅದಕ್ಕೋಸ್ಕರವಾಗಿ ಅಲ್ಲಿ ಹೋಗುವ ಮುಂಚೆ ಒಳ್ಳೆ ಶ್ಲೋಕ, ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವೇ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾಯ ಮರುದ್ಗಣೇಭ್ಯಃ. ಕೆಲವು ಕಡೆಗಳಲ್ಲಿ ಈ ಶ್ಲೋಕವನ್ನು ಹೇಳುವಾಗ ತಲೆಯ ಮೇಲೆ ಕೈ ಇಟ್ಟುಕೊಂಡು ಈ ಶ್ಲೋಕವನ್ನು ಹೇಳ್ತಾರಂತೆ. ಅಷ್ಟು ಒಳ್ಳೆ ಕಾರ್ಯಸಿದ್ಧಿಗಿರುವಂತಹ ಶ್ಲೋಕ ಅಂತ ಹೇಳ್ತಾರೆ. ಹಾಗೆ ಸೀತೆ ಇನ್ನು ಅಶೋಕವನಕ್ಕೆ ಮಾತ್ರ ಹೋಗ್ಲಿಕ್ಕಿರುವಂಥದ್ದು ಅಂತ ಎಲ್ಲರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವೇ ಚ ತಸ್ಯೈ ಜನಕಾತ್ಮಜಾಯೈ, ಇವರಿಗೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಅಶೋಕವನಕ್ಕೆ ಹೋಗಬೇಕು ಅಂತ ಹನುಮಂತ ಪ್ರವೇಶ ಮಾಡ್ತಾನೆ. ಆ ಲಂಕೆಯ ಮಧ್ಯದಲ್ಲಿದ್ದಂತಹ ಒಂದು ಪ್ರತ್ಯೇಕ ಭಾಗ, ತುಂಬ ಜಾಗರೂಕತೆಯಿಂದ ರಾವಣ ಅದನ್ನು ನಿರ್ಮಾಣ ಮಾಡಿದ್ದ ಒಂದು ಒಳ್ಳೆ ಹರಿಯುವಂತಹ ನದಿ. ಅದರ ನದಿ ಅಂತ ಹೇಳಿದ್ರೆ ಒಂದು ತೋಡಿನ ರೀತಿಯಲ್ಲಿ ತುಂಬ ಪರಿಶುದ್ಧವಾದಂತಹ ತೋಡಿತ್ತು. ಅದನ್ನೆಲ್ಲ ಹೀಗೆ ನೋಡಿಕೊಂಡು ಬರ್ತಾನೆ. ಅಲ್ಲಿ ಬಂದು ಎಲ್ಲಿ ಪತ್ತೆ ಅವನಿಗೆ ಬೇಗ ಕಾಣೋದಿಲ್ಲ. ನೋಡಿದರೆ ಒಳ್ಳೆ ತೋಡು, ಭಾರಿ ಚಂದ ಇತ್ತು. ಯೋಚನೆ ಮಾಡ್ತಾನೆ, ಆ ಕಾಲದಲ್ಲಿ ಹೆಂಗಸರು ಕೂಡ ಸಂಧ್ಯಾ ವಂದನೆ ಮಾಡ್ತಾ ಇತ್ತು. ಅದು ಹನುಮಂತ ಹೇಳ್ತಾನೆ. ನೋಡಿದರೆ ತುಂಬ ಒಳ್ಳೆ ನೀರು. ಸಂಧ್ಯಾಕಾಲ ಮನಾಶ್ಯಾಮ ಧ್ರುವಮೇಶತಿ ಜಾನಕಿ ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೆ ವರವರ್ಣಿನಿ. ತನ್ನ ಸಂಧ್ಯಾ ವಂದನೆಗೋಸ್ಕರವಾಗಿ ಈ ಜಾಗಕ್ಕೆ ಸೀತೆ ಇಲ್ಲಿದ್ರೆ ಖಂಡಿತ ಬರಬೇಕು. ಹಾಗಾಗಿ ನಾನು ಸಂಧ್ಯಾಕಾಲ ಬರುವವರೆಗೆ, ಈಗ ರಾತ್ರಿ ಆಗಿದೆ, ಇನ್ನು ಬೆಳಗಿನವರೆಗೆ ಸೀತೆ ಬರುವವರೆಗೆ ಈ ಮರದಲ್ಲಿ ಇದ್ದುಕೊಂಡು ಕಾಯ್ತೇನೆ ಅಂತ ನದೀಂ ಚೇಮಾಂ ಶಿವಜಲಾಂ ಸಂಧ್ಯಾರ್ಥೇ ವರವರ್ಣಿನಿ. ಸಂಧ್ಯಾ ವಂದನೆಗೋಸ್ಕರವಾಗಿ ಸೀತೆ ಇಲ್ಲಿ ಖಂಡಿತ ಬಂದೇ ಬರ್ತಾಳೆ ಅನ್ನುವ ದೃಢ ವಿಶ್ವಾಸದಿಂದ ಒಂದು ಮರವನ್ನು ಹತ್ತಿ ಕೂತ್ಕೊಳ್ತಾನೆ. ಪಕ್ಕದಲ್ಲಿ ಒಳ್ಳೆ ನೀರು ಹರಿತಾ ಉಂಟು. ಯಾವ ವೃಕ್ಷದ ಅಡಿಯಲ್ಲಿ ಸೀತೆ ಕೂತಿದ್ಲು ಅದಕ್ಕಿಂತ ಅನತಿ ದೂರದಲ್ಲಿ, ಹೆಚ್ಚು ದೂರದಲ್ಲ ಕೂತಿದ್ದಾನೆ. ಹೀಗೆ ಕೂತು ಪರಿಸರವನ್ನೆಲ್ಲ ನೋಡ್ತಾ ಇರುವಾಗ ದೂರದಲ್ಲಿ ಸೀತೆ ಕಾಣ್ತಾಳೆ. ಪೀತೇನೈಕೇನ ಸಂವೀತಾಂ ಕ್ಲಿಷ್ಟೇನೋತ್ತಮ ವಾಸಸ ಸಪಂಕಾಂ ಅನಲಂಕಾರಾಂ ವಿಪದ್ಮಾಮಿವ ಪದ್ಮಿನೀಂ. ಸೀತೆ ಅಂತ ತೀರ್ಮಾನ ಆಗ್ಲಿಲ್ಲ, ನೋಡ್ತಾನೆ. ಪೀತೇನೈಕೇನ ಸಂವೀತ, ಒಂದು ಹಳದಿ ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡಿದ್ದು. ಹೊರಡುವಾಗ ನಾರುಮಡಿ ಇತ್ತು, ಈಗ ಅದಿಲ್ಲ. ಅಲ್ಲಿ ಕೈಕೇಯಿ ಬಲಾತ್ಕಾರದಿಂದ ತಂದುಕೊಟ್ಟು ಉಡಿಸಿ ಕಳಿಸಿದ್ದು, ಈಗ ಇಲ್ಲ. ನಾರುಮಡಿ ಇಲ್ಲ. ಬಹುಶಃ ಇದು ಅನಸೂಯೆ ಕೊಟ್ಟಂತಹ ವಸ್ತ್ರಗಳನ್ನು, ಆಭರಣಗಳನ್ನು ಅವಳು ಧರಿಸಿಕೊಂಡಿರ್ಲಿಕ್ಕೆ ಸಾಕು. ಇದು ಅದೇ ಇರ್ಲಿಕ್ಕೆ ಸಾಕು. പീതേനൈകേ ആഭരണ ജിങ്കേല ಒಂದು ಬೋಡುಂದ ಅಪೋಳ್ತು ರಾಮೆ ಕೊಣನಾಗ ಇನ್ನೇನು ಪಾಡ್ನೆಡ್ಡ ಒಂದು ಅಪನ ಧರಿಸುವಂತ ಹಾವೇ ನಗ ಅಂಚಲ ಒಂಜಿ ಕಲ್ಪನೆ ಬತ್ನ ಆಂಡ ತನ್ನ ಪುರುಷೇ ನಾರುಮಡಿನಿ ಉಸುವಂತು ಮಂತ ವೈಭವನ ಬುಡ್ತು ಪಿದಾಡ್ನಾಗ ಇಂಬಡ ಬಂಗಾರ ಪಾಡೊಂದು ಪಿದಾಡಾಯಳು ಸೀತೆನ ಸ್ವಭಾವನಿ ಸೂನಗ ಅಂಚ ಸೋಲು ನಿಂಗಳು ಪಣ್ಣಲ ಒಂಜಿ ಪೂರ್ವ ಪಕ್ಷ ಉಂಡು ಅಂಚ ಅನಸೂಯ ಕೊಳ್ಳಿನಿ ಅನಸೂಯ ಕೊಳ್ಳ ಬೆತ್ತು ಪಾಂಡೊಂದಿರ್ಪ ದಶರಥೆ ಆ ಕೊಳ್ತು ಕಡಬಿಡ್ಪೆ ಗೊತ್ತಾಯ ಅಂತ ಉತ್ತೋತ ಕಡಬಿಡ್ಪೆ ಅಂತ ಉಂಡು ಅವು ದಶರಥಿ ಕೊಳಿಯೇ ಅಂತ ಆಂಡಲ ಬಂಗಾರೊಳಗೆ ತನ್ನ ಪುರುಷ ಈ ಸ್ಥಿತಿ ಟಿಪ್ನಾಗ ಸೀತೆ ಆಯೇ ನಾರು ಮಡಿ ಉಸುವಂತು ಬಿಲ್ಲು ಬಾಣ ಬಸುವಂತು ಕಾಡು ಪೋನ ಇಂಬಳ ಬಂಗಾರ ರೇಷ್ಮೆ ಪೂರ ಉಸುವಂತು ಸೀತೆನ ಸ್ವಭಾವಂಕು ಹೊಂದಾಣಿಕೆ ಆಗ್ತದೆ ಜಿಂಕೆದ ಆಸೈಡ್ ಆಡ್ತಾಳೆ ಕಡಬಿಡ್ತಾಳ ರಾಮನ ಅಂದೆ ರಾಮೆ ಆ ಬಂಗಾರದ ಜಿಂಕೆ ಬತಮ್ಮನ್ನಾಗ ಏನು ಈ ಸೀರೆ ಸುತ್ತುಂಡ ಎಡ್ಡೆ ಸೊಂದಿತ್ತಾಳ ರಾಮೆ ಅಪಹರಣ ಒಂದು ಕವಿ ಸಮಯ ಮಂಜಳ ವಸ್ತ್ರ ಉಂಟು ಪೀತೇನೈಕೇನ ಸಂಹಿತ ಪ್ರಕರಣ ವಶಾತ್ ಈಜೋಣ ಇದೆ ಮಣ್ಣಾ ಕ್ಲಿಷ್ಟೇನ ಉತ್ತಮ ವಾಸಸ ಕ್ಲಿಷ್ಟೇನ ಮಣ್ಣಾತ್ನು ಒಂಜೇ ವಸ್ತ್ರ ಇಪ್ಪುನ ಅವು ಎಡ್ಡೆ ವಸ್ತ್ರ ಅವು ಪಳತ್ತಾತ್ನು ಒಂದು ಪೂರ ಬಾರಿ ಪೊರ್ಲುಡು ವಿವರಣೆ ಅಂತೀವಿ ಅಂಚ ವರ್ಷದ ವ್ಯವಸ್ಥೆ ಪೀತೇನೈಕೇನ ಸಂಹಿತಾಂ ಕ್ಲಿಷ್ಟೇನೋತ್ತಮ ವಾಸಸ ಹೆಂಚೆ
ವಾಲ್ಮೀಕಿಗಳು ಭಾಷೆ ಮದತು ವಾಲ್ಮೀಕಿಗಳು ಹೇಳ್ತಾರೆ, ಸಪಂಕಾಂ ಅನಲಂಕಾರಾಂ ವಿಪದ್ಮಾಮಿವ ಪದ್ಮಿನಿ. ಒಂದು ತಾವರೆಯ ಕೊಳ, ಕೆಸರು ಮಾತ್ರ ಉಂಟು, ತಾವರೆ ಇಲ್ಲ. ಸಪಂಕಾಂ ವಿಪದ್ಮಾಮಿವ ಪದ್ಮಿನಿ. ಹಾಗೆ ತಾವರೆಯ ಕೊಳ ಕೆಸರು ಮಾತ್ರ ತುಂಬಿ ತಾವರೆಯ ಎಲೆ ಇಲ್ಲದೆ, ತಾವರೆಯ ಹೂ ಇಲ್ಲದೆ ಹೋದರೆ ಹೇಗಿರ್ತದೆ? ಅರಳಿಲ್ಲ. ಹಾಗೆ ಅಲಂಕಾರ ಇಲ್ಲದೆ ಇರುವಂತಹ ಆ ಸೀತೆ, ಆ ಅನಲಂಕಾರ ಅಂತಹ ಹೆಣ್ಣನ್ನು ಸೀತೆಯನ್ನಲ್ಲ, ಸೀತೆ ಅಂತ ಮುಂದೆ ಗೊತ್ತಾಗ್ತದೆ, ವಿಪದ್ಮಾಮಿವ ಪದ್ಮಿನಿ. ಅವಳು ಹೇಗಿದ್ಲು? ಅವಳ ಮುಖ ವರ್ಣವನ್ನು ನೋಡುವಾಗ ಪ್ರಿಯಂ ಜನಂ ಅಪಶ್ಯಂತೀಂ ಪಶ್ಯಂತೀಂ ರಾಕ್ಷಸೀ ಗಣಂ. ಯಾರನ್ನು ನೋಡಬೇಕು ಅಂತ ಅವಳು ಬಯಸ್ತಾ ಇದ್ದಾಳೆ, ಅವರು ಸಿಗ್ತಾ ಇದ್ದಾರೆ. ಪ್ರಿಯಂ ಜನಂ ಅಪಶ್ಯಂತೀಂ, ಯಾರು ಕಣ್ಣಿಗೆ ಬೀಳುವುದು ಬೇಡ ದೇವರೇ ಅಂತ ಹೇಳ್ತೀನಿ. ನಮ್ಗೆ ಸಹ ಆಗ್ತದಲ್ಲ, ಇವು ದೇವರಿಗೆ ಜೀವ ಭಕ್ತಿ ಅಂತ ಆಗ್ತದೆ ಕೆಲವೊಮ್ಮೆ. ಅದು ಪ್ರಶ್ನೆಯಲ್ಲಿ ಕೂತ್ಕೊಳ್ಳೋ ತುಂಬಾ ಆಗ್ತದೆ. ಪ್ರಿಯಂ ಜನಂ ಅಪಶ್ಯಂತೀಂ ಪಶ್ಯಂತೀಂ ರಾಕ್ಷಸೀ ಗಣಂ. ಎಲ್ಲ ರಾಕ್ಷಸಿಯರು ಸುತ್ತ ಕೂತಿದ್ದಾರೆ. ಅವರನ್ನು ನೋಡ್ಲಿಕ್ಕೆ ಇವಳಿಗೆ ಇಷ್ಟ ಇಲ್ಲ, ಆದ್ರೆ ಅವರು ಕಣ್ಣ ಮುಂದೆ. ಯಾರನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾಳೆ, ಅವರು ಕಾಣಿಸ್ತಾ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಹೇಗಿದ್ದ ವಾಲ್ಮೀಕಿಗಳ ವರ್ಣನೆ ನೋಡಿ. ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣಾಭಿವೃತಾಂ ಇವ. ಸ್ವಗಣ ಶ್ವಗಣ. ಮೃಗಿ ಅಂತ ಹೇಳಿದ್ರೆ ಹೆಣ್ಣು ಜಿಂಕೆ. ಹೆಣ್ಣು ಜಿಂಕೆ, ಮೃಗ. ಜಿಂಕೆಯೇ ತುಂಬಾ ಭಯ ಮತ್ತೆ ಸೂಕ್ಷ್ಮ ಜೀವಿ. ಅದು ಸಣ್ಣ ಶಬ್ದ ಆದ್ರೂ ಭಯಕ್ಕೆ ಬಿಂದುಬಿಡ್ತದೆ. ಅದರಲ್ಲಿ ಹೆಣ್ಣು ಜಿಂಕೆ ಮತ್ತೂ ಕೋಮಲ, ಗಂಡು ಜಿಂಕೆಗಿಂತಲೂ ಹೆಣ್ಣು ಜಿಂಕೆ ಮತ್ತು ಕೋಮಲ ಅಂತ ಹೇಳ್ತಾರೆ. ಅಂತಹ ಒಂದು ಹೆಣ್ಣು ಜಿಂಕೆ ತನ್ನ ಗುಂಪಿನ ಮಧ್ಯದಿಂದ ತಪ್ಪಿಸಿಕೊಂಡು ಒಂದು ಕಾಡು ನಾಯಿಗಳ ಕಾಡು ನಾಯಿಗಳ ಮಧ್ಯದಲ್ಲಿ ಸೇರಿಬಿಟ್ರೆ ಮೊದಲೇ ಭಯ. ತನ್ನ ಗುಂಪನ್ನು ಬಿಟ್ಟದ್ದು, ಸುತ್ತ ನಾಯಿಗಳು ಸೇರಿರುವಂಥದ್ದು. ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣ ಅಭಿವೃತಾಮಿವ ಅಂತ ವರ್ಣನೆ ಮಾಡ್ತಾರೆ. ಅವಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಹೇಗೆ ಗುರುತಿಸುವುದು? ಏನು ಮಾಡಿದ್ರು ಇದು ಸೀತೆ ಅಂತ ಅವಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣಾಭಿವೃತಾಮಿವ. ಅವಳನ್ನು ಹೇಗೆ ಮಾಡಿದ್ರು ಕೂಡ ಸೀತೆ ಅಂತ ಗುರುತಿಸ್ಲಿಕ್ಕೆ ಕಷ್ಟ ಸಂಶಯ ಬರ್ತಾ ಉಂಟು ಅಂತೀವಿ ಇವನಿಗೆ, ಹನುಮಂತನಿಗೆ. ಇವಳು ಇದ್ದೀತು, ಸುತ್ತದ ಪರಿಸರ, ಅವಳ ಮುಖಭಾವ, ಅಲ್ಲಿ ಇರುವಂತಹ ಜನಗಳು, ಇದನ್ನೆಲ್ಲ ನೋಡಿದಾಗ ಮನಸ್ಸು ಹೇಳ್ತಾ ಉಂಟು ಇವಳು ಸೀತೆ ಅಂತ. ಆದ್ರೆ ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ದೃಷ್ಟಾಂತವನ್ನು ವಾಲ್ಮೀಕಿಗಳು ಕೊಡ್ತಾರೆ. ದುಷ್ಕರವಾದಂತಹ ರೀತಿಯಲ್ಲಿ ಅವಳಿದ್ಲು. ಸಂಸ್ಕಾರೇಣ ಯಥಾ ಹೀನಾಂ ವಾಚಮರ್ಥಾಂತರ ಗಥಾ. ಅವಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಗೊಂದಲಾಗ್ತದೆ, ಇವಳು ಸೀತೆ ಯಾವುದು? ಈ ಸಂಸ್ಕಾರ ಇಲ್ಲದೆ ಇರುವಂತಹ ಮಾತಿನ ಯಥಾರ್ಥವಾದ ಅರ್ಥವನ್ನು ಹೇಗೆ? ಸಂಸ್ಕಾರೇಣ ಯಥಾ ಹೀನಾಂ ವಾಚಂ ಅರ್ಥಾಂತರಂ ಗಥಾಂ. ವ್ಯಾಕರಣಾದಿ ಸಂಸ್ಕಾರಗಳು ಮಾತಿನಲ್ಲಿ ಇಲ್ಲದೆ ಹೋದಾಗ, ಮಾತಿನ ಸರಿಯಾದ ಅರ್ಥಗಳನ್ನು ತಿಳಿಯದೆ ಪ್ರಯೋಗ ಮಾಡಿದಾಗ ಅದರ ಯಥಾರ್ಥವಾದ ಅರ್ಥವನ್ನು ಗ್ರಹಿಸಲಿಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಅಲ್ಲಿ ಸೀತೆಯ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರೆ. ಅದ್ಭುತವಾದಂತಹ ದೃಷ್ಟಾಂತ. ನಾನು ಇದಕ್ಕೆ ತುಂಬಾ ಸಂವಾದಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಒಂದು ಮುಂಬೈಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಊಟಕ್ಕೆ ಕೂತ್ಕೊಂಡಿತ್ತು. ನನ್ನ ಹತ್ರ ಒಬ್ಬರು ದೊಡ್ಡ ವ್ಯಕ್ತಿ ಕೂತ್ಕೊಂಡು, ಊಟ ಎಲ್ಲ ಆದಾಗ ಉಪಚಾರ ಹೇಳುವಾಗ ನೀವು ಹೇಳಿ, ಇಲ್ಲ ನೀವು ಮುಂದೆ ಕೂತಿದ್ದೀರಲ್ಲ ಹೇಳಿ. ಅವರೊಂದು ಉಪಚಾರ ಹೇಳಿದ್ರು. ಊಟ ಎಲ್ಲ ಆಗಿ ಮುಗಿಯುವಾಗ, ಅನ್ನದಾನಂ ಪರಂ ದಾನ. ನೋಡಿ, ಅನ್ನದಾನ ಹೇಳಿದ್ರೆ ಭಾರಿ ಒಳ್ಳೆ ದಾನ. ಅನ್ನದಾನಕ್ಕಿಂತ ಯಾವುದು ಶ್ರೇಷ್ಠ? ವಿದ್ಯಾದಾನ ಮತಃ ಪರಂ. ವಿದ್ಯಾದಾನಕ್ಕಿಂತಲೂ ಶ್ರೇಷ್ಠ ದಾನ ಅನ್ನದಾನ. ವಿದ್ಯಾದಾನಕ್ಕಿಂತಲೂ ಶ್ರೇಷ್ಠ ದಾನ ಅನ್ನದಾನ. ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಾನ ಮಾಡುವಾಗ ಕ್ಷಣ ಕ್ಷಣಕ್ಕೂ ತೃಪ್ತಿ ಆಗ್ತದೆ. ಅದಕ್ಕೋಸ್ಕರವಾಗಿ ಯಾವತ್ ಜೀವಂತು ವಿದ್ಯೆಯ, ಜೀವಮಾನದಲ್ಲಿ ಒಮ್ಮೆ ಆದ್ರೂ ಅನ್ನದಾನ ಮಾಡಬೇಕು. ಸಂಸ್ಕಾರೇಣ ಯಥಾ ಹೀನಾಂ ವಾಚಮರ್ಥ ಅಂತರಂಗತ. ಹೀಗೆ ಎಲ್ಲ ಕೇಳಿದ್ರು. ಮತ್ತೆ ಎಲ್ಲ ಇಂಚಾಣಿ ಏನ್ ಪಾಂಡು ಭಾರಿ ಒಳ್ಳೇದಾಗ್ತದೆ. ವಿದ್ಯಾದಾನ ತಕೊಳ್ಳದೆ ಅನ್ನದಾನ ಮಾತ್ರ ತಕೊಂಡ್ರೆ ಹೀಗೆ ಹೇಳಲಿಕ್ಕೆ ಬರ್ತದೆ. ಹಾಗೆ ಹೌದು, ಶ್ಲೋಕಾಂಡ್ಲ ತರಿವಂಡೆ ಅಂತಿದ್ದೆ ನಾವು. ಸಂಸ್ಕಾರೇಣ ಯಥಾ ಹೀನಾಂ ವಾಚಮರ್ಥ ಅಂತರಂಗತಾಂ ಅಂತ ಅಂತಹ ರೀತಿಯಲ್ಲಿ ಅವಳು ಹೇಳ್ತಾರೆ. ಅಷ್ಟು ಹೊತ್ತಿಗೆ ಅವನಿಗೆ ತೀರ್ಮಾನ ಆಗಿರ್ತದೆ ಇದು ಸೀತೆಯೇ ಅಂತ. ಯೋಚನೆ ಮಾಡ್ತಾನೆ. ಸಂತುಷ್ಟ ಫಲಮೂಲೇನ,
ಕಾಡಿನಲ್ಲಿ ಭರ್ತೃ ಶುಶ್ರೂಷಣೆ ರಥ, ಕಾಡಿನಲ್ಲಿ ಸಿಕ್ಕುವ ಫಲ ಕಂದ ಮೂಲ ಗೆಡ್ಡೆ ಗೆಣಸುಗಳಿಂದ ತನ್ನ ಗಂಡನ ಶುಶ್ರೂಷೆಯನ್ನು ಸೇವೆಯನ್ನು ಮಾಡ್ತಾ ಯಾಪರ ಭಜತೆ ಪ್ರೀತಿಂ ವನೇಪಿ ಭವನೆ ಯಥಾ, ಹೇಗೆ ಅರಮನೆಯಲ್ಲಿದ್ದಾಗ ಅಲ್ಲಿಯ ಪರಿಕರಗಳಿಂದ ಸೇವೆ ಮಾಡ್ತಾ ಗಂಡನನ್ನು ಸಂತೋಷಗೊಳಿಸ್ತಾ ಇದ್ಲು, ಅದೇ ರೀತಿಯಲ್ಲಿ ಕಾಡಿನಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲದೆ ಒಂದೇ ಮನೋಭಾವದಿಂದ ಸೇವೆ ಮಾಡ್ತಾ ಇದ್ದಂತಹ ಸೀತೆ ಇವಳು ಇರಬೇಕು ಅನ್ನುವಂತಹ ಒಂದು ಭಾವಕ್ಕೆ ಹನುಮಂತ ಬಂದು ಮುಡ್ತಾನೆ. ಒಂದು ದೃಢ ನಿರ್ಧಾರ, ಒಂದೊಂದು ಲಕ್ಷಣಗಳನ್ನು ಒಂದೊಂದು ವಿಷಯಗಳನ್ನು ನೋಡ್ತಾ ನೋಡ್ತಾ ಅವನಿಗೆ ತೀರ್ಮಾನ ಆಗ್ತದೆ. ಅದರ ಜೊತೆಗೆ ನೋಡ್ತಾನೆ, ಓ ಇಲ್ಲಿ ಒಂದು ಗೆಲ್ಲಿನಲ್ಲಿ ಆಭರಣಗಳೆಲ್ಲ ಸಿಕ್ಕಿಸಿಟ್ಟಿದ್ದಾಳೆ. ರಾಮ ಹೇಳಿದ್ದ ಹೋಗುವಾಗ ಯಾವುದೆಲ್ಲ ಆಭರಣಗಳು ಅವಳು ತೊಟ್ಟಿದ್ದಾಳೆ ನೋಡು, ಅವಳ ಕೈಯಲ್ಲಿ ಇದುಂಟು, ಕಿವಿಯಲ್ಲಿ ಹೀಗುಂಟು, ಕುತ್ತಿಗೆಯಲ್ಲಿ ಇದು ಹಾಕೊಂಡಿದ್ದಾಳೆ ಅಂತ. ವೈದೇಹ್ಯಾಹ ಯಾನಿ ಆಭರಣಾನಿ ವೈದೇಹ್ಯಾಹ ಯಾನಿ ಚಾಂಗೇಶು ತದಾ ರಾಮೋನ್ಮಕೀರ್ತಯತ್ ತಾನಿ ಆಭರಣ ಜಾಲಾನಿ ಶಾಖಾಶೋಭಿ ಅಲಕ್ಷಯತ್. ಹತ್ತಿರದ ಗೆಲ್ಲಿನಲ್ಲೆಲ್ಲ ಸಿಕ್ಕಿಸಿಟ್ಟಿದ್ದಂತೆ. ನಾವು ನಾಗವನ ಅನ್ಕೊಂಡು ನಂಗೆ ಸಿಕ್ಕೋಬೋದು ಹಾಗೆ ಸಿಕ್ಕಿಗೆಲ್ಲ ಸಿಕ್ಕೋದು. ಅದೇ ಪೂರ ಅಡಕದಿದ್ದಾಳೆ, ಸ್ವಲ್ಪ ಮಾತ್ರ ಹರ್ಷೆ ಪೂರ ಅಡಕದಿದ್ದಾಳೆ ಸ್ವಲ್ಪ. ಯೌಮಂತ ರಾಮೆ ಪಂಡೆ ಆ ತುಂಡಾದ ಬಟ್ಟೆ, ಅವತ್ತು ಸಿಕ್ಕಿದ ಬಟ್ಟೆಯು ಈಗ ಅವಳು ಹೊತ್ತಿರುವಂತಹ ಬಟ್ಟೆಯು, ಯಾವ ಆಭರಣಗಳು ಸೀತೆಯ ಶರೀರದಲ್ಲಿ ಉಂಟು ಅಂತ ರಾಮ ಹೇಳಿದ್ದ ಆ ಎಲ್ಲ ಆಭರಣಗಳು ಕೂಡ ಇಲ್ಲಿ ಉಂಟು. ಹಾಗಾಗಿ ಒಂದೊಂದು ಗಮಕಗಳು, ಒಂದೊಂದು ಆಧಾರಗಳು ಸಿಗ್ತಾ ಇದ್ದ ಹಾಗೆ ಇವನಿಗೆ ತೀರ್ಮಾನ ಆಗ್ತದೆ. ಮತ್ತೆ ಹೇಳ್ತಾನೆ, ಇವಳು ನೋಡಿದ್ರೆ ನೈಷಾ ಪಶ್ಯತಿ ರಾಕ್ಷಸ್ಯ ನೇಮಾನ್ ಪುಷ್ಪ ಫಲದ್ರುಮಾನ್ ಏಕಸ್ಥ ಹೃದಯ ನೂನಂ ರಾಮಮೇವಾನು ಪಶ್ಯತಿ. ಸುತ್ತ ಎಲ್ಲ ಇದ್ರೂ ಕೂಡ ಈ ರಾಕ್ಷಸಿಯರನ್ನು ನೋಡ್ತಾ ಇಲ್ಲ, ಇಲ್ಲಿರುವಂತಹ ಪುಷ್ಪ ಫಲ ಈ ಸೌಂದರ್ಯವನ್ನು ನೋಡ್ತಾ ಇಲ್ಲ, ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಏನೋ ನೋಡ್ತಾ ಇದ್ದಾಳೆ. ನೈಷಾ ಪಶ್ಯತಿ ರಾಕ್ಷಸ್ಯ ನೇಮಾನ್ ಪುಷ್ಪ ಫಲದ್ರುಮಾನ್ ಏಕಸ್ಥ ಹೃದಯಾನೂನಂ ರಾಮಮೇವಾನು ಪಶ್ಯತಿ. ನಿಶ್ಚಯವಾಗಿ ಇವಳು ಏಕಸ್ಥ ಹೃದಯ, ಏಕ ಮನಸ್ಕಳಾಗಿ ರಾಮನನ್ನೇ ನೋಡ್ತಾ ಇದ್ದಾಳೆ ಅನ್ನುವಂತಹ ತಾಂ ದೇವೀಂ ದೀನವದನಾಂ ಅದೀನಾಂ ಭರ್ತೃತೇಜಸ ರಕ್ಷಿತಾಂ ಸ್ವೇನ ಶೀಲೇನ ಸೀತಾಂ ಅಸಿತ ಲೋಚನಾಂ. ತನ್ನ ಸ್ವಂತ ಚಾರಿತ್ರ್ಯದಿಂದ, ಗಂಡನ ಪಾತಿವ್ರತ್ಯದ ಶಕ್ತಿಯಿಂದಾಗಿ ತನ್ನ ಈ ಎಲ್ಲ ಶಕ್ತಿಯನ್ನು ಅವಳು ಉಳಿಸಿಕೊಂಡಿದ್ದಾಳೆ ಅಂತ ತೀರ್ಮಾನಕ್ಕೆ ಬಂದು ಇದು ಸೀತೆಯೇ ಅನ್ನುವಂತಹ ತೀರ್ಮಾನ ಮನಸ್ಸು ಮುಟ್ಟಿದ ಹನುಮಂತ ಹೇಳ್ತಾನಂತೆ. ಹರ್ಷಜಾನಿಚ ಸೋಶ್ರೂಣಿ ತಾಂ ದೃಷ್ಟ ಜನಕಾತ್ಮಜಾಂ ಸೀತಾ ದರ್ಶನ ಸಂಕೃಷ್ಟೋ ಹನುಮಾನ್ ಸಮೃತೋಭವತ್. ಕಣ್ಣಲ್ಲಿ ನೀರು ಬರ್ತದೆ. ಇಂತಹ ಹೆಣ್ಣು ಎಂತಹ ಕಷ್ಟದಲ್ಲಿ ಬಂದು ಬಿದ್ದಿದ್ದಾಳೆ, ಯಾವ ಸ್ಥಾನದಲ್ಲಿ ಇರಬೇಕು, ಇವತ್ತೆಲ್ಲಿ ಬಂದು ಕೂತಿದ್ದಾಳೆ. ಇಂತಹ ಇವಳನ್ನು ನೋಡಿದ ಕೂಡಲೇ ತುಂಬ ದುಃಖ ತಡಿಲಿಕ್ಕಾಗ್ತದೆ. ಆಂಜನೇಯ ಗಟ್ಟಿಯಾಗಿ ಆ ಮರದ ಮೇಲೆ ಕೂತು ಕಣ್ಣೀರು ಹಾಕ್ತಾನಂತೆ. ಆ ಸೀತೆಯ ದುರವಸ್ಥೆಯನ್ನು ನೋಡಿ ತನ್ನ ಮನಸ್ಸಿನ ಭಾವನೆಗಳನ್ನು ತಡಿಲಿಕ್ಕಾಗ್ತದೆ. ಅಷ್ಟರವರೆಗೆ ಯೋಚನೆ ಮಾಡ್ತಾ ಇದ್ದ, ಈ ರಾಮನನ್ನು ಬಿಟ್ಟು ಸೀತೆ ಹೇಗೆ ಬದುಕಿರಬಹುದು ಅಂತ ಹಿಂದೆ ಯೋಚನೆ ಮಾಡಿದ್ದ. ಸೀತೆ ಕಾಣದೇ ಇದ್ದಾಗೆ ಇವಳು ಸಾಗರಕ್ಕೆ ಹಾರಿದ್ಲು, ರಾಕ್ಷಸರು ತಿಂದು ಹಾಕಿದ್ಲು, ಇವಳು ಪ್ರಾಣ ಬಿಟ್ಲು, ರಾಕ್ಷಸಿಯರು ಇವಳ ಸಂಹಾರ ಮಾಡಿದ್ಲು, ಬೇರೆ ಬೇರೆ ಎಲ್ಲ ಯೋಚನೆ ಮಾಡಿದ್ದ. ಆದರೆ ಇಲ್ಲಿ ಬಂದು ಯೋಚನೆ ಮಾಡ್ತಾನೆ, ಸೀತೆ ಅಂತ ನಿರ್ಧಾರ ಆದ ಕೂಡಲೇ ಇಷ್ಟರವರೆಗೆ ನಾನು ಯೋಚನೆ ಮಾಡ್ತಾ ಇದ್ದೆ ರಾಮನನ್ನು ಬಿಟ್ಟು ಅವಳು ಹೇಗೆ ಬದುಕಿರಬಹುದು ಅಂತ. ಈಗ ನನಗೆ ಡೌಟ್ ಆಗ್ತಾ ಉಂಟು. ದುಷ್ಕರಂ ರಾಮನನ್ನು ಬಿಟ್ಟು ದುಷ್ಕರಂ ಕುರುತೆ ರಾಮೋ ಹೀನೋ ಯದನಯ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇ ನಾವ ಸೀದತೆ. ಇವಳನ್ನು ಬಿಟ್ಟು ರಾಮ ಹೇಗೆ ಬದುಕಿದ್ದಾನೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು ಅಂತ ಆ ಸೀತೆಯನ್ನು ನೋಡಿದ ನಂತರ ಹನುಮಂತನಿಗೆ ಆ ಮನಸ್ಸಿನಲ್ಲಿ ಭಾವನೆಗಳು ಬರ್ತದಂತೆ ತುಂಬ ದುಃಖಕ್ಕೊಳಗಾಗ್ತಾನೆ. ಮತ್ತೆ ತುಂಬ ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ಕೊನೆಗೆ ನಿರ್ಧಾರ ಮಾಡ್ತಾನೆ, ಇದು ಸೀತೆ, ಇದೇ ಸೀತೆ, ಇವಳು ರಾಮನ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದಾಳೆ. ರಾಮ ಹೇಳಿದಂತಹ ಆಭರಣಗಳು, ಅವಳ ಶರೀರ ಕಾಂತಿ, ಅವಳ ವಿಚಾರಗಳು, ಇದೆಲ್ಲವನ್ನು ನೋಡುವಾಗ ಇದೇ ಸೀತೆ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಆಂಜನೇಯ ಬರುವಾಗ ಅಲ್ಲಿ ಒಂದು ಅದ್ಭುತವಾದಂತಹ ಘಟನೆ ಆಗ್ತದೆ. ಖಳನಾಯಕನ ಪ್ರವೇಶ ಆಗ್ತದೆ. ಖಳನಾಯಕನ ಪ್ರವೇಶ ಆಗ್ತದೆ. ಈ ಆ ರಾವಣನ ಪ್ರವೇಶ ಆಗುವಾಗ
ಎಷ್ಟು ಸುಂದರವಾಗಿ ವಾಲ್ಮೀಕಿಗಳು ಮಾಡ್ತಾರೆ ಹೇಳಿದರೆ, ಸುಮ್ಮನೆ ಸಂಪತ್ತಲ್ಲ ಅವನು ಇದ್ದದ್ದು. ಅವು ಬರುವಾಗ ದೀವಟಿಗೆಯನ್ನು, ನನಗೆ ಅದು ಆ ಭಾಗಗಳು ಖುಷಿ ಕೊಡುವುದು, ದೀವಟಿಗೆಯನ್ನು ಹಿಡ್ಕೊಂಡು ಹೆಣ್ಮಕ್ಳು ಬರ್ತಾ ಇದ್ದಾರಂತೆ. ಯಾವ ದೀವಟಿಗೆ ಹೇಳಿದ್ರೆ ಚಿನ್ನದ ದೀವಟಿಗೆ. ಚಿನ್ನದ ದೀವಟಿಗೆಗೆ ಗಂಧದ ಎಣ್ಣೆ. ಇದು ಆ ರಸಿಕತೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇತ್ತು ಅಂತ. ಸುಮ್ಮನೆ ಸಂಪತ್ತಲ್ಲ, ಒಟ್ರಾಸಿ ಸಂಪತ್ತು. ಚಿನ್ನದ ದೀವಟಿಗೆಯನ್ನು ಇಟ್ಟುಕೊಂಡು ಗಂಧದ ಎಣ್ಣೆಯನ್ನು ಹಾಕ್ತಾ ಇದ್ದಾನೆ. ರೇಷ್ಮೆ ಬಟ್ಟೆ ಸುದ್ದಿ. ಆದ್ರೆ ಎಲ್ಲ ಹೆಣ್ಮಕ್ಳು ಬರುವಾಗ ಇಕ್ಕೆ ಅದಕ್ಕೆ ಆಯ್ತಾ. ಇಷ್ಟೆಲ್ಲ ಆಗಿ ಅದಲ್ಲ, ಎಲ್ಲ ಹಿಡ್ಕೊಳ್ಳುವಂಥದ್ದು ಹೆಂಗಸರು. ಗಂಡಸರ ವರ್ಣನೆ ಒಂದು ಬರುವುದಿಲ್ಲ, ಎಲ್ಲ ಇದ್ದದ್ದು ಹೆಂಗಸರು. ಕದ್ದು ತಂದವರು ಯುದ್ಧ ಮಾಡಿ ಅವರನ್ನು ಅಪಹಾರ ಮಾಡಿ ಇಟ್ಕೊಂಡು, ಕೆಲವರನ್ನು ಕಿಡ್ನಾಪ್, ಕೆಲವರನ್ನು ಕೊಂದು ಬಡ್ದು ಗಿಡ್ದು ಇದೆಲ್ಲ ಆಗಿದೆ. ಅವರಿಗೆ ಮತ್ತೆ ವಾಲಿಗೆ ಒಪ್ಪಂದ ಆಗಿತ್ತು ಹಿಂದಿನ ಕಾಲದಲ್ಲಿ. ಅದು ಬಂತು ಕಾಣುತ್ತದೆ ಹಿಂದೆ, ದಾರಾಪುತ್ರಾಪುರ ಇದೆಲ್ಲ ಆಗಿತ್ತು. ಹಾಗಾಗಿ ಎಲ್ಲ ಒಪ್ಪಂದ ಆಗಿ ಹಿಡಿದು ಬಡ್ದು ಒಪ್ಪಿಸಿ ಗಿಪ್ಪಿಸಿ ಎಲ್ಲ ತಂದಂತಹ ಹೆಂಗಸರಿದ್ರು. ಇವರನ್ನೆಲ್ಲರನ್ನು ಇಟ್ಟುಕೊಂಡು ಕಾಮದ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂತಹ ರಾವಣ ಈ ಎಲ್ಲ ವೈಭವಗಳ ಮಧ್ಯದಲ್ಲಿಯೂ ಅವ ಬರುವಾಗ ದೀವಟಿಗೆಯನ್ನು ಇಟ್ಕೊಂಡು ಹೆಂಗಸರು ಬಂದ್ರೆ ಸಮೀಪದಲ್ಲಿ ಅಂತ ಹೇಳಿದ್ರೆ ವೇದಘೋಷ. ಕ್ರತು ಪ್ರವರ ಯಾಜಿನಾಂ ಶುಶ್ರಾವ ಬ್ರಹ್ಮಘೋಷಾಂಶ ವಿರಾಟ್. ಅದು ಹೇಳ್ತಾ ಇದ್ದದ್ದು ಮಾತ್ರ ಬ್ರಹ್ಮರಾಕ್ಷಸ ಅಂತ. ಬ್ರಹ್ಮರಾಕ್ಷಸರೆಲ್ಲ ಬ್ರಹ್ಮರಾಕ್ಷಸನಿಗೆ ವೇದ ಕೂಡಿ ಬರುವುದಿಲ್ಲ ಅಂತೂ ಆ ಸ್ವರೂಪದಲ್ಲಿದ್ದಂತಹ ವ್ಯಕ್ತಿಗಳು ಅಂತ ಇಟ್ಟುಕೊಳ್ಬಹುದು. ಕ್ರತು ಪ್ರವರ ಯಾಜಿನಾಂ ವಿರಾತ್ರೆ ಶುಶ್ರಾವ ಬ್ರಹ್ಮಘೋಷಾಂಶ ವಿರಾತ್ರೆ ಬ್ರಹ್ಮರಾಕ್ಷಸ. ರಾತ್ರಿ ಎಣಿಸಿಕೊಂಡಂತಹ ರಾಕ್ಷಸ ಆ ರೀತಿಯಲ್ಲಿ ಇಟ್ಕೊಳ್ಬಹುದು. ಹೌದು, ಬ್ರಹ್ಮರಾಕ್ಷಸ ಹಾ ಹೌದು, ಹಾಗೆ ಉಂಟು. ಅಂತೂ ಹೀಗೆ ಹಿಂದೆ ಹೇಳುವಾಗ ಕೂಡ ಅಂತವರು ಇದ್ದಾರೆ, ರಾಕ್ಷಸುಗಳಾಗಿದ್ದವರು, ವೇದ ಅಧ್ಯಯನ ಮಾಡಿದವರು, ಮತ್ತೆ ಅಲ್ಲಿ ಇದ್ರು. ಈಗೆಲ್ಲ ವೇದ ಪಾರಾಯಣ ಮಾಡಿದ್ರು ಅಮೆರಿಕ ಮುರುಘಾವಟದ ಸ್ವಾಮಿಯಾಗಿ. ಹೌದು, ಸಿದ್ದರಾಮನ ಪುರೋಹಿತರು. ಅಂತೂ ಈ ರಾವಣ ಮೊದಲಿಗೆ ಸರಿಯಾಗಿ ಕಾಣಿಸಿಕೊಳ್ಳುವ ಭಾಗ ಇತ್ತು. ರಾವಣನನ್ನು ತಂದ ರೀತಿ ಅದ್ಭುತ. ನಾವು ಫಿಲ್ಮ್ ಅಲ್ಲಿ ಹೇಳ್ತೇವೆ, ಹೀರೋವನ್ನು ತರುವಾಗ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಗೌಜಿ ಅಬ್ಬರ ಇಬ್ಬ. ವಾಲ್ಮೀಕಿಗಳ ಮುಂದೆ ಯಾರು ಏನು ಅಲ್ಲ. ಎಷ್ಟು ಚಂದ ಆ ಮಧ್ಯರಾತ್ರಿಯಲ್ಲಿ ಒಳ್ಳೆ ಬಟ್ಟೆಗಳನ್ನೆಲ್ಲ ಹಾಕಿಕೊಂಡು, ಕೈಗೆ ಉಂಗುರ, ಕುತ್ತಿಗೆಗೆ ಮಾಲೆ, ಸುತ್ತಮುತ್ತ ಪಾರ್ಶ್ವದರು ಕೈಯಲ್ಲಿ ಇಟ್ಕೊಂಡ ದೀವಟಿಗೆ, ಎಂತ ಅಬ್ಬರದಲ್ಲಿ. ಸುಂದರ ರಾವಣದ ಆಟದಲ್ಲಿ ನಿಜವಾಗಿ ಹೌದು, ನಿಜವಾಗಿ ಹೌದು. ಅದರ ಜೊತೆಯಲ್ಲಿ ರಾವಣನಿಗೆ ಹೆಸರು ಸುಂದರ ರಾವಣ. ಸುಂದರ ರಾವಣ ಒಳ್ಳೆ. ಅದರ ಜೊತೆಯಲ್ಲಿ ವೇದಘೋಷ. ಇದಕ್ಕೆಲ್ಲ ವ್ಯತಿರಿಕ್ತವಾಗಿ ಸುಂದರ ರಾವಣ ವ್ಯತಿರಿಕ್ತವಾದಂತಹ ವೇದಘೋಷದಲ್ಲಿ ಅಂದು ಹೋಯ್ತು ಈ ಸುಂದರಕಾಂಡ ಅಂತ ಅದೇ ಈ ಆ ಸ್ವರೂಪ ಯಕ್ಷಗಾನ ಅಂತ ಕೊಟ್ಟು ಮೂವಾರು ಪೂರ ಮಣ್ಣ ಮಾಡ್ತದೆ ರಾಕ್ಷಸ ಹೊಲಿತಿ ಮುಂಡಾಸ ಮಂಡ ಮಾಡ್ತಿದೆ. ವಿದ್ಯುನ್ಮತಿ ಕಲ್ಯಾಣ ಅಂತೂ ಹಾ, ರಾವಣ ಬರ್ತಾ ಇದ್ದಾನೆ. ಹನುಮಂತನಿಗೆ ತೀರ್ಮಾನ ಆಗಿದೆ ಸೀತೆ ಅಂತ. ಅವನ ಮುಖವನ್ನು ಇನ್ನಷ್ಟು ಸ್ಪಷ್ಟ ನೋಡ್ತಾನೆ. ಒಂದು ಮಾತು ಹನುಮಂತ ಹೇಳ್ತಾನೆ, ಶುಷ್ಯಂತೀಂ ಮೃದತೀಮೇಕಾಂ ಧ್ಯಾನ ಶೋಕ ಪರಾಯಣಾಂ ದುಃಖಸ್ಯಾಂತಂ ಅಪಶ್ಯಂತೀಂ ರಾಮ ಮನೋವ್ರತಾಂ. ದುಃಖಸ್ಯ ಅಂತಂ ಅಪಶ್ಯಂತೀಂ. ದುಃಖ ಬಂದಿದೆ, ಗಂಡನನ್ನು ಕಳ್ಕೊಂಡು. ಆದರೆ ಈ ದುಃಖಕ್ಕೆ ಫುಲ್ ಸ್ಟಾಪ್ ಯಾವುದು ಗೊತ್ತಿಲ್ಲ. ರಾಮ ಯಾವಾಗ ಬರ್ತಾನೋ ಇಲ್ಲೋ, ನಾನು ರಾಮನನ್ನು ನೋಡ್ತೇನೋ ಇಲ್ಲೋ, ಈ ರೀತಿಯಲ್ಲಿ ದುಃಖಸ್ಯ ಅಂತಂ ಅಪಶ್ಯಂತೀಂ ರಾಮಾಂ ಅನ್ನುವಂತಹ ಆ ಈ ಮಾತನ್ನು ಹನುಮಂತ ಹೇಳ್ತಾನೆ. ಇದೆಲ್ಲ ಯೋಚನೆ ಮಾಡ್ತಾ ಇರುವಾಗ ರಾವಣನ ಸವಾರಿ ನೇರವಾಗಿ ಸೀತೆಯ ಮುಂದೆ ಬರ್ತದೆ. ಇದು ಮೊದಲಲ್ಲ, ಇದಕ್ಕಿಂತ ಹಿಂದೂ ಎಷ್ಟೋ ಬಾರಿ ಬಂದು ಅವಳನ್ನು ಓಲಿಸ್ಲಿಕ್ಕೆ ಒಪ್ಪಿಸ್ಲಿಕ್ಕೆ ಎಲ್ಲ ಹೋಗಿದ್ದ. ಎಷ್ಟಾಗ್ತದಷ್ಟು ಬೇರೆ ಬೇರೆ ಮಾರ್ಗದಲ್ಲಿ ಅವಳ ಮನಸ್ಸನ್ನು ಪರಿವರ್ತಿಸ್ಲಿಕ್ಕೆ ಎಷ್ಟೆಲ್ಲ ಮಾಡಬೇಕು, ಕೋಲಗಟ್ಟಬೇಕು,
ಎಲ್ಲ ಕಟ್ಟಿಯಾಗಿದೆ. ಇವತ್ತು ಮತ್ತೆ ಬಂದ, ದೊಡ್ಡ ಪರಿವಾರವನ್ನು ಕಟ್ಟಿಕೊಂಡು ಸೀತೆ ಕೂತಿದ್ದಾಳೆ. ಹೇಳ್ತಾನೆ, ನೋಡು, ಒಂದು 10 ಸಲ ಬೀರು 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 ಅಂತ ಹೇಳಿದರೆ ಭಯಗ್ರಸ್ತಳೆ, ಭಯದಿಂದ ಹೆದರಿದವಳೆ, ಪೊಡಿಗೆದಾಳೆ ಅಂತ ನಾವು ಕರಿತೀವಲ್ಲ, ಪೊಡಿಗೆದ ಪುಕ್ಕಿ ಅಂತ ಹೇಳ್ತಾರೆ ಹಾಗೆ. 10 ಸಲ ಹೇಳ್ತಾನೆ ಬೀರು 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 ಅಂತ. ನೋಡು, ನಾನು ನಿನ್ನನ್ನು ಕರೆದುಕೊಂಡು ಇಲ್ಲಿಂದ ಅಪಹಾರ ಮಾಡಿ ತಂದಿದ್ದೇನೆ, ಇಲ್ಲಿ ಎಲ್ಲ ಇಟ್ಟಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಅಂತ ನೀನು ಯೋಚನೆ ಮಾಡೋದು ಬೇಡ. ಇದು ನಮ್ಮ ಧರ್ಮ, ನಾವು ಇರುವುದೇ ಹೀಗೆ. ಸ್ವಧರ್ಮೋ ರಕ್ಷಸಾಂ ಭೀರು ಸರ್ವಥೈವ ನ ಸಂಶಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವ. ಇದು ನಮ್ಮ ಧರ್ಮ. ಇನ್ನೊಬ್ಬರನ್ನು ಕದ್ದುಕೊಂಡು ಬರುವುದು, ಇನ್ನೊಬ್ಬರನ್ನು ಅಪಹಾರ ಮಾಡಿಕೊಂಡು ಬರುವುದು, ಇನ್ನೊಬ್ಬರನ್ನು ಸೇರುವಂಥದ್ದು, ಇನ್ನೊಬ್ಬರನ್ನು ಬಲಾತ್ಕಾರ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಮಗೆ ಸ್ವಧರ್ಮ. ನಾನು ತಪ್ಪು ಮಾಡ್ತಾ ಇದ್ದೇನೆ, ಕೆಟ್ಟದ್ದು ಮಾಡ್ತಾ ಇದ್ದೇನೆ ಅನ್ನುವ ಯಾವ ಯೋಚನೆಯಾಗಲಿ, ಯಾವ ವಿಚಾರಗಳಾಗಲಿ ನನ್ನ ಮನಸ್ಸಿನಲ್ಲಿಲ್ಲ. ಹಾಗಾಗಿ ನಾನು ನಿನ್ನ ವಿಷಯದಲ್ಲಿ ಏನು ನಡ್ಕೊಳ್ತಾ ಇದ್ದೇನೆ, ನನ್ನ ದೃಷ್ಟಿಯಿಂದ ಅದು 100% ಸರಿಯಾಗಿಯೇ ಇರುವಂಥದ್ದು, ನಾನು ತಪ್ಪು ಮಾಡ್ತಾ ಇಲ್ಲ ಅನ್ನುವ ಮೂಲಕ ಅವಳಿಗೆ ಭಯ ಹುಟ್ಟಿಸ್ತಾನೆ. ನಾನು ನಾಳೆ ನಿನಗೆ ಏನಾದರೂ ಮಾಡಿ ಏನು ಅನ್ನುವಂಥದ್ದು ಮಾಡ್ತೀನಿ, ನಾನು ತಪ್ಪು ಮಾಡ್ತಾ ಇಲ್ಲ, ನಮ್ಮ ಪಾಲಿಗೆ ಇದು ಸರಿ ಉಂಟು, ಸೀತೆ ಜಾಗ್ರತೆ ಮಾಡಿಕೊಡು. ಅಲ್ಲ, ಇಷ್ಟು ಸಮಯ ಆಯಿತು, ಮತ್ತೆ ಮತ್ತೆ ನಾನು ಬರ್ತಾ ಇದ್ದೇನೆ, ನಿನ್ನ ಹತ್ರ ಕೇಳ್ತಾ ಇದ್ದೇನೆ, ಒಪ್ಪಿಕೊಳ್ಳು ಒಪ್ಪಿಕೊಳ್ಳು. ನಾನು ಕಾಮ ಪೀಡಿತನಾಗಿ ನಿನ್ನಲ್ಲಿ ಮತ್ತೆ ಮತ್ತೆ ಕೇಳಿದ್ರು ನೀನು ಒಪ್ತಾ ಇಲ್ಲ. ಆದರೆ ಎಷ್ಟರವರೆಗೆ ನೀನು ಅನುಮತಿ ಕೊಡುವುದಿಲ್ಲ, ನಸ್ಪ್ರಕ್ಷ್ಯಾಮಿ ಮೈಥಿಲಿ, ನಿನ್ನನ್ನು ನಾನು ಮುಟ್ಟುವುದಿಲ್ಲ. ಕಾಮಃ ಕಾಮಂ ಶರೀರೇ ಮೇ ಯಥಾ ಕಾಮಂ ಪ್ರವರ್ತತ. ನನ್ನ ಶರೀರದಲ್ಲಿ ಕಾಮದೇವ ಬಂದು ಕೂತಿದ್ದಾನೆ, ಅವ ಎಷ್ಟು ತನ್ನ ಸ್ವಂತ ಇಚ್ಛೆಯ ಪ್ರಕಾರ ನಡ್ಕೊಳ್ಳಿ. ಆದರೆ ಏವಂ ಚೈತದ ಕಾಮಾಂತು ನತ್ವಾಂ ಸ್ಪ್ರಕ್ಷ್ಯಾಮಿ ಮೈಥಿಲಿ, ಎಷ್ಟರವರೆಗೆ ನನ್ನ ವಿಷಯದಲ್ಲಿ ನೀನು ಬಯಕೆಯನ್ನು ತೋರಿಸುವುದಿಲ್ಲ, ಪ್ರೀತಿಯಿಂದ ನನ್ನನ್ನು ಒಪ್ಪಿ ನನ್ನ ಹತ್ರ ಬರುವುದಿಲ್ಲ, ನತ್ವಾಂ ಸ್ಪರ್ಶ, ನಾನು ಅವ ಒಲಿಸುವಂಥದ್ದು, ಅವಳನ್ನು ಎಮೋಷನಲಿ ತಾನು ಒಳ್ಳೆಯವನು ಅಂತ ತೋರಿಸಿಕೊಳ್ತಾನೆ. ನಮ್ಮ ಭಗವಾನಿಗೆಲ್ಲ ಇದು ಸಿಕ್ಕಿದ್ರೆ ಸಾಕು, ಎಷ್ಟು ಒಳ್ಳೆಯ ರಾವಣ ಅಂತ ಶುರು ಹಚ್ಚಿಕೊಳ್ತಾರೆ, ಅವಳನ್ನು ಮುಟ್ಲಿಲ್ಲವ ಅಂತ. ನತ್ವಾಂ ಸ್ಪರ್ಶಾಮಿ, ನಿನ್ನನ್ನು ಮುಟ್ಟುವುದಿಲ್ಲ, ನನ್ನ ಶರೀರದಲ್ಲಿ ಕಾಮದ ಬಯಕೆ ಉಂಟು, ನಿನ್ನನ್ನು ಭೋಗಿಸಬೇಕು ಅನ್ನುವಂತಹ ಇಚ್ಛೆ ಉಂಟು, ಆದರೆ ಎಷ್ಟರವರೆಗೆ ನೀನು ಅನುಮತಿ ಕೊಡುವುದಿಲ್ಲ ಅಷ್ಟರವರೆಗೆ ನಾನು ನಿನ್ನನ್ನು ಮುಟ್ಟುವುದಿಲ್ಲ, ಖಂಡಿತ ಮುಟ್ಟುವುದಿಲ್ಲ. ಮತ್ತೆ ಹೇಳ್ತಾನೆ, ನೋಡು, ಆದರೆ ಯೋಚನೆ ಮಾಡು, ಎಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಸುಂದರವಾದಂತಹ ರೂಪವನ್ನು ಹೊತ್ತ ನೀನು, ನಿನ್ನ ಯೌವನ ಹೋಗ್ತಾ ಉಂಟು. ಈ ಯೌವನ ಹೋದ್ರೆ ಮತ್ತೆ ಬರುವುದಿಲ್ಲ, ಇನ್ನೊಮ್ಮೆ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅದು. ಹಾಗಾಗಿ ಅದು ನಾಶ ಆಗುವ ಮುಂಚೆ ಯೋಚನೆ ಮಾಡು. ಇಷ್ಟು ಒಳ್ಳೆ ಸುಂದರಿಯಾದ ನೀನು, ನಿನ್ನ ಈ ಯೌವನ, ಇದಂತೆ ಚಾರು ಸಂಜಾತಂ ಯೌವನಂ ಅತಿವರ್ತತೆ ಯದತೀತಂ ಪುನರ್ನೈತಿ ಸ್ರೋತಃ ಶೀಘ್ರಂ ಅಪಾಮಿವ. ಇಲ್ಲಿ ನೋಡಿ, ನೀರು ಹರಿತಾ ಉಂಟಲ್ಲ ಸಿದ್ಧ, ಹೌದು, ನೀರು ಹರಿದು, ಒಮ್ಮೆ ನೀರು ಹರಿದು ಹೋದದ್ದು ಮತ್ತೆ ವಾಪಸ್ ಬರ್ತದೆ, ಅದು ಬರುವುದಿಲ್ಲ. ಹರಿದು ಹೋದದ್ದು ಹೋಯ್ತು, ಮುಗಿಯಿತು, ಪುನಃ ಆ ನೀರು ಇನ್ನೊಮ್ಮೆ ಹರಿಲಿಕ್ಕೆ ಬರುವುದಿಲ್ಲ. ಹಾಗೆ ಯೌವನ, ಇದು ಒಮ್ಮೆ ಹೋಯ್ತು ಅಂತಾದರೆ ಮತ್ತೆ ಇದನ್ನು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ವೇಸ್ಟ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಇದಂತೆ ಚಾರು ಸಂಜಾತಂ ಯೌವನಂ ಅತಿವರ್ತತೆ, ನಿನ್ನ ಯೌವನ ಹೊರಟು ಹೋಗಿಬಿಡ್ತದೆ. ಅದಕ್ಕೋಸ್ಕರ ಆಗಿ ಈ ನಾಶ ಆಗುವ ಮುಂಚೆ ಇದರಿಂದ ಎಷ್ಟು ಸುಖಗಳನ್ನು ಪಡ್ಕೊಳ್ಬೇಕು ಅದನ್ನೆಲ್ಲ ಪಡ್ಕೊಂಡು ಬಿಡು, ವೇಸ್ಟ್ ಮಾಡಬೇಡ. ನಾನು ಬುದ್ಧಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಅಪಹಾರ ನಿನ್ನನ್ನು ಬಲಾತ್ಕಾರ ಮಾಡುವುದಿಲ್ಲ. ನೀನು ಆಯಿತು ಹೇಳುವವರೆಗೂ ಕೂಡ ನಾನು ನಿನ್ನನ್ನು ಬಲಾತ್ಕಾರ ಮಾಡುವುದಿಲ್ಲ. ಭವಮೈಥಿಲಿ ಭಾರ್ಯಾಮೆ, ನನ್ನ ಹೆಂಡತಿಯ ಭವಮೈಥಿಲಿ ಭಾರ್ಯಾಮೆ ಮೋಹಮೇನಂ ವಿಸರ್ಜನೆ, ಈ ಹುಚ್ಚನ್ನು ಬಿಟ್ಟು ಬಿಡು, ನನ್ನ ಹೆಂಡತಿಯ. ಬಹ್ವೀನಾಂ ಉತ್ತಮ ಸ್ತ್ರೀಣಾಂ ಮಮಾಗ್ರ ಮಹಿಷಿ ಭವ, ನನ್ನೊಟ್ಟಿಗೆ ಈಗಾಗಲೇ ನನ್ನ ಅಂತಃಪುರದಲ್ಲಿ 100 ಹೆಣ್ಮಕ್ಳಿದ್ದಾರೆ. ಈ ಎಲ್ಲ ಹೆಣ್ಮಕ್ಕಳು ಕೂಡ ನಿನ್ನ ದಾಸಿಯರಾಗುವ ಹಾಗೆ ನಾನು ಮಾಡಿಬಿಡ್ತೇನೆ. ಬಹ್ವೀನಾಂ ಉತ್ತಮ ಸ್ತ್ರೀಣಾಂ, ಮಾಮೂಲಲ್ಲ, ಒಳ್ಳೆಯವರು, ಯಾವ ಯಾವ ರಾಜ್ಯದಿಂದ ಬಂದವರು, ಯಾವ ರಾಜ್ಯದ ರಾಜನ ಮಗಳು, ಹೆಂಡತಿ, ಇವರೆಲ್ಲ ಇದ್ದಾರೆ. ಬಹ್ವೀನಾಂ ಉತ್ತಮ ಸ್ತ್ರೀಣಾಂ ಮಮ ಅಗ್ರೆ ಮಹಿಷಿ ಭವ. ನೋಡು, ಅವರು ಮಾತ್ರ ಅಲ್ಲ, ಇಡೀ ಲಂಕಾ ರಾಜ್ಯವನ್ನೇ ನಿನ್ನ ಪಾದಕ್ಕೆ ನಾನು ಇಟ್ಟು ಬಿಡ್ತೇನೆ. ಲೋಕೇಭ್ಯೋ ಯಾನಿ ರತ್ನಾನಿ ಸಂಪ್ರಮತ್ಯಾಹೃತಾನಿ ವೈ ತಾನಿ ಮೇ ಭೀರು ಸರ್ವಾಣಿ ರಾಜ್ಯಂಚೈತ ದಹಂಚ ತೇ, ಎಲ್ಲವನ್ನು ನಿನ್ನ ಪಾದದಲ್ಲಿ ನಾನು ಬಿಡ್ತೇನೆ. ಲೋಕೇಭ್ಯೋ ಯಾನಿ ರತ್ನಾನಿ, ಲೋಕದಲ್ಲಿರುವಂತಹ ಯಾವುದೆಲ್ಲ ಶ್ರೇಷ್ಠ ವಸ್ತುಗಳುಂಟು, ಸಂಪ್ರಮತ್ಯಾಹೃತಾನಿ ವೈ, ಬಲಾತ್ಕಾರದಿಂದ ನಾನೆಲ್ಲ ಕಿತ್ತು ತಂದಿದ್ದೇನೆ. ತಾನಿಮೇ ಭೀರು ಸರ್ವಾಣಿ, ಅದೆಲ್ಲ ನನ್ನ ಹತ್ರ ಉಂಟು. ರಾಜ್ಯಂ ಏತದ್ ಅಹ, ಇಡೀ ಶ್ರೀಲಂಕಾ ರಾಜ್ಯ, ನಾನು ತಂದಿರುವ ಸಂಪತ್ತು,
ಇಷ್ಟೆಲ್ಲ ತಂದ ನಾನು ನಿನ್ನ ಪಾದದಾಸ, ಒಪ್ಪಿಕೊಳ್ಳಿ, ನನ್ನನ್ನು ಮದುವೆ ಬೇಡ ಅಂತ ಹೇಳಬೇಡ. ಇಷ್ಟು ಪರಿಪರಿಯಾಗಿ ಅವಳನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಮತ್ತೆ ಇದನ್ನು ದಾಟಿ ಮುಂದೆ ಹೋಗಿ ತೀರಾ ಅನಾಗರಿಕವಾದ ಮಾತಿನವರೆಗೆ ರಾವಣ ಇಳಿತಾನೆ. ಕ್ಲಿಷ್ಟ ಕೌಶೇಯ ವಸನ ತನ್ವೀಮಪ್ಯನಲಂಕೃತ ತ್ವಾಂ ದೃಷ್ಟ್ವಾ ಸ್ವೇಷು ದಾರೇಶು ರತಿನ್ನೋಪಲಭಾಮ್ಯ. ಸತ್ಯ ಹೇಳಬೇಕು, ನಿನ್ನನ್ನು ನೋಡಿದ ನಂತರ ನನ್ನ ಅಂತಃಪುರದಲ್ಲಿ ಇಷ್ಟೆಲ್ಲ ಹೆಂಡತಿಯರಿದ್ರು ಕೂಡ ನನಗೆ ಯಾರೂ ಬೇಡ ಕಾಣ್ತಾವ. ನೀನೊಬ್ಬಳು ಮಾತ್ರ ಸಿಕ್ಕಿದ್ರೆ ಸಾಕು, ಇನ್ನು ಯಾರು ನನಗೆ ಬೇಡ ಅಂತ ಅಷ್ಟು ನೀಚತನದ ಪರಮಾವಧಿಯವರೆಗೆ ರಾವಣ ಸೀತೆಯ ಮುಂದೆ ಇಳಿತಾನೆ. ಸೀತೆ ತುಂಬ ಬೈತಾಳೆ. ಬೈಯೋ ಮುಂಚೆ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಮಧ್ಯೆ ತುಂಬ ವ್ಯಾಖ್ಯಾನ ಮಾಡ್ತಾರೆ, ಯಾಕೆ ಹುಲ್ಲು ಕಡ್ಡಿಯನ್ನು ಇಟ್ಲು ಅಂತ. ನಿನ್ನ ಮಧ್ಯಕ್ಕೆ ಇದು ಒಂದು ಸೇತುವೆ, ನೀನು ಈಚೆ ಬರಲಿಕ್ಕಿಲ್ಲ, ನಾನು ಆಚೆ ಬರುವುದಿಲ್ಲ, ಇದು ಸೇತುವೆ. ಇದನ್ನು ದಾಟಿ ಇದನ್ನು ಕ್ರಾಸ್ ಮಾಡಿ ಈಚೆ ಬರಲಿಕ್ಕೆ ನಿನ್ನಿಂದ ಆಗುವುದಿಲ್ಲ, ಇದನ್ನು ದಾಟಿ ನಾನು ಆಚೆ ಬರುವುದಿಲ್ಲ. ತೃಣಮಂತರತ ಕೃತ್ವ ಪ್ರತಿವಾಚ ಶುಚಿಸ್ಮಿತ ಸ್ವಜನ್ ನಿವರ್ತಯ ಮನೋಮತ್ತಃ ಸ್ವಜನೇ ಕ್ರಿಯತಾ ಮನಃ. ಒಂದೇ ಮಾತಾಡಿ, ನನ್ನಲ್ಲಿ ಮನಸ್ಸನ್ನು ಬಿಡು, ನಿನ್ನ ಹೆಂಡತಿಯರಲ್ಲಿ ಮನಸ್ಸನ್ನು ಇಡು. ಒಂದು ಬಿಡು, ಒಂದು ಇಡು, ಇದಕ್ಕಿಂತ ಹೆಚ್ಚು. ಅಷ್ಟರವರೆಗೆ ತುಂಬ ಗಲಾಟೆ ಆಗಿದೆ. ಇಷ್ಟೆಲ್ಲ ಆಗಿ ಹೇಳ್ತಾನೆ, ನನ್ನನ್ನು ಬಿಟ್ಟು ಬಿಡು, ನಿನ್ನ ಯಾವ ಮಾತುಗಳಿಗೂ ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ. ಉಪಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ ಭಾಸ್ಕರೇಣ ಯಥಾಪ್ರಭಾ. ನಾನು ಸೂರ್ಯನ ಪ್ರಭೆಯನ್ನೂ ಕೂಡ ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ, ಅದು ಯಾವತ್ತೂ ಕೂಡ ಒಟ್ಟಿಗೆ ಇರುವಂಥದ್ದು. ಹಾಗೆ ನಾನು ಮತ್ತೆ ರಾಮ ಅದು ಯಾವತ್ತೂ ಒಟ್ಟಿಗಿರುವವರು. ಉಪಧಾಯ ಭುಜಂ ತಸ್ಯ ಆಯ್ತು ಸುರುತಪಾದ ಮದತ್ವ ಭಾಸ್ಕರೇಣ ಯಥಾಪ್ರಭಾ ಉಪಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ. ರಾಮನನ್ನು ಬಿಟ್ಟು ಅವನ ಭುಜವನ್ನು ಆಶ್ರಯಿಸಿದವಳು ನಾನು ಯಾವತ್ತೂ ಕೂಡ ನಿನ್ನನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ರಾಮನನ್ನು ಬಿಟ್ಟು ಬರುವುದಿಲ್ಲ. ಇದೆಲ್ಲ ಕೇಳಿದ ರಾವಣನಿಗೆ ವಿಪರೀತ ಸಿಟ್ಟು ತಲೆಗೇರುತ್ತದೆ. ಜೊತೆಯಲ್ಲಿದ್ದ ರಾಕ್ಷಸರಿಯನ್ನೆಲ್ಲ ಕರೆದು ಹೇಳ್ತಾರೆ, ದ್ವಾಭ್ಯಾಂ ಊರ್ಧ್ವಂತು ಮಾಸಾಭ್ಯಾಂ ಭರ್ತಾರಂ ಮಾಂ ಅನಿಚ್ಛತೀಂ ಮಮತ್ವಂ ಪ್ರಾತರಾಶಾರ್ಥೆ ಆಲಭಂತೆ ಮಹಾನಸೆ. 2 ತಿಂಗಳು ಟೈಮ್ ಕೊಡ್ತೇನೆ, 10 ತಿಂಗಳಾಗಿದೆ, 2 ತಿಂಗಳು. ಮಮತ್ವಂ ಪ್ರಾತರಾಶಾರ್ಥೆ ಆಲಭಂತೆ ಮಹಾನಸೆ. ಒಂದು ವೇಳೆ 2 ತಿಂಗಳಿನಲ್ಲಿ ನನ್ನನ್ನು ಮದುವೆಯಾಗಲಿಕ್ಕೆ ನೀನು ಒಪ್ಪದೆ ಹೋದ್ರೆ ನನ್ನ ಕಿಚನಲ್ಲಿ ಬೆಳಿಗ್ಗೆ ಟಿಫಿನ್ ಮಾಡಿ ಹಾಕ್ತಾರೆ. ಪ್ರಾತರಾಶ ಹೇಳಿದ್ರೆ ಟಿಫಿನ್, ಬೆಳಗ್ಗಿನ ತಿಂಡಿ. ಅದಕ್ಕೆ ನಿನ್ನನ್ನು ಸಂಹಾರ ಮಾಡಿ ನನ್ನ ಬೆಳಗಿನ ಟಿಫಿನ್ ಆಗಿ ಮಾಡಿ ಹಾಕ್ತಾರೆ. ಒಪ್ಪಿಕೊಳ್ಳುವುದು ಬಿಡುವುದು ನಿನ್ನ ಇಷ್ಟ ಅಂತ ಹೇಳ್ತಾರೆ. ಶಕ್ಯ ಲೋಭಯಿತುಂ ನಾಹಂ ಐಶ್ವರ್ಯೇಣ ಧನೇನ ವಾ ಭಾಸ್ಕರೇಣ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಯಥಾ ಪ್ರಭಾ. ಈ ರೀತಿಯಲ್ಲೆಲ್ಲ ಹೇಳ್ತಾರೆ. ಅದಕ್ಕೆ ಸೀತೆ ಹೇಳ್ತಾಳೆ, ನೋಡು, ನಿನ್ನನ್ನು ನಾಶ ಮಾಡುವಂಥದ್ದು ನನಗೆ ದೊಡ್ಡ ಕೆಲಸ ಅಲ್ಲ, ಆದರೆ ನಿನ್ನನ್ನು ನಾನು ನಾಶ ಮಾಡಬೇಕಾದ್ರೂ ಕೂಡ ರಾಮ ನನಗೆ ಪರ್ಮಿಷನ್ ಕೊಡಬೇಕು. ಅಸಂದೇಶಾತ್ತು ರಾಮಸ್ಯ ತಪಸ್ಚಾನುಪಾಲನಾತ್ ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ. ನಿನ್ನನ್ನು ಭಸ್ಮ ಮಾಡುವಂತಹ ಶಕ್ತಿ ನನ್ನ ಹತ್ರ ಉಂಟು, ಆದರೆ ಅಸಂದೇಶಾತ್ತು ರಾಮಸ್ಯ, ರಾಮ ನನಗೆ ನಿನ್ನನ್ನು ಭಸ್ಮ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ, ಆಗದೆ ಬಿಟ್ಟದ್ದಲ್ಲ ಅಂತ. ಈ ಭಾಗವನ್ನು ಇಟ್ಟುಕೊಂಡು ಒಬ್ಬ ಕವಿ ಬರೀತಾನೆ. ಮುಂದೆ ಹನುಮಂತ ಲಂಕೆಯನ್ನೆಲ್ಲ ಸುಡ್ತಾನೆ. ಲಂಕೆಯನ್ನು ಸುಡುವಾಗ ಇಡೀ ಲಂಕೆಯನ್ನು ಸುಟ್ಟ ಬೆಂಕಿ ಹನುಮಂತನ ಬಾಲವನ್ನು ಸುಡುವುದಿಲ್ಲ. ಹನುಮಂತನ ಬಾಲದ ಬೆಂಕಿ ಇಡೀ ಲಂಕೆಯನ್ನು ಸುಡುತ್ತದೆ, ಆದರೆ ಹನುಮಂತನ ಬಾಲ ಸುಡುವುದಿಲ್ಲ. ಯಾಕೆ ಕೇಳಿದ್ರೆ ಅವ ಕವಿ ಹೇಳ್ತಾನೆ, ಘೋರಸ್ಯ ರಾಘವ ಕಲತ್ರ ತಪೋಮಯಾಗ್ನೇ ಬಾಭೂವಮಿಂಧನಮಹಂ ಕ್ಷಣಮಿತ್ಯವೇತ್ಯ ಶೈತ್ಯಂ ವಿತತ್ಯ ದಹನಃ ಪವಮಾನ ಸೂನೋ ವಾಲಾಗ್ರ ಸೀಮ್ನಿ ಮಣಿದೀಪ ಇವಾವ ತಸ್ಥೆ. ನಾನು ಈ ಹನುಮಂತ ಇಡೀ ರಾಮನ ಕೆಲಸಕ್ಕೋಸ್ಕರ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ಬಂದದ್ದು. ಹಾಗಾಗಿ ನಾನು ಹನುಮಂತನ ಬಾಲವನ್ನು ಸುಟ್ರೆ, ಯಾರು ಆ ಹನುಮಂತನ ಬಾಲದ ತುದಿಯಲ್ಲಿರುವ ಬೆಂಕಿ ಹೇಳುವಂಥದ್ದು, ನಾನು ಹನುಮಂತನ ಬಾಲವನ್ನು ಸುಟ್ರೆ ಬೆಂಕಿ ನಾನು, ಸೀತೆ ಪಾತಿವ್ರತ್ಯ ಅನ್ನುವಂತಹ ಅಗ್ನಿಯಿಂದ ನನ್ನನ್ನೇ ಸುಟ್ಟು ಬಿಟ್ರೆ, ಘೋರಸ್ಯ ರಾಘವ ಕಲತ್ರ ತಪೋಮಯಾಗ್ನೇ, ನಾನು ಇಂಧನ ಆಗಬಾರದು ಅನ್ನುವ ಕಾರಣದಿಂದ ಅಗ್ನಿದೇವ ವಾರಾಗ್ರ ಸೀಮ್ನಿ ಮಣಿದೀಪ, ಸಣ್ಣ ಮೆಣ್ಣುಪುಳಿ ಹೇಳ್ತಾರಲ್ಲ ಹಾಗೆ ಸಣ್ಣಕ್ಕಿದ್ದಂತೆ
ಅವಳ ಹನುಮಂತನ ಬಾಲವನ್ನು ಸುಡ್ಲಿಲ್ಲ. ಹಾಗೆ ಇಲ್ಲಿ ಹೇಳ್ತಾಳೆ, ನನಗೆ ನಿನ್ನನ್ನು ಭಸ್ಮ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ರಾಮನ ಪರ್ಮಿಷನ್ ಸಿಗ್ಲಿಲ್ಲ, ರಾಮ ಹೇಳಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಸುಮ್ಮನೆ ಕೂತಿದ್ದೇನೆ ಅಂತ ಹೇಳ್ತಾಳೆ. ರಾವಣ ಹೊರಟು ಹೋಗ್ತಾನೆ. ಹನುಮಂತ ನೋಡ್ತಾನೆ ಅಲ್ಲಿ ಕೂತಿದ್ದಂತಹ ಮತ್ತೆ ಅವನ ಯಾವುದು ಟೀಮ್ ಉಂಟು ಅವರೆಲ್ಲ ಸೀತೆಯನ್ನು ಪ್ರಲೋಭನೆ ಮಾಡ್ತಾರೆ. ನೋಡು, ಪೌಲಸ್ತ್ಯಸ್ಯ ವರಿಷ್ಠಸ್ಯ ರಾವಣಸ್ಯ ಮಹಾತ್ಮನಃ ದಶಗ್ರೀವಸ್ಯ ಭಾರ್ಯಾತ್ವಂ ಸೀತೇನ ಬಹುಮನ್ಯಸೆ. ಎಂಥ ವ್ಯಕ್ತಿ ಗೊತ್ತುಂಟ ನನಗೆ, ಅವ ಸಾಮಾನ್ಯ ಅಲ್ಲ. ಪೌಲಸ್ತ್ಯ ಅನ್ನುವಂತಹ ದೊಡ್ಡ ಋಷಿ ಇದ್ದ, ಅವನ ಮಗ. ರಾವಣ ಸಾಮಾನ್ಯ ಅಲ್ಲ, ಅವನ ಮಗ ಆದ್ರೆ ಇವನು ಕೂಡ ದೋಷ. 10 ತಲೆ ಇರುವಂತಹ ವ್ಯಕ್ತಿ. ಇವನ ಹೆಂಡತಿ ಆಗುವುದು ಹೇಳಿದ್ರೆ ಸಣ್ಣ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಒಳ್ಳೆ ಒಪ್ಪಿಕೊಳ್ಳಿ, ಯಾಕೆ ಎಲ್ಲ ಈ ಕಷ್ಟಪಡ್ತೀವಿ. ಸೀತೆ ಹೇಳ್ತಾಳೆ, ನಮಾನುಷಿ ರಾಕ್ಷಸಸ್ಯ ಭಾರ್ಯ ಭವಿತು ಅರ್ಹತೆ. ರಾಕ್ಷಸನಿಗೆ ಹೆಂಡತಿ ಆಗ್ಬೇಕಾದ್ರೆ ರಾಕ್ಷಸರೇ ಆಗ್ಬೇಕು, ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಮಂ ಖಾದತ ಮಾಂ ಸರ್ವ ನಕರಿಷ್ಯಾಮಿ ಓಚ. ನೀವೇನು ಹೇಳಿದ್ರು ಕೂಡ ನಾನು ಮದುವೆ ಆಗುವುದಿಲ್ಲ, ನನ್ನನ್ನು ತಿಂತೀರಾ ತಿಂದುಬಿಡಿ, ನಾನು ಸಾಯ್ಲಿಕ್ಕೂ ಕೂಡ ಸಿದ್ಧಳಿದ್ದೇನೆ ಅಂತ ಹೇಳ್ತಾರೆ. ಅವಳು ಮತ್ತೆ ಮತ್ತೆ ಭಜನ್ ಪ್ರೀತಿಂ ಪ್ರಹರ್ಷಂಚ ತ್ಯಜೈನ ನಿತ್ಯ ದೈನ್ಯತ ಸೀತೆ ರಾಕ್ಷಸ ರಾಜೇನ ಸಹಕ್ರೀಡ ಯಥಾಸುಖಂ. ಅವನನ್ನು ಮದುವೆಯಾಗಿ ಸಂತೋಷದಲ್ಲಿರು, ಈ ಕಷ್ಟ ಬೇಡ, ನೀನು ಒಪ್ಪಿಕೊಂಡಿದ್ದೆ ಅಂತಾದರೆ ದೊಡ್ಡ ಸಾಮ್ರಾಜ್ಯವನ್ನು ನಿನ್ನ ಹತ್ರ ತಂದಿಡ್ತಾನೆ ರಾವಣ. ಅತಿಶಯವಾದಂತಹ ಅವನ ಗುಣಗಳನ್ನೆಲ್ಲ ರಾಕ್ಷಸಿಯರು ವರ್ಣನೆ ಮಾಡ್ತಾರೆ. ಆ ರಾಕ್ಷಸಿಯರೆಲ್ಲ ಹೇಗಿದ್ರು ಈ ಹಿಂದೆಯೂ ವರ್ಣನೆ ಮಾಡಿದ್ರು ವಾಲ್ಮೀಕಿಗಳು. ಕೆಲವರಿಗೆ ಒಂದೇ ಮೂಗಂತೆ, ಒಂದೇ ಕಣ್ಣಂತೆ, ಒಂದೇ ಕಿವಿ, ದೊಡ್ಡ ಗಲ್ಲ, ಸಣ್ಣ ಕಾಲು, ಉದ್ದ ಕಿವಿ, ಹೀಗೆಲ್ಲ. ಕೆಲವರು ಮೂಗು ಮೇಲ್ಮುಖ ಇತ್ತಂತೆ ವರ್ಣನೆ ಮಾಡುವಾಗ ವಿಚಿತ್ರ. ನಮ್ಮ ಬಾಲಿವುಡ್ನವರಿಗೆ ಸಿಕ್ಕಿದ್ರೆ ಹೊಸ ಫಿಲ್ಮ್ ಮಾಡುವುದು, ಮೂಗು ಮೇಲೆ ಇರ್ತದೆ, ಶೀತ ಆಗ ಹೇಗೆ ತೆಗಿತಾ ಇರ್ತದೆ. ಒಂದೇ ಮೂಗು, ಮೇಲ್ಮುಖ ಮೂಗು, ಒಂದು ಕಾಲು, ಒಂದು ಕಣ್ಣು, ಒಂದು ಕಿವಿ, ಒಂದು ಉಲ್ಟ ಮೂಳೆ ಬೆಳೆದು ಕೂಡ ಇಂಜ ಬರ್ತದೆ, ಅದನ್ನು ಗೊತ್ತದೆ. ಒಂದು ಕಿವಿ, ಕೆಲವರಿಗೆ ಕಿವಿಯೇ ಇಲ್ಲ, ಕೆಲವರಿಗೆ ಮೂಗೇ ಇಲ್ಲ, ವಿಚಿತ್ರ ವಿಚಿತ್ರ ಆಯುಧಗಳು, ಹೀಗೆಲ್ಲ ಇದ್ದಂತಹ ಆ ರಾಕ್ಷಸಿಯರ ಮಧ್ಯದಲ್ಲಿ ಇಂತಹ ಎಲ್ಲ ಮಾತುಗಳು ನಡೀತಾ ಇರುವುದಕ್ಕೆ ಮೂಕ ಪ್ರೇಕ್ಷಕನಾಗಿ ಮರದ ಮೇಲೆ ಕೂತಂತಹ ಹನುಮಂತ ಕಣ್ಣೀರು ಹಾಕ್ತಾ ಇದ್ದಾನೆ ಅನ್ನುವಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ